ನಿರಂತರ ಸುದ್ದಿ. ಉಡುಪಿಯನ್ನು ಸೇರಿಸಿಕೊಂಡೇ ಹೇಳ್ತಾ ಇದ್ದೀನಿ. ಈ ಇಡೀ ಕರಾವಳಿ, ಈ ಮಲೆನಾಡು, ಇಲ್ಲಿಯ ಜನ, ಈ ಪ್ರೀತಿ, ಈ ಆತಿಥ್ಯ, ಈ ಕಲೆ, ಸಂಸ್ಕಾರ, ಸಾಹಿತ್ಯ, ಸ್ಪಷ್ಟತೆ ಮತ್ತು ಎಲ್ಲದಕ್ಕಿಂತ ನೇರವಾಗಿ ತಮ್ಮ ಅಂತರಂಗದ ಬಿಚ್ಚು ಮಾತನ್ನು ಹೇಳಬಲ್ಲವರು, ಅದಕ್ಕೊಂದು ತರ್ಕದ ಸರಣಿಯನ್ನು ಕೂಡ ಕೊಡಬಲ್ಲವರು, ಒಮ್ಮೆ ಮೆಚ್ಚಿದರೆ ಒಮ್ಮೆ ಒಪ್ಪಿದರೆ ನಿಡುಗಾಲ ಪ್ರೀತಿಯಿಂದ ಕೈ ಹಿಡಿದು ನಡೆಸಬಲ್ಲವರು. ಹಾಗಾಗಿ ಈ ಪ್ರದೇಶದ ಜನತೆಗೆ ನಾನು ವಿಶೇಷವಾಗಿ ಋಣಿಯಾಗಿದ್ದೀನಿ. ಅದಕ್ಕಾಗಿ ಮತ್ತೆ ಮತ್ತೆ ಆ ದೇವರನ್ನು ವಂದಿಸ್ತಾ ಇದ್ದೀನಿ. ಉಪಚಾರಕ್ಕೆ ಹೇಳ್ತಾ ಇರುವಂಥದ್ದು ಅಲ್ಲ. ಅದರಿಂದ ನಾನು ದೇವರ ಸನ್ನಿಧಿಯಲ್ಲಿ ಸುಳ್ಳಾಡಿದ್ರೆ ಮಾತಿಗೆ ಮಂಜಪ್ಪ ಅಂತ ನಮ್ಮ ಕಡೆ ಗಾದೆ ಉಂಟು, ಆತ ಕ್ಷಮಿಸುವುದಿಲ್ಲ. ಇನ್ನು ಕನ್ನಡದ ಕಡೆಗೆ ಬರೋಣ. ನಮಗೆ ತುಂಬ ತುಂಬ ಪ್ರೀತಿಯುಳ್ಳಂಥ ಭಾಷೆ, ನಮ್ಮ ದೈನಂದಿನ ಜೀವನವೇ ಆದಂಥ ಭಾಷೆ. ಈಗ ಅದಕ್ಕೆ ಬಂದಿರುವಂಥ ಸಂದಿಗ್ಧ ಪರಿಸ್ಥಿತಿ ನೋಡಿದರೆ ಆತಂಕ ಆಗುತ್ತದೆ. ಬೆಂಗಳೂರಿನ ಕಡೆಯಿಂದ ಬಂದವನಾಗಿ ಹೇಳ್ತಾ ಇದ್ದೀನಿ. ಬೆಂಗಳೂರಿನ ಆ ವಲಯದಲ್ಲಿ ನೋಡಿದರೆ, ಅಧಿಕಾರದ ಕೇಂದ್ರದಲ್ಲಿ ನೋಡಿದರೆ ನಮಗೆ ಕಾಣಿಸುವಂಥದ್ದು ಕನ್ನಡ ತುಂಬ ತುಂಬ ಸೊರಗುತ್ತಾ ಇದೆ. ಕನ್ನಡದ ಕಸುವು ಸ್ವಲ್ಪವೂ ಇಲ್ಲವಾಗ್ತಾ ಇದೆ. ಅದರೊಳಗೂ ತರುಣ ಪೀಳಿಗೆಯಲ್ಲಿ ಬಹಳಷ್ಟು ಜನ ಕನ್ನಡ ಓದುವುದು ಬರೆಯುವುದನ್ನು ತಿಳ್ಕೊಂಡೇ ಇಲ್ಲ ಅನ್ನೋದು ನನಗೆ ಕಾಡ್ತಾ ಇರತಕ್ಕಂಥ ಕಳವಳ. ಅದಕ್ಕಾಗಿ ಅವರಲ್ಲಿ ನನ್ನ ಪ್ರಾರ್ಥನೆ ಇಷ್ಟೇ, ಇನ್ನು ಯಾವುದೇ ಭಾರತೀಯ ಭಾಷೆಗೆ ಕಡಿಮೆ ಇಲ್ಲದೆ ಕೆಲವೊಂದು ಅಂಶಗಳಲ್ಲಿ ಹಲವು ಭಾರತೀಯ ಭಾಷೆಗಳಿಗೆ ಹೆಚ್ಚಾಗಿ ಇರತಕ್ಕಂಥ ಕನ್ನಡದ ಒಂದು ಹಿರಿಮೆಯನ್ನು, ಒಂದು ಭಾಷಾ ಸಾಮಾನ್ಯದ ಜಗತ್ತಿನಲ್ಲಿ ಅದಕ್ಕಿರುವ ವಿಶಿಷ್ಟವನ್ನು ಏನು ಅಂತ ನಿಮ್ಮ ಮುಂದೆ ನಿರೂಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಯಾವುದೇ ಭಾಷೆಗೆ 3 ಶಕ್ತಿ ಇರಬೇಕು. ಅದೇನೆಂದರೆ, ವಿಚಾರವನ್ನು ಸ್ಪಷ್ಟವಾಗಿ ಹೇಳಬಲ್ಲ ಶಕ್ತಿ, ಭಾವನೆಯನ್ನು ಸ್ಪಷ್ಟವಾಗಿ ಹೇಳಬಲ್ಲ ಶಕ್ತಿ, ವ್ಯವಹಾರವನ್ನು ಚೆನ್ನಾಗಿ ಮಾಡಬಲ್ಲ ಶಕ್ತಿ. ಈ ವಿಚಾರವನ್ನು ಸ್ಪಷ್ಟವಾಗಿ ಮಾಡಬಲ್ಲ ಶಕ್ತಿಯನ್ನು ವೈಯಾಕರಣರು ಅಭಿಧಾವೃತ್ತಿ ಅಂತ ಕರೆದರು. ಮತ್ತು ಭಾವನೆಯನ್ನು ಅತಿಶಯವಾಗಿ ವ್ಯಂಜಿಸಬಲ್ಲಂಥ ಶಕ್ತಿಯನ್ನು ವ್ಯಂಜನಾವೃತ್ತಿ ಅಂತ ಕರೆದರು. ಆಮೇಲೆ ವ್ಯವಹಾರವನ್ನು ಆಕರ್ಷಕವಾಗಿ ಆತ್ಮೀಯವಾಗಿ ನಡೆಸಬಲ್ಲಂಥ ಭಾಷೆಯ ಕೌಶಲವನ್ನು ಲಕ್ಷಣಾವೃತ್ತಿ ಅಂತ ಕರೆದರು. ಕನ್ನಡಕ್ಕೆ ಈ 3 ತುಂಬ ಸಮೃದ್ಧವಾಗಿವೆ. ಹೀಗಾಗಿ ಈ ಹೊತ್ತಿನ ಕನ್ನಡದಲ್ಲಿ ಜಗತ್ತಿನ ಯಾವ ವಿಚಾರವನ್ನಾಗಲಿ, ಇದುವರೆಗೆ ಯಾವ ಜಗತ್ತಿನ ಮೂಲೆಯಲ್ಲಿ ನಡೆದ ವಿಚಾರವನ್ನಾಗಲಿ, ಅಥವಾ ನಮ್ಮ ಅಂತರಂಗದಲ್ಲಿ ಹೊಸದಾಗಿ ಹೊಳೆಯುವ ವಿಷಯವನ್ನಾಗಲಿ ಸ್ಪಷ್ಟವಾಗಿ ಹೇಳಬಲ್ಲಂಥ ಒಂದು ಕಸುವನ್ನು ಈ ದೊಡ್ಡ ಪರಂಪರೆ 1500 ವರ್ಷಗಳ ಒಂದು ಲಿಖಿತ ಇತಿಹಾಸದ ಪರಂಪರೆ ಕೊಟ್ಟಿದೆ ಅಂತಂದರೆ, ನಾವು ಕನ್ನಡ ಎಲ್ಲ ಸ್ತರಗಳ ವ್ಯವಹಾರದಲ್ಲೂ ತಕ್ಕ ಮಟ್ಟಿಗೆ ಇದೆ ಅನ್ನೋದು ಸಂತೋಷದ ಸಂಗತಿ. ಹಾಗಾಗಿ ಒಂದೊಂದು ಪ್ರಾದೇಶಿಕವಾಗಿ ಒಂದೊಂದು ಸೊಗಡಿದೆ. ನಮಗೆ ಗೊತ್ತೇ ಇದೆ, ಮಂಗಳೂರಿನ ಕನ್ನಡ ಇರ್ಬೋದು, ಕುಂದಾಪುರದ ಕನ್ನಡ ಇರ್ಬೋದು, ಅಥವಾ ಶಿರಸಿ ಕಡೆ ಕನ್ನಡ ಇರ್ಬೋದು, ಕಾರವಾರದ್ದಿರ್ಬೋದು, ಕಿತ್ತೂರು ಕನ್ನಡದ್ದಿರ್ಬೋದು, ಕಲ್ಯಾಣ ಕನ್ನಡ ಅಂತ ಏನು ಹೇಳ್ತೀವಿ ಅದು ಇರ್ಬೋದು. ಹೀಗೆ ಹುಬ್ಬಳ್ಳಿ, ಧಾರವಾಡ, ಮಧ್ಯಸೀಮೆ ಅಂತ ಹೆಸರಾದಂಥ ದಾವಣಗೆರೆ, ಚಿತ್ರದುರ್ಗ, ಇನ್ನು ಮೈಸೂರು, ಆ ಬಳಿಕ ಚಾಮರಾಜನಗರ, ಕೊಳ್ಳೇಗಾಲ, ಹೀಗೆ ಆ ಪ್ರಾಂತದಲ್ಲಿ ನನ್ನ ತವರಾದಂಥ ಕೋಲಾರ, ಅಲ್ಲಿಯ ಪ್ರಾಂತದಲ್ಲಿ ಒಂದೊಂದು ಕಡೆಯಲ್ಲಿ ಒಂದೊಂದು ಬಗೆಯ ಪ್ರಾದೇಶಿಕವಾದಂಥ ದೇಶೀಯ ವೈವಿಧ್ಯ ಇದೆ. ಅದು ಒಂದೊಂದು ರೀತಿಯಾದ ನುಡಿಗಟ್ಟನ್ನು, ಒಂದೊಂದು ಸೊಗಸನ್ನು ತಂದುಕೊಡುತ್ತದೆ. ಧ್ವನಿ ಪರಂಪರೆಯನ್ನು ಹೊಮ್ಮಿಸಬಹುದಾದ ಶಕ್ತಿ ಈ ವ್ಯವಹಾರದ ಆಡುನುಡಿಗೆ ಇದೆ ಅಂತ ಅನಿಸುತ್ತೆ. ಅದಾದ ಮೇಲೆ ಕಾವ್ಯಕ್ಕೆ ಬಂದರೆ ವ್ಯಂಜನಾವೃತ್ತಿಗೆ ಅತಿಶಯವಾದ ನೆಲೆ ನಮ್ಮಲ್ಲಿ ಪಂಪನಿಂದ ಮೊದಲುಗೊಂಡು ಕುವೆಂಪು ಅವರವರೆಗೂ ಬಂದಂಥ, ಇನ್ನೂ ಮುಂದೆಯೂ ಮುಂದುವರಿತಾ ಇರತಕ್ಕಂಥ ಕಾವ್ಯಗಳಲ್ಲಿ ನಾವು ಕಾಣ್ತೀವಿ. ಅಷ್ಟು ಸುಂದರವಾದಂಥ ವ್ಯಂಜನಾವೃತ್ತಿ ಧ್ವನಿ ಪರಂಪರೆ ಉಂಟು. ನಮ್ಮ ಜಗತ್ತಿನಲ್ಲಿ ಒಬ್ಬ ಕುಮಾರವ್ಯಾಸನನ್ನು ನಾವು ಮುಂದೆ ಇಟ್ಕೊಂಡು ಶೇಕ್ಸ್ಪಿಯರನ ಜೊತೆ ಕೂಡ ಸ್ಪರ್ಧೆ ಹೂಡ್ಬೋದು, ಕಾಳಿದಾಸನ ಜೊತೆಗೆ ಕೂಡ ಸ್ಪರ್ಧೆ ಹೂಡ್ಬೋದು. ನಾನು ಎಷ್ಟೋ ಬಾರಿ ಹೇಳಿದ್ದೀನಿ, ಕುಮಾರವ್ಯಾಸ ಏನಾದರೂ ಸಂಸ್ಕೃತದಲ್ಲಿ ತನ್ನ ಕಾವ್ಯವನ್ನು ಬರೆದಿದ್ರೆ ಕಾಳಿದಾಸನಿಗೆ ಆ ಸ್ಥಾನಕ್ಕೆ ಸ್ವಲ್ಪ ಸಂಚಕಾರ ಬರ್ತಾ ಇತ್ತೋ ಏನೋ ಅಂತ. ಮತ್ತು ನಮ್ಮ ಕುಮಾರವ್ಯಾಸನನ್ನು ನೀವು ಯಾವ ಭಾಷೆಯಲ್ಲಿ ಅನುವಾದ ಮಾಡೋದು ದೊಡ್ಡ ಕಷ್ಟ ಇದೆ. ಒಂದು ಭಾಷೆಯಲ್ಲಿರುವ ಒಂದು ಮಹಾಕೃತಿಯನ್ನು ಮತ್ತೊಂದು ಭಾಷೆಗೆ ಅನುವಾದ ಮಾಡೋಕ್ಕಾಗಲ್ಲ ಅಂದರೆ ಆ ಭಾಷೆಯ ಶಕ್ತಿ ಅಂತ ಗೊತ್ತಾಗ್ತದೆ. ಒಬ್ಬ ಕುಮಾರವ್ಯಾಸನ ಓದೋದಕ್ಕೆ, ಒಬ್ಬ ನರಸಿಂಹಸ್ವಾಮಿಗಳನ್ನು ಓದೋದಕ್ಕೆ, ಒಬ್ಬ ಕುವೆಂಪುರನ್ನು ಓದೋದಕ್ಕೆ, ಒಬ್ಬ ಅಲ್ಲಮ ಪ್ರಭುಗಳನ್ನು ಓದೋದಕ್ಕೆ, ಒಬ್ಬ ಪುರಂದರದಾಸರನ್ನು ಓದೋದಕ್ಕೆ ಜಗತ್ತಿನ ಭಾರತದ ಯಾವುದೇ ವ್ಯಕ್ತಿ ಕನ್ನಡ ಕಲಿತರೆ ಅವನ ಕನ್ನಡ ಕಲಿಕೆ ಸಾರ್ಥಕ ಆಗುತ್ತದೆ. ಮತ್ತು ಅದು ನಿಜಕ್ಕೂ ಅನನ್ಯವಾದದ್ದು, ಅನ್ಯಾದೃಶವಾದದ್ದು ಅಂತ ಅನಿಸುತ್ತದೆ. ಇದು ನಮ್ಮ ಭಾಷೆಯ ಬಲ. ಹೀಗೆ ಭಾಷೆಗೆ 3 ಬಗೆಯ ಶಕ್ತಿ ಇರೋದರ ಜೊತೆಗೆ ಆ 3ಕ್ಕೆ ಒದಗಿ ಬರುವಂಥ 3 ರಚನಾ ಕ್ರಮ ಇದೆ. ವಿಚಾರಕ್ಕೆ ಗದ್ಯ ಚೆನ್ನಾಗಿ ಒದಗಿ ಬರುತ್ತದೆ. ಕನ್ನಡದ ಗದ್ಯ ಸಾಹಿತ್ಯ ಉಜ್ವಲವಾಗಿ ಬೆಳಗಿದೆ.
ನಮಗೆ ಗೊತ್ತಿರುವಂತೆ ಚಂಪೂ ಕಾವ್ಯಗಳಲ್ಲಿ ಬರುವ ಗದ್ಯದ ಹೊರತಾಗಿ ಶಿವಕೋಟ್ಯಾಚಾರ್ಯರ ವಡ್ಡಾರಾಧನೆಯ ಗದ್ಯ ನೋಡಿದ್ರೆ ಗೊತ್ತಾಗುತ್ತದೆ, ಮತ್ತೆ ದುರ್ಗಸಿಂಹನ ಪಂಚತಂತ್ರದ ಗದ್ಯ ನೋಡಿದರೆ ಗೊತ್ತಾಗುತ್ತದೆ, ಚಾಮುಂಡರಾಯ ಪುರಾಣದ ಗದ್ಯ ನೋಡಿದರೆ ಗೊತ್ತಾಗುತ್ತದೆ. ಅಲ್ಲಿಂದ ಬೆಳೆದು ಬಂದ ಗದ್ಯ ದೇವಚಂದ್ರ ಇರ್ಬೋದು, ಮತ್ತೆ ಮುದ್ರಾಮಂಜುಷ ಬರೆದಂಥ ಕೆಂಪುನಾರಾಯಣ ಇರ್ಬೋದು, ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಇರ್ಬೋದು, ಅಲ್ಲಿಂದ ಬೆಳೆದುಕೊಂಡು ಬಂದು ಈವರೆಗೆ ಒಂದು ವಿಶಿಷ್ಟವಾದ ರೂಪ ತಾಳಿದೆ. ಅದಕ್ಕೆ ಎಷ್ಟು ಶಕ್ತಿ ಸಾಮರ್ಥ್ಯ ಇದೆ ಅಂತಂದರೆ, ಈ ಪರಿಸರದಲ್ಲಿ ವಿಶೇಷವಾದ ಕಲಿಕೆ ಅಂತ ಮಾಡದೇ ಇದ್ದವ್ರಿಗೂ ಒಂದು ಒಳ್ಳೆಯ ಗದ್ಯ ಬಂದಿರುತ್ತದೆ. ನಮ್ಮ ಯಕ್ಷಗಾನದ ತಾಳಮದ್ದಲೆ ಈ ಗದ್ಯ ನೋಡಿದರೆ ಗೊತ್ತಾಗ್ತದೆ ವಿಚಾರ ಸಾಹಿತ್ಯವನ್ನು, ಭಾವ ಸಾಹಿತ್ಯವನ್ನು ಎಷ್ಟು ಸಮರ್ಥವಾಗಿ ಈ ಮಾಧ್ಯಮ ಕೊಡಬಲ್ಲದು ಅಂತ. ಆ ರೀತಿಯಾದದ್ದು ಕನ್ನಡದ ಗದ್ಯ. ಆಮೇಲೆ ಕನ್ನಡದ ಪದ್ಯ. ನಾನು ಸ್ವಲ್ಪ ಶಾಸ್ತ್ರ ವಿಷಯ ಹೇಳಿದ್ರೆ ದಯವಿಟ್ಟು ಯಾರು ಕಷ್ಟವಾಯಿತು, ತಲೆ ಮೇಲೆ ಹೋಯಿತು ಅಂತ ಭಾವಿಸಬಾರದು. ಇದು ಸಾಹಿತ್ಯ ಸಮ್ಮೇಳನವಾದ ಕಾರಣ ಹೇಳ್ತಾ ಇದ್ದೀನಿ. ಜೊತೆಗೆ ನಮ್ಮ ಅಧ್ಯಕ್ಷರು ಶಾಸ್ತ್ರ ಮೂರ್ಧನ್ಯರು. ಪದ್ಯದಲ್ಲಿ ವರ್ಣವೃತ್ತಗಳು, ಮಾತ್ರಾ ಜಾತಿ ಮತ್ತು ಕರ್ಷಣ ಜಾತಿ ಅಂತ 3 ಬಗೆಯಲ್ಲಿದೆ. ಆ 3 ಬಗೆಯ ಛಂದಸ್ಸುಗಳು ಕನ್ನಡದಲ್ಲಿವೆ. ಜಗತ್ತಿನ ಯಾವುದೇ ಛಂದಸ್ ಸಾಹಿತ್ಯವನ್ನು ನೋಡಿದ್ರೆ ಕನ್ನಡ ನಾಡಿನಲ್ಲಿ, ನಮ್ಮ ಭಾರತದಲ್ಲಿ, ವಿಶೇಷತಃ ಕನ್ನಡದಲ್ಲಿ ಇರುವಂಥ ಛಂದ ವೈವಿಧ್ಯವನ್ನು ನಾನು ಎಲ್ಲಿಯೂ ನೋಡಿಲ್ಲ. ಇದನ್ನು ಧೈರ್ಯವಾಗಿ ಎದೆ ತಟ್ಟಿ ಹೇಳ್ತೀನಿ. ನೀವು ಜಗತ್ತಿನ ಯಾವ ಛಂದಸ್ಸನ್ನು ಕೊಡಿ, ಕನ್ನಡದಲ್ಲಿ ಅದರ ಪ್ರತಿಸ್ಪಂದವನ್ನು ಕೊಡಬಹುದು, ಅದಕ್ಕೆ ಸಂವಾದಿಯಾದದ್ದು ಕೊಡ್ಬೋದು. ಇತ್ತ ಕಡೆ ಜಪಾನಿನ ಹಾಯ್ಕುವಿಂದ ಮೊದಲುಗೊಂಡು ಅತ್ತ ಕಡೆ ಅಮೆರಿಕಾದ ಲಿಮರಿಕ್ವರೆಗೆ ಯಾವುದೂ ಕೂಡ ಕನ್ನಡದಲ್ಲಿ ಆ ಮೂಲದ ಛಂದಸ್ಸುಗಳಿಗಿಂತ ಚೆನ್ನಾಗಿ ಕೊಡಬಹುದು. ಆ ರೀತಿಯಾದಂಥ ಒಂದು ಪದ್ಯ ಮಾಧ್ಯಮ ಇದೆ. ಅದು ಚಂಪೂ ಕಾವ್ಯಗಳ ವೃತ್ತಕಂದ ಇರ್ಬೋದು, ಷಟ್ಪದಿ ಕಾವ್ಯಗಳ ಸಾಂಗತ್ಯ ಕಾವ್ಯಗಳ ಬಂಧಗಳಿರ್ಬೋದು, ಸರಳರುಗಳೇ, ಕುವೆಂಪು ಮೊದಲಾದವರು, ಬಿ ಎಂ ಶ್ರೀಕಂಠಯ್ಯನವರು, ಪಂಚಮಂಗೇಶರಾಯರು, ಗೋವಿಂದ ಪೈಗಳು ಮೊದಲಾದವರೆಲ್ಲ ಬೆಳೆಸಿದಂತಹ ಹೊಸಗನ್ನಡದ ಆ ಹಾಡುಗಳು, ಹೊಸಗನ್ನಡದ ಕವಿತೆಯ ಭಾವ ಏನಿದೆ, ವಚನಕಾರರ ಒಂದು ಪದ್ಯ ಗಂಧಿಯಾದಂತಹ ವಚನಗಳಿರಬಹುದು, ಹರಿದಾಸರ ಗೀತಗಳು, ಅದು ಮುಂದೆ ಬರುತ್ತೆ. ಗೀತ ರಾಗ ತಾಳಬದ್ಧವಾಗಿರುವಂಥದ್ದು. ಮೊದಲಿಗೆ ನಮಗೆ ಈ ರೀತಿಯಾದಂಥ ಸೂಚನೆಯನ್ನು ಸೋಮೇಶ್ವರ, 3ನೇ ಸೋಮೇಶ್ವರನ ಮಾನಸೋಲ್ಲಾಸದಲ್ಲಿಯೇ ನೋಡ್ತೀವಿ. ಅವರು ಇಡೀ ಭಾರತಕ್ಕೆ ಸಂಸ್ಕೃತದ ಮೂಲಕ ಕನ್ನಡದ ಹಾಡುಗಳನ್ನು ಕೊಟ್ಟ. ನಮ್ಮ ಕುಕ್ಕೆಲ ಕೃಷ್ಣ ಭಟ್ಟರು, ಆಮೇಲೆ DL ನರಸಿಂಹಾಚಾರ್ಯರು ಈ ಬಗ್ಗೆ ದೊಡ್ಡ ಸಂಶೋಧನೆ ಮಾಡಿದ್ದಾರೆ. ಹೀಗೆ ಆ ಗೇಯ ಪದ್ಧತಿ ಬಂತು. ಯಕ್ಷಗಾನ ಸಾಹಿತ್ಯ ನೋಡಿದರೆ ಗೊತ್ತಾಗುತ್ತದೆ, ಸಾವಿರಾರು ಯಕ್ಷಗಾನ ಪ್ರಸಂಗಗಳಿವೆ. ಅಲ್ಲಿ ಇರುವಂಥ ಒಂದು ಗೇಯ ಬಂಧದ ವೈಚಿತ್ರ್ಯ ನಿಜಕ್ಕೂ ವಿಸ್ಮಯಾವಹ. ನಾನು ನನ್ನ ವ್ಯಾಸಂಗದ ಮಿತಿಯೊಳಗೆ ಹೇಳುವುದಾದರೆ ಯಾವ ಭಾರತೀಯ ಭಾಷೆಗಳಿದ್ದು ಈ ಬಗ್ಗೆ ಗೇಯ ವೈವಿಧ್ಯವನ್ನು ನಾನು ನೋಡಲಿಲ್ಲ. ಅದೇನು ಪ್ರಾಸಗಳು, ಅದೇನು ಅನುಪ್ರಾಸಗಳು, ಅದೇನು ಎತ್ತುಗಡೆಗಳು, ಅದೇನು ವರ್ಣ, ಅದೇನು ವಡಿ, ಒಂದೊಂದು ಅದ್ಭುತ. ಆ ಗೇಯ ಸಾಹಿತ್ಯದ ಗತಿ ಸೌಂದರ್ಯದ ಬಗ್ಗೆ ಎಷ್ಟು ಅಧ್ಯಯನ ಮಾಡಿದ್ರೂ ಉಂಟು ಅಂತ ಗೊತ್ತಾಗ್ತದೆ. ಹೀಗೆ ಅಭಿಧಾಲಕ್ಷಣ ವ್ಯಂಜನ ಅನ್ನುವ 3 ಬಗೆಯ ಮಾತುಗಳಲ್ಲಿದೆ. ಗದ್ಯ, ಪದ್ಯ, ಗೀತ ಅಂತ 3 ಬಗೆಯ ರಚನಾ ಕ್ರಮ. ಈ ಎರಡಲ್ಲೂ ಕೂಡ ಕನ್ನಡ ಅನ್ಯಾದೃಶವಾಗಿದೆ. ಇನ್ನು ಕನ್ನಡದ ಪದ ಸಂಪತ್ತಿಗೆ ಕೊರತೆಯೇ ಇಲ್ಲ. ನೋಡಿ, ಸಂಸ್ಕೃತದ್ದಂತೂ ಇದ್ದೇ ಇದೆ, ಕನ್ನಡದ್ದು ಸ್ವಯಂ ಸಿದ್ಧವಾಗಿದೆ. ಪ್ರಾಕೃತದ ಮೂಲದಿಂದ ಬಂದಿದೆ, ಪರ್ಷಿಯನ್ ಮೂಲದಿಂದ ಬಂದಿದೆ, ಈಗ ಇಂಗ್ಲಿಷಿನ ಮೂಲದಿಂದಲೂ ಯಥೋಚಿತವಾಗಿ ತೆಗೆದುಕೊಳ್ತಿದ್ದೀವಿ. ಈಚೆಗಷ್ಟೇ ನಾವು ನೋಡ್ತಾ ಇದ್ದೀವಿ, ನನ್ನ ಗೆಳೆಯ ಶ್ರೀವತ್ಸ ಜೋಶಿಯವರು ಎಷ್ಟು ಸೊಗಸಾಗಿ ಆ ಕನ್ನಡದ ಪದ ಕಟ್ಟುವಂಥ ಕ್ರಮ ಮಾಡಿಕೊಂಡು ಹೊಸ ಪದಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ತುಂಬ ಕಿವಿಗೂ ಹಿತ, ಅರ್ಥಕ್ಕೂ ಚೆನ್ನಾಗಿದೆ. ಈ ರೀತಿಯಾದಂಥ ಒಂದು ಹೊಸ ಪದಗಳನ್ನು ನಿರ್ಮಾಣ ಮಾಡುವ ಶಕ್ತಿ ಕೇಶಿರಾಜ ಇರ್ಬೋದು, ಭಟ್ಟಾಕಲಂಕ ಇರ್ಬೋದು, ನಾಗವರ್ಮ, ಇಂಥ ವೈಯಾಕರಣರು ನಮಗೆ ಕೊಟ್ಟಿದ್ದಾರೆ. ಅದು ಬಹಳ ದೊಡ್ಡದಾದಂಥ ನಿಧಿ ಅಂತ ಗೊತ್ತಾಗುತ್ತದೆ. ಆದರೆ ಇಷ್ಟೆಲ್ಲ ಇದ್ದರೂ ದಕ್ಷಿಣ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಒಡವೆ ಇದ್ದರೂ ಬಡವೆ ಅಂತ. ಯಾಕೋ ಈಚೆಗೆ ಈ ಭಾಷೆಯ ಜಗತ್ತಿನಲ್ಲಿ ಶ್ರಮ ಸಂಸ್ಕೃತಿ ಲೋಪವಾಗಿದೆ ಅನ್ಸುತ್ತೆ. ಈ ಶ್ರಮ ಸಂಸ್ಕೃತಿ ಲೋಪವಾಗಿದೆ ಅಂದರೆ ಪರಿಶ್ರಮದಿಂದ ಆಳವಾದ ಸಂಶೋಧನೆ ಮಾಡುವಂಥವರು ಕಡಿಮೆ ಆಗ್ತಾ ಇದ್ದಾರೆ. ಆದರಣೀಯರಾದಂಥ ವೆಂಕಟಾಚಲ ಶಾಸ್ತ್ರಿಗಳಂಥವರು ನಮ್ಮ ಹಳಗನ್ನಡದಲ್ಲಿ ಎಷ್ಟೊಂದು ಅಧ್ಯಯನ ಮಾಡೋದಕ್ಕೆ ಸವಾಲುಗಳಿವೆ, ಯಾರೂ ಬರ್ತಾ ಇಲ್ವಲ್ಲ ಅಂತ ಕೇಳ್ತಾರೆ. BM ಶ್ರೀ ಅವರು ತಮ್ಮ ಒಂದು ಪಥ ಪ್ರದರ್ಶಕವಾದ ಇಂಗ್ಲಿಷ್ ಗೀತೆಗಳ ಪ್ರಸ್ತಾವನೆಯಲ್ಲಿ ಬೆಳೆ ಏನೋ ಹುಲಸಾಗಿದೆ, ಕುಯ್ಯುವರು ಮಾತ್ರ ಇಲ್ಲ ಅನ್ನುವ ಬೈಬಲ್ ವಾಕ್ಯವನ್ನು ಉದ್ಧರಣೆ ಮಾಡ್ತಾರೆ. ಇದು ಅನ್ಯಾಯವಾಯ್ತಲ್ಲ, ಈ ಕಡೆಗೆ ಬರಬೇಕು. ಕಥೆ, ಕಾದಂಬರಿ, ಹನಿಗವನ, ಬ್ಲಾಗ್ ಮತ್ತು ಫೇಸ್ಬುಕ್ನ ಬರವಣಿಗೆ ಇವೆಲ್ಲ ಸ್ವಾಗತಾರ್ಹವೇ. ಆದರೆ ಎಲ್ಲರೂ ಇಲ್ಲಿಯೇ ಕಳೆದು ಹೋದರೆ ಹೇಗೆ? ಈಗ ಶಾಂತಿ ಪುರಾಣ ಪೊನ್ನ ಬರೆದಂಥ ಒಂದು ಪ್ರೌಢ ಕಾವ್ಯ, ಅದರ ಒಂದು ಪದ್ಯಕ್ಕೆ ಅರ್ಥ ಹೇಳಬಲ್ಲವರು ಯಾರು? ಸಿರಿಭೂ ವಲಯದ
ಗಂಟನ್ನು ಬೆಚ್ಚಬಲ್ಲವರು ಯಾರು? ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಈ ಶ್ರಮ ಸಂಸ್ಕೃತಿ ಕಡಿಮೆಯಾಯಿತಾಗುತ್ತೆ. ಮತ್ತು ಇದುವರೆಗೂ ಬಂದಂಥ ಕೆಲಸ ಏನಾಗಿದೆ ಅದರ ಒಂದು ಬೆಲೆ ಕಟ್ಟುವಿಕೆ ಆಗಬೇಕು. ನಾನು ಬಲ್ಲಂತೆ ಸುಮಾರು ವರ್ಷಕ್ಕೆ ಒಂದು 280ರಿಂದ 300 ಕಾದಂಬರಿ ಬರುತ್ತದೆ ಈಗ ಕನ್ನಡದಲ್ಲಿ ಅಂತ ಹೇಳ್ತಾರೆ. ಅಷ್ಟು ಕಾದಂಬರಿಗಳ ಮೌಲ್ಯಮಾಪನ ಸಾರಾಸಾರ ವಿವೇಚನೆ ಮಾಡಬೇಕಲ್ಲ, ಬೇರೆ ಬೇರೆ ಸಾಹಿತ್ಯದ ಪ್ರಕಾರಗಳ ವಿಮರ್ಶನೆ ನಡೆಯಬೇಕಲ್ಲ. ಇದಕ್ಕೆ ದಾಕ್ಷಿಣ್ಯ, ಭಯ ಎಲ್ಲ ಕಾಡ್ತಾ ಇದೆ. ಯಾರಾದರೂ ಏನಾದರೂ ಹೇಳಿದ್ರೆ ಏನು ತಪ್ಪು ತಿಳ್ಕೊಳ್ತಾರೋ ಅಂತ ಒಂದು ಕಡೆ, ಮತ್ತೊಂದು ಕಡೆ ಏನೋ ಹೇಳಿ ಗೆದ್ದು ಬಿಡ್ಬೋದು ಅನ್ನೋ ಭಂಡತನ ಇದು ಆಗ್ತಾ ಇದೆಯಲ್ಲ ಅಂತ. ಇವೆಲ್ಲಕ್ಕಿಂತಲೂ ನನ್ನನ್ನು ಇನ್ನೂ ಹೆಚ್ಚಾಗಿ ಕಾಡೋದೇನೆಂದರೆ, ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅಂದರೆ ಈಚೆಗೆ 21ನೇ ಶತಮಾನದಲ್ಲಿ ನೋಡುವಾಗ ರಸಲೋಪ ಕಾಡ್ತಾ ಇದೆ ಅನ್ಸುತ್ತೆ. ರಸವೈರ ತುಂಬ ಕಡೆ ಬರ್ತಾ ಇದೆ. ರಸವಿಮರ್ಶೆ ಅನ್ನುವಂಥದ್ದನ್ನು ಒಂದು ಗೇಲಿಯ ನಿಂದಾರ್ಥಕವಾಗಿ ನವ್ಯ ಸಾಹಿತ್ಯದವರು ಬಳಸೋಕೆ ಆರಂಭ ಮಾಡಿದ್ರು. ನವೋದಯದ ಒಂದು ಭವ್ಯವಾದ ಸಾಧನೆಯನ್ನು ಗೇಲಿ ಮಾಡುವಾಗ ರಸವಿಮರ್ಶೆ ಅಂತಂದರೆ ತಿಪ್ಪೆ ಸಾರಿಸೋದು ಅಂತ ಅಂದುಕೊಂಡ್ರು. ಅದು ಒಳ್ಳೆಯದಲ್ಲ. ರಸ ಎಲ್ಲ ಕಲೆಗಳ ಎಲ್ಲ ಅನುಭೂತಿಯ ಜೀವಾಳವಾದದ್ದು. ಆನಂದ ಪಟ್ಟರೆ ಅದಕ್ಕಿಂತ ಮಿಗಿಲಾದ ಸಾರ್ಥಕ್ಯ ಬದುಕಿನಲ್ಲಿ ಏನಿದೆ. ಆದರಣೀಯರಾದಂಥ ಹೆಗ್ಗಡೆಯವರಿಗೆ, ಇಲ್ಲಿ ಅನೇಕರಿಗೆ ಗೊತ್ತಿರತಕ್ಕಂಥ ದೊಡ್ಡ ವಿದ್ವಾಂಸರು, ಈಗ ಅವರ ಜನ್ಮಶತಮಾನೋತ್ಸವ ನಡೀತಾ ಇದೆ. ವಿದ್ಯಾಲಂಕಾರ ಸಾಹಿತ್ಯ ಚೂಡಾಮಣಿ ಸಾಕ್ರ ರಾಮಚಂದ್ರರಾಯರು. ಆ ಸಾಕ್ರ ರಾಮಚಂದ್ರರಾಯರು ಒಂದು ಭಾಷಣದಲ್ಲಿ ಹೇಳಿದರು, ಆನಂದವಾಗಿರುವವನು ಏನು ಮಾಡದೇ ಇದ್ದರೂ ಜಗತ್ತಿಗೆ ಒಳ್ಳೆಯ ಕೆಲಸ, ಕೆಟ್ಟದ್ದನ್ನಂತೂ ಮಾಡೋದಿಲ್ಲ ಅಂತ. ಈ ಆನಂದದ ಒಂದು ಮೂಲ ಸಾಹಿತ್ಯದಲ್ಲಿ ಇದೆ, ಕಲೆಗಳಲ್ಲಿದೆ. ಹೀಗಾಗಿ ಆನಂದ ಪ್ರಧಾನ ಶಕ್ತಿಯನ್ನು, ರಸಶಕ್ತಿಯನ್ನು ನಾವು ಸಾಹಿತ್ಯದಲ್ಲಿ ನೋಡದೇ ಇದ್ದರೆ ಅನ್ಯಾಯವಾಗುತ್ತದೆ ಅನಿಸುತ್ತೆ. ಆ ದೃಷ್ಟಿಯಿಂದ ನಾವು ಹೋಗಬೇಕು. ಮತ್ತು ಅದಕ್ಕೆ ನಮ್ಮ ಭಾರತೀಯ ಪರಂಪರೆಗೆ ನಾವು ಬರಬೇಕು. ಮತ್ತೆ ಹೇಳ್ತೀನಿ, ಇನ್ನು ಶ್ರೀಕಂಠಯ್ಯನವರು ಬರೆದಂಥ ಭಾರತೀಯ ಕಾವ್ಯಮೀಮಾಂಸೆ ಎಷ್ಟೋ ಜನ ಅದು ಕನ್ನಡ ಕಾವ್ಯಮೀಮಾಂಸೆ ಅಲ್ಲ ಅಂತಂದರೂ ಅದು ಅನ್ಯಾಯದ ಮಾತು. ವಸ್ತುತಃ ಯಾವುದು ಭಾರತೀಯವೋ ಅದು ಕನ್ನಡವೂ ಹೌದು, ಯಾವುದು ಕನ್ನಡವೂ ಅದು ಭಾರತೀಯವೂ ಹೌದು. ಕನ್ನಡ ಭಾರತೀಯತೆಗಳಿಗೆ ಭೇದ ಇಲ್ಲ. ಮುಖಕ್ಕೆ, ಹೆಗಲಿಗೆ, ಕಣ್ಣಿಗೆ, ಮೂಗಿಗೆ ವ್ಯತ್ಯಾಸ ಇದ್ದರೂ ವಿರೋಧ ಇಲ್ಲ. ಆ ರೀತಿಯಾದದ್ದು. ಈಗಷ್ಟೇ ನಾಡಗೀತೆಯನ್ನು ನಾವು ಕೇಳಿದ್ದೀವಿ. ಕುವೆಂಪು ಅವರು ಅದರ ಪಲ್ಲವಿಯಲ್ಲಿ ಬಹಳ ಚೆನ್ನಾಗಿ ಹೇಳಿದ್ದಾರೆ, ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ. ಅಲ್ಲಿಯೇ ನಮಗೆ ಗೊತ್ತಾಗುತ್ತದೆ ಈ ಭಾರತದ ಮತ್ತು ಕನ್ನಡದ ಸಂಬಂಧ ಎಂಥದ್ದು ಅಂತ. ಹಾಗಾಗಿ ಇನ್ನು ಶ್ರೀಕಂಠಯ್ಯನಂತವರು ಬರೆದಂಥ ಭಾರತೀಯ ಕಾವ್ಯಮೀಮಾಂಸೆಯಲ್ಲಿರುವುದು ಜಗತ್ತಿನ ಸಾಹಿತ್ಯ ಮೀಮಾಂಸೆಗೆ ಬೇಕಾಗುವಂಥ ಸಾಮಗ್ರಿ. ಆ ದೃಷ್ಟಿಯನ್ನು ನಾವು ಗಮನಿಸಿಕೊಳ್ಳಬೇಕು. ಮತ್ತು ಇನ್ನು ಮಿಕ್ಕದ್ದೆಲ್ಲವೂ ಕೂಡ ಔಚಿತ್ಯ ಅನ್ನುವ ಒಂದು ಚೌಕಟ್ಟಿನೊಳಗೆ ಬರುತ್ತೆ. ಔಚಿತ್ಯ ಅನ್ನುವ ಒಂದು ಕಾವ್ಯಮೀಮಾಂಸಾ ತತ್ವ ಆಧುನಿಕರು, ಬೇರೆಯವರು, ವಿದೇಶಿಯರು ಹೇಳಿರುವ ಎಲ್ಲ ಕಾವ್ಯಮೀಮಾಂಸಾ ತತ್ವಗಳನ್ನು ಒಳಗೊಳ್ಳುವಂಥದ್ದು. ಆ ಬಗ್ಗೆ ವಿಸ್ತೃತವಾಗಿ ಬರದ ಕಾರಣ ನಾನು ಹೆಚ್ಚಿನ ಈಗ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಇನ್ನು ನಮಗೆ ಆ ನವೋದಯದವರ ಸಾಹಿತ್ಯದ ಪ್ರೀತಿಯನ್ನು, ಜೀವನ ಪರಿಶುದ್ಧಿಯನ್ನು, ಲೋಕ ಪ್ರೀತಿಯನ್ನು, ಸರಳತೆಯನ್ನು ಮತ್ತೆ ಮರುಕಳಿಸಿಕೊಡಬೇಕಾಗಿದೆ ಅಂತ ನನಗನ್ಸುತ್ತದೆ. ಇದು ಒಂದು ಸಂಧಿಕಾಲ ಬಂದಿದೆ. ಹೆಚ್ಚು ಕಡಿಮೆ 100 ವರ್ಷಗಳ ಹಿಂದೆ ನವೋದಯದ ಮುಂಗೋಳಿಗಳು ಸುಪ್ರಭಾತ ಸೇವೆಯನ್ನು ಕನ್ನಡ ತಾಯಿಗೆ ಮಾಡಿದ್ರು. ಅವರ ಒಂದು ಸಂಸ್ಮರಣವನ್ನು ನಾವು ಆ ಮೌಲ್ಯಗಳ ಪುನರ್ ಅನುಸಂಧಾನದ ಮೂಲಕ ಮಾಡಿಕೊಳ್ಳಬೇಕು ಅಂತ ನನಗನ್ಸುತ್ತದೆ. ಇವತ್ತಿಗೂ ನಾನು ಪುಸ್ತಕದ ಪ್ರದರ್ಶನಗಳಿಗೆ, ಪುಸ್ತಕದ ಸಂತೆಗಳಿಗೆ, ಮಾರುಕಟ್ಟೆಗಳಿಗೆ ಹೋದಾಗ ಸಾಮಾನ್ಯ ಜನ ಹೆಚ್ಚಾಗಿ ಸಾಮಾನ್ಯ ಅಂದರೆ ನಿಜವಾಗಿ ಸಾಹಿತ್ಯ ರಸಿಕರು ಅಂತಷ್ಟೇ. ಸಾಮಾನ್ಯ ಅನ್ನೋದು ಕಳಪೆ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇಲ್ಲ. ವಿಶಾಲವಾದ ರಸಿಕರು ಕುವೆಂಪು ಅವ್ರನ್ನ ಓದ್ತಾರೆ, ದೇವರವ್ರನ್ನ ಓದ್ತಾರೆ, DVG ಅವ್ರನ್ನ ಓದ್ತಾರೆ, ಮಾಸ್ತಿಯವ್ರನ್ನ ಓದ್ತಾರೆ. ಈ ರೀತಿಯಾದ ಸಾಹಿತ್ಯವನ್ನು ಶಿವರಾಮ್ ಕಾರಂತರನ್ನು ಓದ್ತಾರೆ. ಹೀಗೆ ಓದ್ತಾರೆ ಅಂತಂದರೆ ಆ ಸಾಹಿತ್ಯಕ್ಕೆ ಎಷ್ಟು ಗಟ್ಟಿತನ ಇದೆ, ಬೆಲೆ ಇದೆ ಅಂತ ಗೊತ್ತಾಗುತ್ತದೆ. ಈ ಸಂದರ್ಭದಲ್ಲಿ ಒಂದು ಕಡೆ ತಾಳಮದ್ದಳೆಯ ಅರ್ಥಧಾರಿಗಳು, ಯಕ್ಷಗಾನದ ವೇಷಧಾರಿಗಳು, ಇವರುಗಳು ಮಾಡ್ತಾ ಬಂದಿರುವ ಕನ್ನಡದ ಸೇವೆಯನ್ನು ಮರೆಯುವಂತೆ ಇಲ್ಲ. ಯಕ್ಷಗಾನ ಕವಿಗಳು ಸೇರ್ತಾರೆ. ಜೊತೆಗೆ ನಮ್ಮ ಕನ್ನಡ ಕಾವ್ಯಗಳನ್ನು ಜನಕ್ಕೆ ಮುಟ್ಟಿಸಿದ ಗಮಕಿಗಳಿದ್ದಾರಲ್ಲ, ಇಂದಿಗೂ ಕೂಡ ಅವರು ಒಂದು ರೀತಿ ಉಪೇಕ್ಷಿತ ಬಂಧುಗಳಾಗಿಬಿಟ್ಟಿದ್ದಾರೆ. ಅವರಿಗೆ ದೊಡ್ಡ ದೊಡ್ಡ ಸಾಹಿತ್ಯ ಸಮಾವೇಶಗಳಲ್ಲಿ ಅವಕಾಶನೇ ಸಿಗೋದಿಲ್ಲ. ಅವರು ಸದ್ದಿಲ್ಲದೆ ತಮ್ಮ ಕೆಲಸವನ್ನು ಮಾಡಿಕೊಂಡು ಬಂದಿದ್ದಾರೆ. ಇವತ್ತಿಗೂ ಒಬ್ಬ ಕುಮಾರವ್ಯಾಸ, ಒಬ್ಬ ಲಕ್ಷ್ಮೀಶ, ಒಬ್ಬ ರತ್ನಾಕರ ವರ್ಣಿ ಇವರುಗಳ ಕಾವ್ಯಗಳನ್ನು ವಾಚನ ಮಾಡಿ ವ್ಯಾಖ್ಯಾನ ಮಾಡಿದ್ರೆ ಜನ ಬಂದು ಆನಂದಿಸುವುದು ನೋಡಿದ್ದೀನಿ. ಎಷ್ಟೋ ಕವಿಗೋಷ್ಠಿಗಳಿಗೆ ಆ ಭಾಗ್ಯ ಇಲ್ಲ ಅಂತ ಗೊತ್ತಾಗುತ್ತದೆ. ನೋಡಿ, ನಮ್ಮ ಜಗತ್ತಿನ ಜನತೆಯ ಮನಸ್ಸು ಹೇಗಿದೆ ಅಂದರೆ, ಮಂಕುತಿಮ್ಮನ ಕಗ್ಗ ಅದು ಹಳಗನ್ನಡ, ನಡುಗನ್ನಡದ ಭಾಷೆ. ಅದು ಛಂದೋಬದ್ಧವಾದದ್ದು. ಅದು ಹೇಳ್ತಾ ಇರ್ತಕ್ಕಂಥದ್ದು
ದರ್ಶನ, ವೇದಾಂತ, ತತ್ವ ಜನಕ್ಕೆ ಛಂದಸ್ ಗೊತ್ತಾಗಲ್ಲ ಅಂತಾರೆ. ಹಳಗನ್ನಡ ನಡುಗನ್ನಡ ಗೊತ್ತಾಗಲ್ಲ ಅಂತಾರೆ. ತತ್ವ ಗೊತ್ತೇ ಆಗೋದಿಲ್ಲ, ತುಂಬ ಅಮೂರ್ತ ಅಂತಾರೆ. ಆದರೆ ಇವತ್ತೂ ಕೂಡ ಜನರು ಮೆಚ್ಚಿ ಓದಿ ಸಂತೋಷ ಪಡುವುದು ಮಾತ್ರವಲ್ಲ, ಅದರ ಅನುಕರಣ ರೂಪದಲ್ಲಿ ಎಷ್ಟು ಜನ ಬರೆದಿದ್ದಾರೆ ನೋಡಿ. ಇಂದಿಗೂ ಈಗ 3 ದಿವಸಗಳ ಕೆಳಗೆ ಅಷ್ಟೇನೆ, ಅಥವಾ ಈ ನಾಳೆನೇ ನಡೀತಾ ಇರಬೇಕು, ನನಗೆ ಪರಿಚಿತರಾದಂಥ ಕೆ.ಸಿ. ಶಿವಪ್ಪನವರು ಮಂಕುತಿಮ್ಮನ ಕಗ್ಗದ ಜಾಡಿನಲ್ಲಿ ಬರೆದ 10 ಸಂಪುಟಗಳು ಮುದ್ದುರಾಮ ಅನ್ನೋ ಅಂಕಿತದಲ್ಲಿ ಲೋಕಾರ್ಪಣೆಗೊಳ್ತಾ ಇದೆ. ಆ ಥರ ಅನೇಕ ಅನುಕರಣಗಳಿವೆ ಕಗ್ಗದ್ದು. ಇಮಿಟೇಷನ್ ಇಸ್ ದಿ ಬೆಸ್ಟ್ ಫಾರ್ಮ್ ಆಫ್ ಅಪ್ರಿಸಿಯೇಷನ್ ಅಂತಾರೆ. ಅಂದರೆ ಅವುಗಳ ಗುಣಮಟ್ಟ ಬೇರೆ ಬೇರೆ ಇರ್ಬೋದು. ಮಂಕುತಿಮ್ಮನ ಕಗ್ಗ ಅಷ್ಟು ವ್ಯಾಪಕವಾಗಿ ಜನಪ್ರಿಯವಾಗಿದೆ. ಇಂದೂ ಅದರ ಬಗ್ಗೆ ಯಾರಾದರೂ ಬರೆದರೆ, ಹೇಳಿದ್ರೆ, ಮಾತಾಡಿದ್ರೆ ಜನ ಕಿಕ್ಕಿರಿದು ಕೇಳ್ತಾರೆ. ಅಂತಂದರೆ ಜನಕ್ಕೆ ಬೇಕಿರುವ ಸಾಹಿತ್ಯ ಯಾವುದು? ರಾಘವಾಂಕ ಹೇಳಿದ ಜನ ಬದುಕಬೇಕು ಅಂತ ಕಾವ್ಯ ಬರಿತಾ ಇದ್ದೀನಿ ಅಂತ. ಜನಕ್ಕೆ ಬೇಕಾಗಿರುವ ಸಾಹಿತ್ಯ ಈ ರೀತಿಯಾಗಿದೆ ಅಂತಂದರೆ ಆ ಸಾಹಿತ್ಯದ ಮೌಲ್ಯ ಏನಿರಬೇಕು ಅದನ್ನು ನೋಡಬೇಕು ಅಂತ ನನಗನ್ಸುತ್ತೆ. ಇನ್ನು ಒಂದು ಒಳ್ಳೆಯ ಅಭಿವೃದ್ಧಿ ಏನಾಗಿದೆ ಈಚಿನ ಒಂದು 2-3 ದಶಕಗಳಲ್ಲಿ ಅಂತಂದರೆ, ಭಾರತೀಯರಿಗೆ ಸಂಪತ್ತಿ ಹೆಚ್ಚಾಗ್ತಾ ಇದೆ, ಹಣ ಹೆಚ್ಚಾಗ್ತಾ ಇದೆ. ಹೊಟ್ಟೆಪಾಡಿಗಾಗಿ ಸಾಫ್ಟ್ವೇರ್ ಕಂಪನಿಗಳಲ್ಲಿ, ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಸೇರಿ ಕೆಲಸ ಮಾಡ್ತಕ್ಕಂಥ ನಮ್ಮ ತರುಣರು, ತರುಣಿಯರು ತಮ್ಮ ಸಂತೋಷಕ್ಕಾಗಿ ಸಾಹಿತ್ಯ ಓದಿಕೊಂಡು ಪುಸ್ತಕ ಬರೀತಾ ಇದ್ದಾರೆ, ಪ್ರವಾಸ ಮಾಡ್ತಾ ಇದ್ದಾರೆ, ಅನುವಾದ ಮಾಡ್ತಾ ಇದ್ದಾರೆ. ಒಬ್ಬ ತರುಣ ಮಿತ್ರ ಚಿಟ್ಟೆಗಳ ಬಗ್ಗೆ ಒಂದು ಸಂಶೋಧನಾ ಗ್ರಂಥವನ್ನು ಬರೆದು, ಮತ್ತೊಬ್ಬ ತರುಣ ಮಿತ್ರ ದೇವಾಲಯಗಳ ಬಗ್ಗೆ ಬರೆದು, ಇನ್ನೊಬ್ಬರು ಶಾಸನಗಳ ಬಗ್ಗೆ ಬರೆದು, ಮತ್ತೊಬ್ಬರು ಇನ್ನೊಂದು ಬಗೆಯಲ್ಲಿ ಈ ಶೃಂಗಾರದ ಪದ್ಯಗಳು ಜಗತ್ತಿನಾದ್ಯಂತ ಚೆದರು ಹೋಗಿರ್ತಕ್ಕಂಥದ್ದು ಚಮತ್ಕಾರ ಪದ್ಯಗಳು, ಅದರ ಬಗ್ಗೆ ಬರೆದು. ಇವರೆಲ್ಲರೂ ಮುಖ್ಯವಾದಂಥ ಸಾಹಿತ್ಯ ವಾಹಿನಿಗೆ ಸಂಬಂಧಪಟ್ಟಿಲ್ಲ. ಇಂತಹ 100,000 ಉದಾಹರಣೆಗಳನ್ನು ನಾವು ನೋಡ್ತೀವಿ. ಅದನ್ನು ಗಮನಿಸಬೇಕು. ಮತ್ತು ಈಗಿನ ಒಂದು 2-3 ದಶಕಗಳಲ್ಲಿ ಪ್ರತಿಪತ್ರಿಕೆಯಲ್ಲೂ ಅಂಕಣ ಬರಹಗಳು ಬಹಳ ಬಂದಿವೆ. ಹಾಮಾನಾಯಕರು, ನಿರಂಜನ ಅವರು ಇಂಥವರು ಆರಂಭ ಮಾಡಿದ್ದು ವ್ಯಾಪಕವಾಗಿ ಬಂದಿವೆ. ಅದರೊಳಗೆ ಗಂಭೀರವಾದದ್ದು, ಸಾಮಾನ್ಯವಾದದ್ದು, ಕಳಪೆ ಎಲ್ಲ ಇದೆ. ಅವುಗಳ ಒಂದು ವಿಶೇಷವಾದ ಮೌಲ್ಯಮಾಪನ ಕೂಡ ನಾವು ಮಾಡಬೇಕಾಗಿದೆ. ಹಾಗೆ ಕಥಾ ಸಾಹಿತ್ಯದಲ್ಲಿ ಕೂಡ ನಾವು ನೋಡ್ತೀವಿ. ಹನಿಗವಿತೆ ಬರೀತಾರೆ, ಚುಟುಕ ಬರೀತಾರೆ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಒಂದು ಸ್ವಲ್ಪ ಲಯಬದ್ಧವಾಗಿ ನನ್ನಂಥವರಿಗೆ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಅನುಕೂಲವಾಗಿರುವಂತೆ ಬರೆದರೆ ಕವನ ನೆನಪಿಗೆ ಸುಲಭ ಮಂಕುತಿಮ್ಮ, ಎಲ್ಲರ ಬಾಯಿನಲ್ಲಿ ಆ ಸಾಹಿತ್ಯ ನಲಿದಾಡುತ್ತದೆ ಅಂತ ನಾನು ನಿವೇದನೆ ಮಾಡ್ತೀನಿ. ಹೀಗೆ ಸಾಹಿತ್ಯದ ವ್ಯಾಪ್ತಿ ತುಂಬ ಬೆಳೀತಾ ಇದೆ. ಅದರ ಮೌಲ್ಯಮಾಪನವನ್ನು ಮಾಡಬೇಕು. ಮತ್ತು ಪರಿಸರದ ಬಗ್ಗೆ ಈಗಾಗಲೇ ಒಂದು 30 ವರ್ಷಗಳ ಹಿಂದಿನಿಂದ ಆಂದೋಲನ ದೊಡ್ಡ ರೀತಿಯಿಂದ ನಡೀತಾ ಬಂತು. ಆದರೆ ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಆಯಾಮಗಳು ತೊಡಗಿಸ್ಕೋತಾ ಇದ್ದಾರೆ. ಉದಾಹರಣೆಗೆ ರಾಧಾಕೃಷ್ಣ ಬಡತಿ ಅಂತವರು ನೀರಿನ ಬಗ್ಗೆನೇ ಬರೀತಾ ಇದ್ದಾರೆ. ಶಿವಾನಂದ ಕರಡೆ ಅವರು ನದಿಗಳ ಬಗ್ಗೆ ಬರಿತಾ ಇದ್ದಾರೆ. ಈ ತರಹ ಒಂದೊಂದು ವಿಷಯವನ್ನು ಸ್ಪೆಷಲೈಸ್ ಆಗಿ ಮಾಡಿಕೊಂಡು ಬರಿತಾ ಇರ್ತಕ್ಕಂಥವ್ರನ್ನು ಕೂಡ ನಾವು ನೋಡ್ತೀವಿ. ದಕ್ಷಿಣ ಕನ್ನಡದವರು ಶಶಿಧರ್ ಹಾಲಾಡಿಯವರು ಆ ರೀತಿಯಾದ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಗಮನಕ್ಕೆ ಬರುವಂಥ ಎಷ್ಟೆಷ್ಟು ಮೂಲೆಗಳು, ಕೋಣಗಳಿವೆಯೋ ಅಲ್ಲಿಂದ ಎಲ್ಲ ನೋಡೋ ತರಹ ಆದರೆ ಬಹಳ ಒಳ್ಳೆಯದಾಗಿತ್ತು. ಆಮೇಲೆ ಇನ್ನೂ ಒಂದು ಒಳ್ಳೆಯ ಸಂಗತಿ ಏನಂದರೆ, ಇತಿಹಾಸ ಕಾದಂಬರಿಗಳನ್ನು ನವ್ಯರ ಕಾಲದಲ್ಲಿ ಉಪೇಕ್ಷೆ ಮಾಡದಂತೆ ಮಾಡಿಬಿಟ್ಟಿದ್ರು. ಈ ಇತಿಹಾಸದ ಕಾದಂಬರಿಗಳು, ಐತಿಹಾಸಿಕವಾದ ವಿಷಯಗಳನ್ನು ಒಳಗೊಂಡಂಥ ಕಾದಂಬರಿಗಳು ತುಂಬ ಬರ್ತಾ ಇವೆ. ಅವುಗಳ ಸಾರಾಸಾರ ವಿವೇಚನೆ ಮಾಡಬೇಕು. ಈಗ ಒಂದು ಸೇಲಬಿಲಿಟಿ ಮಾರ್ಕೆಟ್ ಇದೆ, ಅವುಗಳಿಗೆ ವಿಕ್ರಯ ಇದೆ ಅಂತ ಬರೆದರೆ ಸರಿಯಾಗುತ್ತಾ, ಅವುಗಳಲ್ಲಿ ಸಾರ ಇದೆಯಾ ಇಲ್ವಾ ಅಂತ ಅನ್ನೋದನ್ನು ವಸ್ತುನಿಷ್ಠವಾಗಿ ಅದರ ರಸ ಪ್ರಜ್ಞೆಯಿಂದ ಮಾಡಬೇಕಾಗಿದೆ. ಈ ರೀತಿಯಾದ ಮೌಲ್ಯಮಾಪನ ಮಾಡದೇ ಇದ್ದರೆ ಪುಸ್ತಕಗಳು ಅಚ್ಚಾಗತ್ವೆ, ಜನ ಕೊಳ್ತಾರೆ. ಆ ವಿಷಯದಲ್ಲಿ ನಾವು ಹೆಮ್ಮೆ ಪಡಬೇಕು. ನೆರೆನಾಡಿಂದಾದಂಥ ಆಂಧ್ರ ಪ್ರದೇಶವನ್ನಾಗಲಿ ತಮಿಳುನಾಡನ್ನಾಗಲಿ ನೋಡಿದ್ರೆ ಅದಕ್ಕಿಂತ ಕನ್ನಡದಲ್ಲಿ ಈ ಓದುಗರ ಒಳ್ಳೆಯ ಸಾಹಿತ್ಯದ ಪ್ರಜ್ಞೆ ತುಂಬ ಚೆನ್ನಾಗಿದೆ, ಉತ್ತೇಜನವೂ ಇದೆ ಅಂತ ನನಗನ್ಸುತ್ತೆ. ಆದರೆ ಪ್ರಾಮಾಣಿಕವಾದ ವಿಮರ್ಶನ, ಮೌಲ್ಯಮಾಪನ ಆಗಬೇಕು. ಹಾಗೆ ಮೌಲ್ಯಮಾಪನ ಮಾಡಬಲ್ಲಂಥ ಪ್ರಬುದ್ಧರು ಮತ್ತು ಪರಿಶ್ರಮಶಾಲಿಗಳು ಆದವರು ಬರುವಂತೆ ಆಗಲಿ ಅಂತ ನಾನು ಹಾರೈಸ್ತೀನಿ. ಈ ಕೆಲವು ಮಾತುಗಳನ್ನು ತಮ್ಮ ಮುಂದೆ ಇಡುವ ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಕ್ಕಾಗಿ ತುಂಬ ಕೃತಜ್ಞನಾಗಿದ್ದೀನಿ. ಧನ್ಯವಾದ, ನಮಸ್ಕಾರ. ಶಾಸ್ತ್ರಗಳಿವೆ, ಅದು ಭಾಷಾಶಾಸ್ತ್ರ, ಲಿಂಗ್ವಿಸ್ಟಿಕ್ಸ್ ಇರಬಹುದು, ಅಥವಾ ನಿಘಂಟು ಶಾಸ್ತ್ರ. ಇದೇನು ಹೊಸತಲ್ಲ, ಆದರೆ ಇದಕ್ಕೆ ಲೆಕ್ಸಿಕೋಗ್ರಫಿ ಅಥವಾ ನಿಘಂಟು ಶಾಸ್ತ್ರ ಅಂತ ಹೆಸರು ಬಂದಂಥದ್ದು ಹೊಸ ಕಾಲದಲ್ಲಿ. ಅದೊಂದು ಶಾಸ್ತ್ರ ಇದೆ. ಅದಲ್ಲದೆ ಗ್ರಂಥ ಸಂಪಾದನೆ ಎಂಬಂಥ ಶಾಸ್ತ್ರ ಇದೆ. ಪ್ರಾಚೀನ ಗ್ರಂಥಗಳನ್ನು ಸಂಪಾದಿಸಿ ಪ್ರಕಟಿಸುವಂಥ ಆ ಯೋಜನೆಗಳು, ಆ ಒಂದು ಶಾಸ್ತ್ರ ಇದೆ, ಗ್ರಂಥ ಸಂಪಾದನೆ ಅಂತ. ಇದಕ್ಕೆ ಗ್ರಂಥ ಸಂಪಾದನೆ ಅಂತ ಹೇಳುವಂಥ ಹೆಸರನ್ನು ಕೊಟ್ಟು ಅದು ಗ್ರಂಥವನ್ನು, ಈ ಬಗ್ಗೆ ಒಂದು ಶಾಸ್ತ್ರ ಗ್ರಂಥವನ್ನು ಬರೆದಂಥವರು ದಿವಂಗತರಾದಂತಹ ಡಿ ಎಲ್ ನರಸಿಂಹಾಚಾರ್ಯ ಅವರು.
ಆಮೇಲೆ ಇನ್ನೂ ಹಲವರು ಆ ಬಗೆಗೆ ಪುಸ್ತಕಗಳನ್ನು ಬರೆದಿದ್ದಾರೆ. ಇದಲ್ಲದೆ ಇನ್ನೊಂದು ಹಸ್ತಪ್ರತಿಶಾಸ್ತ್ರ ಎಂಬಂತಹದ್ದಿದೆ. ಹಸ್ತಪ್ರತಿಗಳ ಬಗೆಗೆ, ಅವುಗಳ ಸ್ವರೂಪ ಏನು, ಅವುಗಳ ರಕ್ಷಣೆಯ ವಿಧಾನ ಹೇಗೆ, ಅವುಗಳು ಹೇಗೆ ನಾಶದ ಕಡೆಗೆ ಹೋಗ್ತವೆ, ಈ ಬಗೆಗೆ ಜಾಗರೂಕತೆಯನ್ನು ವಹಿಸುವಂತಹದ್ದು ಹೇಗೆ, ಜಾಗೃತಿಯನ್ನು ಮೂಡಿಸುವಂತಹದ್ದು ಹೇಗೆ, ಈ ವಿಷಯಗಳನ್ನೆಲ್ಲ ಒಳಗೊಂಡಂತಹ ಒಂದು ಶಾಸ್ತ್ರ ಇದೆ. ಆ ಶಾಸ್ತ್ರವು ಬೆಳೆದಿದೆ. ಇದನ್ನು ಅಧ್ಯಯನ ಮಾಡುವಂಥ ಅವಶ್ಯಕತೆ ಇದೆ. ಆದರೆ ಈಗ ನಾವು MA ತರಗತಿಯ ಪಠ್ಯಗಳನ್ನು ತೆಗೆದು ನೋಡಿದರೂ ಅಲ್ಲಿ ಹೊಸ ಹೊಸ ವಿಷಯಗಳನ್ನು ಇನ್ನಷ್ಟು ಈ ಪಠ್ಯ ವಿಷಯಕ್ಕೆ ಸೇರಿಸಬೇಕು ಎಂಬಂತಹ ಅಭಿಪ್ರಾಯಗಳು ಕಂಡು ಬರ್ತವೆ. ಆದರೆ ಗ್ರಂಥ ಸಂಪಾದನೆ ಅಂಥ ವಿಷಯಗಳನ್ನು ನಾವು ಅದರಲ್ಲಿ ಕೈ ಬಿಟ್ಟಿದ್ದೇವೆ. ವ್ಯಾಕರಣದ ಅಂಶಗಳನ್ನು ಕಡಿಮೆ ಮಾಡಿದ್ದೇವೆ. ಕಾವ್ಯ ಮೀಮಾಂಸೆಯ ಭಾಗವನ್ನು ಇನ್ನಷ್ಟು ಸ್ವಲ್ಪ ನೀರು ಮಾಡಿದ್ದೇವೆ ಅಥವಾ ತೆಳುವುಗೊಳಿಸಿದ್ದೇವೆ. ಅಂದರೆ ಶಾಸ್ತ್ರ ವಿಷಯಗಳನ್ನು ಮಾತ್ರ ಅಲ್ಲ, ಹಳಗನ್ನಡದ ಬಗೆಗೂ ಇದೇ ಮಾತನ್ನು ಹೇಳಬೇಕಾಗ್ತದೆ. ಹಳಗನ್ನಡವನ್ನು ಕೂಡ ಪಠ್ಯ ಭಾಗವನ್ನು ಕಡಿಮೆ ಮಾಡ್ತಾ ಹೋಗಿದ್ದೇವೆ. ನಾವು ಒಂದು ಸಾಹಿತ್ಯ ಸಂಸ್ಕಾರವನ್ನು ಪಡೆಯಬೇಕಾದರೆ, ಒಂದು ರುಚಿಶುದ್ಧಿಯನ್ನು ಪಡೆಯಬೇಕಾದರೆ, ಒಂದು ಭಾಷೆಯ ನಮ್ಮ ಭಾಷಾ ಪದ ಸಂಪತ್ತಿ ಏನುಂಟು ಅದನ್ನು ನಾವು ಹೆಚ್ಚಿಸಿಕೊಡಬೇಕಾದ್ರೆ ಹಳಗನ್ನಡ ನಮಗೆ ಬಹಳ ಮುಖ್ಯವಾದಂಥದ್ದಾಗಿದೆ. ಇದರ ಬಗೆಗೆ ನಾವು ಆಸಕ್ತಿಯನ್ನು ಮೂಡಿಸಿಕೊಳ್ಳುವಂಥ ಅಗತ್ಯ ಇದೆ. ಆ ಆಸಕ್ತಿಯನ್ನು ಮೂಡಿಸುವಂತಹ ಕೆಲಸವನ್ನು ನಮ್ಮ ಅಧ್ಯಾಪಕ ವರ್ಗ, ನಾನು ಅಧ್ಯಾಪಕ ವರ್ಗಕ್ಕೆ ಸೇರಿದವನು, ಅಧ್ಯಾಪಕ ವರ್ಗ ಮಾಡಬೇಕಾಗಿದೆ. ಅಧ್ಯಾಪಕ ವರ್ಗ ವಿಶೇಷವಾಗಿ ಮಕ್ಕಳ ಮೇಲೆ ಪರಿಣಾಮವನ್ನುಂಟು ಮಾಡುವಂಥ ಒಂದು ಶಕ್ತಿಯನ್ನುಳ್ಳಂಥದ್ದು ಎಂಬುದು ನಮಗೆ ಗೊತ್ತಿರುವಂತಹ ವಿಷಯ. ಮೊನ್ನೆ ಇತ್ತೀಚೆಗೆ ತಿಂಗಳುಗಳ ಹಿಂದೆ ಗಮನಕ್ಕೆ ಬಂದ ಒಂದು ಅಂಶವನ್ನು ಹೇಳ್ತೇನೆ. ಒಬ್ಬರು ಪುತ್ತೂರು ಸಮೀಪದಲ್ಲಿ ಒಬ್ಬರು ವಿದ್ಯಾರ್ಥಿ ಶಾಲೆಗೆ ಹೋಗುವಾಗ, ಈಗಲ್ಲ ಹಲವು ವರ್ಷಗಳ ಹಿಂದೆ, ಈಗ ಅವರು ಸಾಕಷ್ಟು ಪ್ರೌಢರು, ಹಲವು ವರ್ಷಗಳ ಹಿಂದೆ ಶಾಲೆಗೆ ಹೋಗುವಾಗ ಅವರ ಅಧ್ಯಾಪಕರು ಹೇಳಿದ್ರಂತೆ, ಮಕ್ಕಳೇ ನಾನು ಪ್ರತಿ ದಿವಸ ಒಂದು ಗಾದೆ ಮಾತು ಬೋರ್ಡಿನಲ್ಲಿ ಬರೀತೇನೆ, ನೀವು ಅದನ್ನು ಬರೆದುಕೊಳ್ಳಿ, ನಿಮಗೆ ಬೇಕಾಗ್ತದೆ ಇನ್ನು ಮುಂದೆ, ಹೀಗೆ ಒಲುಮೆಯಿಂದ ಹೇಳಿದ್ರಂತೆ. ಆ ವಿದ್ಯಾರ್ಥಿ ಹಲವು ದಿವಸಗಳ ಕಾಲ ಒಂದು ಪುಸ್ತಕದಲ್ಲಿ ಆ ಗಾದೆ ಮಾತುಗಳನ್ನು ಬರೆದುಕೊಂಡ ಅಂತೆ. ಅದಾದ ಮೇಲೆ ಆ ಗಾದೆ ಮಾತಿನ ಪುಸ್ತಕ ಎಲ್ಲಿಯೋ ಹೋಯಿತು. ಹೈಸ್ಕೂಲಿಗೆ ಬಂದ ಮೇಲೆ ಹೈಸ್ಕೂಲ್ನಲ್ಲಿ ಅಧ್ಯಾಪಕರು ಹೇಳಿದ್ರಂತೆ, ನೋಡಿ ಮಕ್ಕಳೇ, ನೀವು ಪ್ರತಿ ದಿವಸ ಪತ್ರಿಕೆ ಓದಬೇಕು. ಆ ಪತ್ರಿಕೆಗಳಲ್ಲಿ ಬೇರೆ ಬೇರೆ ವಿಷಯಗಳಿರ್ತವೆ. ಆ ಪತ್ರಿಕೆಗಳಲ್ಲಿ ಪ್ರತಿ ದಿವಸವೂ ಒಂದು ಸೂಕ್ತಿಯನ್ನು ಹಾಕಿರ್ತಾರೆ, ಒಂದು ಕೊಟೇಶನ್, ಸೂಕ್ತಿ, ಒಂದು ಸುಭಾಷಿತ ಏನೋ ಒಂದು ಇರ್ತದೆ. ಅದನ್ನು ನೀವು ನೋಡಬೇಕು, ಗಮನಿಸಬೇಕು ಅಂತ ಹೇಳಿದಂತೆ ಮಾತು. ಅದಕ್ಕೆ ಈ ವಿದ್ಯಾರ್ಥಿ ತಾನು ಗಾದೆ ಮಾತುಗಳ ಪುಸ್ತಕ ಕಳೆದು ಹೋಗಿದೆ, ಇದನ್ನಾದರೂ ನಾನು ನಿಷ್ಠೆಯಿಂದ ಮಾಡ್ತೇನೆ ಅಂತ ಹೇಳಿ ಈ ಪ್ರತಿ ದಿವಸದ ಸೂಕ್ತಿಯನ್ನು ಒಂದು ಪುಸ್ತಕದಲ್ಲಿ, ಒಂದು ನೋಟ್ ಪುಸ್ತಕದಲ್ಲಿ, ಅಭ್ಯಾಸ ಪುಸ್ತಕದಲ್ಲಿ ಬರೀಲಿಕ್ಕೆ ಪ್ರಾರಂಭ ಮಾಡಿದ ಈ ವಿದ್ಯಾರ್ಥಿ. ಹೀಗೆ ಪ್ರಾರಂಭ ಮಾಡಿದಂಥದ್ದು 1985ನೇ ಇಸವಿಯಲ್ಲಿ, ತುಂಬ ಹಿಂದಿನ ಕಥೆ ಅಲ್ಲ ಇದು. 2022ನೇ ಇಸವಿಯವರೆಗೆ ಪ್ರತಿ ದಿವಸ ನಿಷ್ಠೆಯಿಂದ ಇದನ್ನು ಆ ವ್ಯಕ್ತಿ ದಾಖಲಿಸಿ 24 ನೋಟು ಪುಸ್ತಕಗಳು ಇಷ್ಟು ದಪ್ಪಕ್ಕೆ ಪ್ರತಿ ದಿವಸ ಆ ಸೂಕ್ತಿಯನ್ನು ಬರೆಯುವಂಥದ್ದು. ಹಾಗಾದರೆ ಒಬ್ಬ ಅಧ್ಯಾಪಕ ವಿದ್ಯಾರ್ಥಿಯ ಮೇಲೆ ಎಂಥ ಪರಿಣಾಮವನ್ನುಂಟು ಮಾಡಬಹುದು, ಇದು ದೊಡ್ಡ ವಿಷಯ. ಇಷ್ಟು ಶಕ್ತಿ ನಮ್ಮ ಅಧ್ಯಾಪಕರಲ್ಲಿದೆ. ಹೀಗೆ ಪರಿಣಾಮವನ್ನುಂಟು ಮಾಡುವಂತಹ ಶಕ್ತಿ ನಮ್ಮ ಅಧ್ಯಾಪಕರಲ್ಲಿದೆ. ಕಡೆಗೆ ನಮ್ಮ ಪುತ್ತೂರು ಪರಿಸರದಲ್ಲಿ ಬ್ರಹ್ಮಶ್ರೀ ಮಿತ್ತೂರು ಪುರೋಹಿತ ತಿಮ್ಮಯ್ಯ ಭಟ್ಟ ಸಂಪ್ರತಿಷ್ಠಾನ ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಹಿರಿಯರು ಅವರಿಗೆ ಪುರೋಹಿತರು, ಆ ಬರೆದಂಥವರಿಗೆ NK ಕೃಷ್ಣ ಭಟ್ಟ ಅಂತ ಅವರ ಹೆಸರು. ಅವರು ಇದನ್ನೇನಾದರೂ ಜನಗಳಿಗೆ ಉಪಯೋಗ ಆಗುವ ಹಾಗೆ ಒಂದು ಪುಸ್ತಕ ಮಾಡಬಹುದೇ ಅಂತ ಕೇಳಿದಂತೆ. ಅದರಲ್ಲಿ ಸಾವಿರಾರು ಸೂಕ್ತಿಗಳು ಸಂಗ್ರಹಗೊಂಡಿದ್ದವು. ಪತ್ರಿಕೆಗಳಲ್ಲಿ ಬರುವುದಾದ್ದರಿಂದ ಈ ತಿಂಗಳು ಬಂದಂತಹದ್ದು ಇನ್ನೊಂದು 2-3 ತಿಂಗಳು ಕಳೆದ ಮೇಲೆ ಒಂದು ಸೂಕ್ತಿ, ಆದರೆ ಇನ್ನೊಂದು, ಹೀಗೆ ಪುನರಾವರ್ತನೆ ಆದಂತಹದ್ದುಂಟು. ಆ ಪುನರಾವರ್ತನೆಗಳೆಲ್ಲ ತೆಗೆದು ಆ ಕೃತಿ ಸೂಕ್ತಿಮಾಲಾ ಎಂಬ ಹೆಸರಿನಿಂದ ಒಂದು ಪುಸ್ತಕ ರೂಪದಲ್ಲಿ ಈಗ ಪ್ರಕಟ ಆಗಿದೆ. ಇನ್ನೂ ಅಂಥ 2 ಪುಸ್ತಕ ಆಗುವಷ್ಟು ಸೂಕ್ತಿಗಳ ಸಂಗ್ರಹ ಇದೆ. ಹಾಗಾದರೆ ಇಷ್ಟು ವರ್ಷಗಳು, ಒಂದು 37 ವರ್ಷಗಳ ಕಾಲ ಈ ವ್ಯಕ್ತಿ ತನ್ನ ಮಾಸ್ಟರ್ ಹೇಳಿದ್ದನ್ನು ನಿರ್ವಹಿಸಿದ್ದಾನೆ ಅಂತ ಆದರೆ ಆತನಲ್ಲಿ ಆ ಬಗೆಗೆ ಎಂಥ ನಿಷ್ಠೆ ಇದೆ ಅಥವಾ ನಿಷ್ಠೆ ಇತ್ತು, ಈಗಲೂ ಇದ್ದಾರೆ ಅವರು. ಇದನ್ನು ನಾವು ಗಮನಿಸಬೇಕಾಗಿ
ಆದ್ದರಿಂದ ನಾವು ಇಂಥವನ್ನು ಬಿಟ್ಟು ಬಿಡುವಂತಹದ್ದಲ್ಲ, ಅದನ್ನು ಮುಂದುವರಿಸಿಕೊಂಡು ಹೋಗುವ, ಕನ್ನಡದ ಕಸುವನ್ನು ಹೆಚ್ಚಿಸುವಂತಹ ಇಂಥ ಕೆಲಸಗಳನ್ನು ನಾವು ಮಾಡ್ತಲೇ ಇರಬೇಕು ಎಂಬುದನ್ನು ನಾವು ಗಮನಿಸಬೇಕು. ಛಂದಶಾಸ್ತ್ರದ ಬಗೆಗೆ ಹೇಳಿದೆ, ಹಾಗೆ ವ್ಯಾಕರಣದ ಬಗೆಗೆ ಕಾಣಾದಂ ಪಾಣಿನೀಯಂಚ ಸರ್ವಶಾಸ್ತ್ರೋಪಕಾರಕಂ ಎಂಬುದು ಸಂಸ್ಕೃತದ ಒಂದು ಮಾತು. ನ್ಯಾಯ ಶಾಸ್ತ್ರ ಮತ್ತು ವ್ಯಾಕರಣ ಶಾಸ್ತ್ರ ಇದು ಎರಡು ಎಲ್ಲ ಶಾಸ್ತ್ರಗಳಿಗೆ ಬೇಕಾದಂಥವು ಅಂತ. ಹಾಗೆ ಎಲ್ಲ ಶಾಸ್ತ್ರಗಳ ಅಧ್ಯಯನ ಮಾಡುವಂಥವರು ಕೂಡ ಈ ಶಾಸ್ತ್ರಗಳನ್ನು ಅಧ್ಯಯನ ಮಾಡ್ತಾ ಇದ್ದರು ಹಿಂದಿನ ಕಾಲದಲ್ಲಿ. ನಮ್ಮ ಕನ್ನಡದಲ್ಲಿ ಆ ರೀತಿಯ ವ್ಯವಸ್ಥೆ ಇಲ್ಲದಿದ್ದರೂ ನಾವು ಸಂಸ್ಕೃತದ ಶಾಸ್ತ್ರಗಳನ್ನು ಕೂಡ ನಮ್ಮ ಕನ್ನಡಕ್ಕೆ ಪೂರಕವಾಗಿ ಅಧ್ಯಯನ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಆದರೆ ನನಗೆ ಅಂಥ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವಂಥ ಅವಕಾಶಗಳು ಸಿಕ್ಕಿದಂತಹದ್ದು ಕಡಿಮೆ, ಎಷ್ಟು ಸಾಧ್ಯವೋ ಅಷ್ಟನ್ನು ಮಾತ್ರ ಮಾಡಿಕೊಂಡು ಮುಂದೆ ಹೋದಂತಹದ್ದು. ಆದ್ದರಿಂದ ಈ ಕೃತಿಗಳನ್ನು ನಾವು ಓದುವುದು ಮಾತ್ರ ಅಲ್ಲ, ಹೊಸತೇನು ಬೇಕು, ಹೊಸತೇನು ಮಾಡಬಹುದು, ಹಿಂದಿನವರು ಮಾಡಿದಂತಹ ಕೆಲಸಗಳಿಗೆ ಪೂರಕವಾಗಿ ಅದನ್ನು ಅಭಿವೃದ್ಧಿಪಡಿಸುವ ಮತ್ತು ಅದನ್ನು ಇನ್ನಷ್ಟು ಯೋಗ್ಯವಾಗಿ ಮಾಡುವಂತಹ ಕೆಲಸ ನಾವೇನು ಮಾಡ್ಬೋದು ಎಂಬಂಥ ಆಲೋಚನೆಯನ್ನು ಭಾಷೆಯ ಬಗೆಗೆ, ಸಾಹಿತ್ಯದ ಬಗೆಗೆ ಚಿಂತಿಸುವವರು ಮಾಡಬೇಕು ಎಂಬಂತಹದ್ದು ನನ್ನ ಕಳಕಳಿಯ ವಿನಂತಿ. ಅದಲ್ಲದೆ ಭಾಷೆ ನಾವು ಸೃಷ್ಟಿ ಮಾಡಿದಂಥದ್ದಲ್ಲ, ಯಾರು ಸೃಷ್ಟಿ ಮಾಡಿದೆಂಬುದು ನಮಗೆ ಗೊತ್ತಿಲ್ಲ. ಪರಂಪರೆಯಿಂದ ನಮ್ಮ ಅಜ್ಜಂದಿರ ಕಾಲದಿಂದ ಆ ಭಾಷೆ ಬಂದಿದೆ. ಈ ಭಾಷೆಯನ್ನು ಯೋಗ್ಯವಾಗಿ ನಿರ್ವಹಿಸಿಕೊಂಡು ಹೋಗುವಂತಹದ್ದು ನಮ್ಮ ಹೊಣೆಗಾರಿಕೆ. ಯೋಗ್ಯವಾಗಿ ಅಂದರೆ ಆ ಭಾಷೆ ಕೆಡದ ಹಾಗೆ, ಹಾಳಾಗದ ಹಾಗೆ ನಾವು ಅದನ್ನು ನೋಡಿಕೊಡ್ಬೇಕು. ಅಂದರೆ ಒಳ್ಳೆಯ ರೀತಿಯಲ್ಲಿ ಬಳಸಬೇಕು ಮತ್ತು ಅದನ್ನು ಇನ್ನಷ್ಟು ಉತ್ತಮಪಡಿಸಲಿಕ್ಕೆ, ಇನ್ನಷ್ಟು ಅದರಲ್ಲಿ ಅಭಿವ್ಯಕ್ತಿ ಸಾಮರ್ಥ್ಯ ಹೆಚ್ಚಾಗುವ ಹಾಗೆ ಏನು ಮಾಡಬಹುದೋ ಅಂಥದ್ದನ್ನು ಮಾಡಲಿಕ್ಕೆ ನಮಗೆ ಸ್ವಾತಂತ್ರ್ಯ ಇದೆ. ಆದರೆ ಆ ಭಾಷೆಯನ್ನು ಹಾಳು ಮಾಡುವುದಕ್ಕೆ ನಮಗೆ ಸ್ವಾತಂತ್ರ್ಯ ಇಲ್ಲ. ಆ ಭಾಷೆಯನ್ನು ಯೋಗ್ಯವಾದಂಥ ರೀತಿಯಲ್ಲಿ ನಮ್ಮ ಮುಂದಿನವರಿಗೆ ಅದನ್ನು ಒದಗಿಸಿಕೊಡುವಂಥ ಹೊಣೆಗಾರಿಕೆ ನಮ್ಮ ಮೇಲೆ ಇದೆ. ಒಂದು ಬಾರಿ ಬಸ್ಸಿನಲ್ಲಿ ನಾನು ಅಧ್ಯಾಪಕನಾಗಿರುವಾಗ ಬಸ್ಸಿನಲ್ಲಿ ಕುಳಿತು ಹೋಗುವಾಗ ನನ್ನ ಬದಿಯಲ್ಲಿ ಕುಳಿತಂಥವಳು ಒಬ್ಬಳು ಹುಡುಗಿ, ಯಾವುದೋ ಸಣ್ಣ ತರಗತಿಯ ಒಬ್ಬಳು ಹುಡುಗಿ ಇದು, ಬಸ್ಸಿನಲ್ಲಿ ಹೋಗುವಂಥವಳು ಯುವತಿ. ಆಕೆ ಕಂಡಕ್ಟರ್ ಬರಬೇಕಟ್ಟೆ, ಆ ಬರುವವರೆಗೆ ಕಂಡಕ್ಟರ್ ಕೊಡಲಿಕ್ಕೆ ಬೇಕಾಗಿ 10 ರೂಪಾಯಿ ಒಂದು ನೋಟನ್ನು ಕೈಯಲ್ಲಿ ಹಿಡಿದಿತ್ತು. ಈ ನೋಟನ್ನು ಆಕೆ ಹೀಗೆ ಒಂದು ಸಲ ಸುರುಳಿ ಹೊಡಿಸುವಂಥ ಮಡಿಸುವುದು, ಆಮೇಲೆ ಪುನಃ ಬಿಡಿಸಿ, ಕಂಡಕ್ಟರ್ ಬರಬೇಕಟ್ಟೆ ಪುನಃ ಅದನ್ನು ಮಡಿಸುವುದು ಬಿಡಿಸುವುದು, ಹೀಗೆ ಮಾಡ್ತಾಯಿತ್ತು. ಆವಾಗ ನಾನು ಅವಳಲ್ಲಿ ಕೇಳಿದೆ, ಅಮ್ಮ ಇದು ಈ ನೋಟು ಯಾರು ಅಂತ ಕೇಳಿದೆ. ನಂದೆ ಅಂತ ಹೇಳಿದೆ. ನಾನು ಹೇಳಿದೆ, ಈ ನೋಟು ನಿನ್ನದಲ್ಲಮ್ಮ, ಈ ನೋಟಿನ ಬೆಲೆ 10 ರೂಪಾಯಿ ಅಲ್ಲ, ಆ 10 ರೂಪಾಯಿ ಬೆಲೆ ಮಾತ್ರ ನಿನ್ನದು. ಆ 10 ರೂಪಾಯಿಯನ್ನು ಅದರ ಅನುಕೂಲವನ್ನು ಉಪಯೋಗಿಸಿಕೊಳ್ಳುವ ಹಕ್ಕು ನಿನಗುಂಟು. ಈ ನೋಟನ್ನು ನೀನು ಕಂಡಕ್ಟರಿಗೆ ಈಗ ಕೊಟ್ಟರೆ ಅದು ಕಂಡಕ್ಟರ್ದಾಯ್ತಲ್ವ, ಆ ಕಂಡಕ್ಟರ್ ಇನ್ನೊಬ್ಬ ಪ್ರಯಾಣಿಕರಿಗೆ ಕೊಡ್ತಾನೆ, ನೋಟ್ ಅವನದಾಯ್ತಲ್ಲ, ನೋಟು ನಿನ್ನದಲ್ಲ, ನೋಟು ನಿನ್ನದಲ್ಲ, ಆ ನೋಟಿನ ಬೆಲೆ ಮಾತ್ರ ನಿನ್ನದು. ಈ ರೀತಿಯಲ್ಲಿ ಅವಳಿಗೆ ಹೇಳಿದೆ. ಅವಳಿಗೆ ಎಷ್ಟು ಅರ್ಥ ಆಯಿತು ನನಗೆ ಗೊತ್ತಿಲ್ಲ. ಭಾಷೆಯ ಬಗ್ಗೆ ಇದನ್ನೇ ನಾವು ಗಮನಿಸೋಣ. ಭಾಷೆ ಯಾರು? ಕನ್ನಡ ನನ್ನ ಭಾಷೆ, ನಮ್ಮ ಭಾಷೆ ಅಂತ ನಾವು ಹೇಳಬೇಕು, ಆ ಅಭಿಮಾನ ಬೇಕು. ಆದರೆ ಅದರ ಜೊತೆಗೆ ಹೇಳಬೇಕು, ಭಾಷೆ ನಮ್ಮದೇ ಅಂತ ಕೇಳಿದರೆ ನಮ್ಮದಲ್ಲ. ಈ ಭಾಷೆಯನ್ನು ಉಪಯೋಗಿಸಿಕೊಳ್ಳುವ ಹಕ್ಕು ಮಾತ್ರ ನಮ್ಮದು. ನಮಗೆ ಹಿರಿಯರು ಕೊಟ್ಟದ್ದು ಈ ಭಾಷೆಯನ್ನು ಚೆನ್ನಾಗಿ ಉಪಯೋಗಿಸಿ. ರಿಸರ್ವ್ ಬ್ಯಾಂಕಿನ ಗವರ್ನರ್ ಕೊಟ್ಟದ್ದು ಹಾಗೆ, ಈ 10 ರೂಪಾಯಿ ಉಂಟಲ್ಲ ಇದನ್ನು ಚೆನ್ನಾಗಿ ಉಪಯೋಗಿಸಿಕೊಳ್ಳಿ ಅಷ್ಟೇ. ಅದರ ಯಜಮಾನರು ನಾವಲ್ಲ. ಆದ್ದರಿಂದ ಭಾಷೆಗೆ ಯಜಮಾನರು ನಾವಲ್ಲ. ಆ ಭಾಷೆಯನ್ನು ಸೊಗಸುಗೊಳಿಸುವಂಥ, ಉಪಯೋಗಿಸಿಕೊಳ್ಳುವಂಥ, ಸಮರ್ಥವಾಗಿ ಉಪಯೋಗಿಸಿಕೊಳ್ಳುವಂಥ ಅವಕಾಶ ಮಾತ್ರ ನಮಗಿದೆ. ಅದನ್ನು ನಾವು ಈ ಶಾಸ್ತ್ರಾಧ್ಯಯನ ಇತ್ಯಾದಿಗಳಿಂದ, ಪೂರಕವಾದಂಥ ಕೆಲಸಗಳಿಂದ, ಹೊಸ ಸೃಷ್ಟಿಗಳ ಪರಿಶೀಲನೆಯಿಂದ, ವಿಮರ್ಶೆಯಿಂದ, ಅದರ ಮೂಲಕ ಇನ್ನು ಯಾವ ದಾರಿಯಲ್ಲಿ ನಾವು ನಡೆಯಬಹುದು ಎಂಬಂಥ ವಿವೇಚನೆಯಿಂದ, ಇದೆಲ್ಲದರಿಂದ ಸಾಧಿಸಿಕೊಡಬಹುದು ಅಂತ ನಾವು ತಿಳಿಯಬಹುದು. ಹಳಗನ್ನಡದ ಅಧ್ಯಯನದ ಬಗೆಗೆ ಈಗಾಗಲೇ ಹೇಳಿದೆ. ಹಳಗನ್ನಡದ ಅಧ್ಯಯನ ನಮ್ಮ ಭಾಷೆಯನ್ನು, ಭಾಷಾ ಪ್ರಯೋಗವನ್ನು ಗಟ್ಟಿಗೊಳಿಸ್ತದೆ, ದೃಢಗೊಳಿಸ್ತದೆ, ನಮ್ಮ ಅಭಿಪ್ರಾಯ ಪ್ರಕಟಣೆಯನ್ನು ದೃಢಗೊಳಿಸ್ತದೆ. ಅಷ್ಟು ಮಾತ್ರ ಅಲ್ಲ, ಸುಂದರಗೊಳಿಸ್ತದೆ, ಭಾಷಾ ಶುದ್ಧಿಯನ್ನು ಉಂಟು ಮಾಡ್ತದೆ ಮತ್ತು
ನಿರೂಪಣೆಯ ನಿಷ್ಕೃಷ್ಟತೆಯನ್ನು ಉಂಟು ಮಾಡುತ್ತದೆ, ಖಚಿತಪಡಿಸ್ತದೆ. ಶಬ್ದಶುದ್ಧಿ ಉಂಟು ಮಾಡುವುದಲ್ಲದೆ ನಮ್ಮ ಕೋಶವನ್ನು, ನಮ್ಮ ವೊಕ್ಯಾಬುಲರಿ ಎಂಬುದಾಗಿ ಹೇಳ್ತಾರಲ್ಲ ಇಂಗ್ಲೀಷ್ನಲ್ಲಿ, ಕೋಶ, ಅದನ್ನು ಅದು ವಿಸ್ತರಿಸ್ತದೆ. ಪಠ್ಯಗಳಲ್ಲಿಯೂ ಹಳಗನ್ನಡದ ಪ್ರಮಾಣ ಇಳಿತಾ ಇರುವಂಥದ್ದು. ಮತ್ತು ಈಗಾಗಲೇ ಮಾನ್ಯ ಗಣೇಶ್ ಅವರು ಹೇಳಿದ ಹಾಗೆ ಯಾವುದೊಂದು ಹಳಗನ್ನಡ ಗ್ರಂಥವನ್ನು ಕೊಟ್ಟು ಇದನ್ನು ಸ್ವಲ್ಪ ವಿವರಿಸು ಅಂತ ಹೇಳಿದರೆ ವಿವರಿಸುವಂಥ ಜನ ಇಲ್ಲದಾಗಿರುವಂಥ ಸಂದರ್ಭವನ್ನು ನಾವು ನೆನಪು ಮಾಡಿಕೊಂಡು ಇದು ಆಗಬಾರದು, ಕನ್ನಡಕ್ಕೆ ಹೀಗಾಗಬಾರದು, ಆದ್ದರಿಂದ ಅಧ್ಯಯನ ಬೇಕು ಅಂತ ಹೇಳುವಂಥದ್ದನ್ನು ಗಮನಿಸಬೇಕು. ಈಗಾಗಲೇ ಅವರು ಹೇಳಿದರು, ಹೊಸ ಕಾಲದಲ್ಲಿ ಅಧ್ಯಯನಪೂರ್ಣವಾದಂಥ ಕೃತಿಗಳು ಬರ್ತಾ ಇವೆ. ನವ್ಯ ಸಾಹಿತ್ಯದ ಕಾಲದಲ್ಲಿ ಐತಿಹಾಸಿಕ ಕಾದಂಬರಿ ಎಂಬಂಥ ಸಂಪೂರ್ಣ ನೆಲಕಚ್ಚಿತ್ತು, ಅಥವಾ ಅದಕ್ಕೆ ಅದು ವಸ್ತುವೇ ಅಲ್ಲ, ಕಾದಂಬರಿ ರಚನೆಗೆ ವಸ್ತುವೇ ಅಲ್ಲ ಎಂಬ ಅಭಿಪ್ರಾಯವೂ ಕೂಡ ಬೆಳೆದಿತ್ತು ಎಂಬುದಾಗಿ. ಅನಂತರ ಕಾಲದಲ್ಲಿ ಈ ವಸ್ತುವನ್ನು ತೆಗೆದುಕೊಂಡು ಅನೇಕ ಕಾದಂಬರಿಗಳು ರಚಿತವಾಗಿವೆ. ಅಂಥದ್ದಲ್ಲಿ ಮಾನ್ಯ ಗಣೇಶರು ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ. ಅವರು ಅನೇಕ ಸಾಹಿತ್ಯ ನಾಟಕಾದಿ, ಸಂಸ್ಕೃತ ಸಾಹಿತ್ಯ ನಾಟಕಾದಿ ಗ್ರಂಥಗಳನ್ನು ಓದಿದವರು. ಆ ಕಾಲದ ಸಾಂಸ್ಕೃತಿಕ ಚಿತ್ರಣ ಏನುಂಟು ಅಂತ ಹೇಳುವಂಥದ್ದನ್ನು ಚಿತ್ರಿಸಬೇಕು ಅಂತ ಅವರ ಉದ್ದೇಶ, ಅದನ್ನು ಅವರು ಸಾಧಿಸಿದ್ದಾರೆ. ಇನ್ನೂ ಒಂದು ಗ್ರಂಥದ ಹೆಸರನ್ನು ನಾನಿಲ್ಲಿ ಹೇಳಬೇಕು. ಅದು ಕಂಪ್ಯೂಟರ್ ತಜ್ಞರಾದಂಥ KP ರಾವ್ ಅವರು ಕನ್ನಡವನ್ನು ಮಾತ್ರ ಅಲ್ಲ, ಭಾರತೀಯ ಲಿಪಿಗಳನ್ನು ಕಂಪ್ಯೂಟರಿಗೆ ಅಳವಡಿಸಿದಂಥ ಹಿರಿಯರು. ನಾಡೋಜ KP ರಾವ್. ಇವತ್ತು ಕಂಪ್ಯೂಟರ್ನಲ್ಲಿ ನಾವು ಕನ್ನಡವನ್ನು ಓದ್ತಾ ಇದ್ದರೆ ಅದು KP ರಾವ್ ಅವರ ಸಾಧನೆಯಿಂದ, ಅದರಿಂದ ಮುಂದುವರಿದುಕೊಂಡು ಬಂದಂಥದ್ದು. ಅವರು ಕಂಪ್ಯೂಟರ್ ತಜ್ಞ ಮಾತ್ರ ಅಲ್ಲ, ಅವರು ಪ್ರಾಚೀನ ಸಂಸ್ಕೃತ ವ್ಯಾಕರಣಗಳ ಬಗೆಗೆ ತುಂಬ ಕೆಲಸ ಮಾಡಿದಂಥವರು, ತುಂಬ ಕೆಲಸ ಮಾಡಿದ್ದಾರೆ. ಆ ವ್ಯಾಕರಣಕಾರರ ಹಿನ್ನೆಲೆಯಿಂದ, ವ್ಯಾಕರಣಕಾರರ ಜೀವನದ ಹಿನ್ನೆಲೆಯಿಂದ ಅವರು ವರ್ಣಕ ಎಂಬಂಥ ಒಂದು ಕಾದಂಬರಿಯನ್ನು ಬರೆದಿದ್ದಾರೆ. ಬಹಳ ವಿಶಿಷ್ಟವಾದಂಥ ಒಂದು ಕಾದಂಬರಿ. ಇದಲ್ಲದೆ ಈಗ ಕಳೆದ ಕೆಲವು ವರ್ಷಗಳಲ್ಲಿ, 10-20 ವರ್ಷಗಳಲ್ಲಿ ಬಂದಂಥ, ಮೊನ್ನೆವರೆಗೆ ಬಂದಂಥ, ಈಗಲೂ ಬರ್ತಾ ಇರುವಂಥ ಗ್ರಂಥಗಳನ್ನು ನೋಡುವುದಾದರೆ, ಭೈರಪ್ಪನವರ ಸಾರ್ಥ ಎಂಬಂಥ ಗ್ರಂಥ ಬಂದ ಮೇಲೆ ಪ್ರಾಯಶಃ ಈ ಒಂದು ಗ್ರಂಥಗಳು, ಈ ಥರದ ಗ್ರಂಥಗಳು ಬರುವುದು ಹೆಚ್ಚಾಯಿತು ಅಂತ ಕಾಣ್ತದೆ. ಸ್ವಪ್ನ ಸಾರಸ್ವತ ಗೋಪಾಲಕೃಷ್ಣ ಪೈ ಅವರದ್ದು, ಆಮೇಲೆ ತೇಜೋತುಂಗಭದ್ರ ವಸುಧೇಂದ್ರರದ್ದು, ಆಮೇಲೆ ಆರ್ ಗಣೇಶರ ಕೃತಿಯ ಬಗ್ಗೆ ಈಗಾಗಲೇ ಹೇಳಿದೆ, ವರ್ಣಕದ ಬಗ್ಗೆ ಹೇಳಿದೆ, ಮಾಗಧೇಯ ಸದ್ಯೋಜಾತ ಭಟ್ಟ, ಚೆನ್ನಭೈರಾದೇವಿ ಗಜಾನನ ಶರ್ಮ, ಅದಕ್ಕೆ ಮೊನ್ನೆ ಪ್ರಶಸ್ತಿ ಬಂದಂತಹದ್ದನ್ನು ಕೇಳಿದೆವು ನಾವು. ಈ ಚೆನ್ನಭೈರಾದೇವಿ ಕಾದಂಬರಿಯ ಬಗೆಗೆ ಅದನ್ನು ಓದಿದಂಥ ಮಾನ್ಯ ವೀರೇಂದ್ರ ಹೆಗಡೆ ಅವರು ಒಂದು ಭಾಷಣದಲ್ಲಿ ಅದನ್ನು 5 ನಿಮಿಷ ಅದರ ಬಗ್ಗೆ ಮಾತನಾಡಿದ್ದಾರೆ. ಚೆನ್ನಭೈರಾದೇವಿ ಕಾದಂಬರಿಯ ಬಗ್ಗೆ ಬಹಳ ಸಂತೋಷಪಟ್ಟು. ಕರಿಮೆಣಸಿನ ರಾಣಿ, ಚೆನ್ನಭೈರಾದೇವಿ, ಈ ಥರದ ಕಾದಂಬರಿ. ಆಮೇಲೆ ಅವ್ರದ್ದು ಪ್ರಮೇಯ ಅಂತ ಬಂತು. ಈಗ ಮೊನ್ನೆ ಕೆಂಪನಂಜಮ್ಮಣ್ಣಿ ಬಗ್ಗೆ ಮೊನ್ನೆ ಕಳೆದು ಹೋದಂಥ ಇತಿಹಾಸ, 100 ವರ್ಷದ ಹಿಂದೆ ಕಳೆದು ಹೋದಂಥ ಇತಿಹಾಸ, ಇಂಥದ್ರ ಬಗ್ಗೆ ಕೃತಿ ಬಂದಿದೆ. ಇನ್ನು ಅಶೋಕನ ಶಾಸನಗಳ ಕಾಲದಲ್ಲಿ ಆ ಶಾಸನವನ್ನು ಬರೆದಂಥ ಒಬ್ಬ ಚಪಾಡ ಅಂತ ಒಬ್ಬ ಲಿಪಿಕಾರ, ಅದು ಕೆತ್ತಿದವನು, ಶಾಸನ ಕೆತ್ತಿದವನು, ಅವನ ಬಗ್ಗೆ ಒಂದು ಕಾದಂಬರಿಯನ್ನು HG ಶ್ರೀಧರ್ ಅವರು ಬರೆದಿದ್ದಾರೆ. ಸಹನಾ ವಿಜಯಕುಮಾರ್ ಅವರ ಕಶೀರ, ಕಾಶ್ಮೀರದ ಸಮಸ್ಯೆ ಏನು ಅಂತ ಹೇಳುವಂಥದ್ರ ಬಗೆಗಿನ ಈಗ ಗತ ಇತಿಹಾಸದ ವಿಷಯ ಬಂದಿದೆ. ಮಾಗಧ ಎಂಬಂಥ ಅವರ ಹೊಸ ಕಾದಂಬರಿ ಮೊನ್ನೆ ಅನಾವರಣಗೊಂಡಿದೆ. ನಾನಿನ್ನೂ ಅದನ್ನು ಓದಿಲ್ಲ. ಅದರ ಬಗ್ಗೆ ಅಜಿತ್ ಅವರ ಜೊತೆಗೆ ನಡೆಸಿದಂಥ ಸಂಭಾಷಣೆಯನ್ನು ಮಾತ್ರ ಕೇಳಿದ್ದೇನೆ. ಒಂದು ಕಾದಂಬರಿಯನ್ನು ಬರೀಬೇಕಾದ್ರೆ ಎಷ್ಟು ಆಳವಾದಂಥ ಅಭ್ಯಾಸವನ್ನು ಮಾಡಿದ್ದಾರೆ ಅಂತ ಹೇಳಿ ಅದರಲ್ಲಿ ಗೊತ್ತಾಗ್ತದೆ. ಭೈರಪ್ಪನವರು ಹಾಗೆ ಮಾಡ್ತಾರೆ ಅಂತ ಹೇಳುವಂಥದ್ದನ್ನು ಅವರು ಬೇರೆ ಬೇರೆ ಸಂದರ್ಶನದಲ್ಲಿ ಹೇಳಿದಂಥದ್ದುಂಟು, ನಮಗೆ ಗೊತ್ತಿದೆ. ಆ ಪರಂಪರೆ, ಅಂಥ ಅಧ್ಯಯನಶೀಲರ ಪರಂಪರೆ ಮುಂದುವರಿದರೆ ಇದು ಕನ್ನಡಕ್ಕೆ ಸಂತೋಷವನ್ನುಂಟು ಮಾಡುವಂಥ ಒಂದು ವಿಷಯ. ಮತ್ತು ಕನ್ನಡ ಇನ್ನಷ್ಟು ಬೆಳೆಯುವ, ಕನ್ನಡವನ್ನು ಇನ್ನಷ್ಟು ಸೊಗಸುಗೊಳಿಸುವ, ಒಳ್ಳೆಯದು ಮಾಡುವಂಥ ಪ್ರಯತ್ನ ಇಲ್ಲೆಲ್ಲ ಇದೆ ಎಂಬಂಥದ್ದನ್ನು ನಾವು ಗಮನಿಸಬೇಕು. ಆಮೇಲೆ ಇದಲ್ಲದೆ ಈಗ ಒಂದು ಕಾಲದಲ್ಲಿ ಎತ್ತಿನ ಗಾಡಿಗಳಲ್ಲಿ ಹೋಗ್ತಾ ಇದ್ರು, ಒಂದು ಕಾಲದಲ್ಲಿ ನಡೆದು ಹೋಗ್ತಾ ಇದ್ರು ಅಂತ ನಾವು ಕಥೆಗಳನ್ನು ಕೇಳ್ತೇವೆ. ಆದರೆ ನಮ್ಮ ಬೆಂಗಳೂರಿಗೆ ಹೋದರೂ ಅಲ್ಲಿ ನಡೆದು ಹೋಗುವಂಥವರು ಇದ್ದಾರೆ, ಎತ್ತಿನ ಗಾಡಿಗಳಲ್ಲಿ ವಸ್ತುಗಳನ್ನು ಸಾಗಿಸುವಂಥದ್ದು ಈಗಲೂ ಇದೆ, ಲಾರಿಗಳಲ್ಲಿ ಸಾಗಿಸುವಂಥದ್ದಿದೆ.
ಆಮೇಲೆ ಬಸ್ಸು ಇತ್ಯಾದಿಗಳಿವೆ, ರೈಲು ಇದೆ, ವಿಮಾನ ಇದೆ, ಮೆಟ್ರೋ ಇದೆ, ಎಲ್ಲವೂ ಏಕಕಾಲದಲ್ಲಿವೆ. ಆದ್ದರಿಂದ ಯಾವುದೊಂದು ಮುಗಿದೋಯ್ತು, ಎತ್ತಿನ ಗಾಡಿಯ ಕಾಲ ಮುಗಿದೋಯ್ತು ಅಂತ ಹೇಳುವ ಹಾಗಿಲ್ಲ, ಎತ್ತಿನ ಗಾಡಿ ಕಾಲ ಮುಗಿದೋಯ್ತು ಅಂತ ಹೇಳುವ ಹಾಗಿಲ್ಲ. ಬಹುಶಃ ಈ ರೀತಿಯ ಆಚರಣೆಗಳೇ ನಮ್ಮ ಜನಪದ ಸಾಹಿತ್ಯವನ್ನು ಬೆಳೆಸಿ ಬೆಳೆಸುವ ಬಹಳ ದೊಡ್ಡ ಮಾರ್ಗಗಳು ಅಂಥೇಳಿ ಆ ಎಲ್ಲರಿಗೂ ಕೂಡ ನಾನು ಅಡಿಬಾಗಿ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ಯಾಕೆ ಅಂದರೆ ಕಾವಂದ್ರ ಆಗಲೇ ಹೇಳಿದರು, ಇಲ್ಲಿ ಬಂದಿರುವ ಡೊಳ್ಳು, ವೀರಗಾಸೆ, ಎಷ್ಟೆಲ್ಲ ಜನಪದ ಕಲಾ ತಂಡಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ ಮತ್ತು ಅವರು ಸೇವೆಯನ್ನು ಇಡೀ ರಾತ್ರಿ ಅರ್ಪಿಸ್ತಾ ಇದ್ದಾರೆ. ಅಂದರೆ ಬಹುಶಃ ಭಕ್ತಿ ಇಲ್ಲದೆ ಧರ್ಮವಿಲ್ಲ, ಭಕ್ತಿ ಇಲ್ಲದೆ ಆಚರಿಸುವ ಧರ್ಮ ಅದೊಂದು ವೇಷ ಅಷ್ಟೇನೆ. ಆದ್ದರಿಂದ ಪುತಿನ ಹೇಳ್ತಾರೆ, ದೇವ ಬೊಂಬೆ ಪೂಜೆ ಆಟ ಭಕ್ತಿ ಸೋಜಿಗ ಅಂತ. ದೇವ ಬೊಂಬೆ ಪೂಜೆ ಆಟ ಭಕ್ತಿ ಸೋಜಿಗ. ಬಹುಶಃ ನಮ್ಮ ಜನಪದರು ತಮ್ಮ ಇಡೀ ಬದುಕಿನಲ್ಲಿ ನೊಂದ ನೋವಿನಿಂದ ಹಾಡುಗಳನ್ನು ಕಟ್ಟಿದರು, ನೋವನ್ನು ಮರೆಯುವುದಕ್ಕಾಗಿ ಹಾಡುಗಳನ್ನು ಕಟ್ಟಿದರು. ಆ ಹಾಡುಗಳಿಗೆ ಒಂದು ಲಯ ಬೇಕು ಅಂಥೇಳಿ ವಾದ್ಯಗಳನ್ನು ಮಾಡಿಕೊಂಡ್ರು. ಆ ವಾದ್ಯಗಳ ತಾಳಕ್ಕೆ ಅನುಗುಣವಾಗಿ ಹೆಜ್ಜೆಯ ಕುಣಿತಗಳನ್ನು ಜೊತೆಗೆ ಜೋಡಿಸಿದ್ರು. ಹಾಗಾಗಿ ಅವರು ಯಾರೂ ಆತ್ಮಹತ್ಯೆ ಮಾಡಿಕೊಳ್ಳಿಲ್ಲ. ಅನ್ನ ಇರಲಿಲ್ಲ, ಅಕ್ಷರ ಇರಲಿಲ್ಲ, ಆದರೆ ಆನಂದ ಇತ್ತು. ಯಾಕೆ ಆನಂದ ಇತ್ತು ಅಂದರೆ ಜನಪದ ಸಾಹಿತ್ಯ ಹುಟ್ಟಿದ್ದು ಅರಮನೆಯಲ್ಲ, ಜನಪದ ಸಾಹಿತ್ಯ ಹುಟ್ಟಿದ್ದು ಗುರುಮನೆಯಲ್ಲೂ ಅಲ್ಲ. ಜನಪದ ಸಾಹಿತ್ಯ ಹುಟ್ಟಿದ್ದು ಜನರ ಮನೆಗಳಲ್ಲಿ, ಹೊಲಗಳಲ್ಲಿ, ಕಾಡುಗಳಲ್ಲಿ, ಬೇಸಾಯ ಮಾಡುವ ಜಾಗದಲ್ಲಿ ನಮ್ಮ ಜನಪದ ಸಾಹಿತ್ಯ ಹುಟ್ಟಿದೆ. ಗಾಂಧೀಜಿ ಹೇಳ್ತಾರೆ, ಶ್ರಮವಿಲ್ಲದ ದುಡಿಮೆ ಸಾಮಾಜಿಕ ಪಾಪ ಅಂತ. ನಾವು ಎದೆ ಮುಟ್ಕೊಂಡು ನೋಡ್ಕೋಬೇಕಾಗಿದೆ. ದುಡ್ಡಿನಿಂದ ದೇವರಿಗೆ ಅರ್ಪಿಸುತ್ತಿದ್ದೇವೆಯೋ ಅಥವಾ ಒಡೆದು ತಂದ ದುಡ್ಡಿನಿಂದ ದೇವರನ್ನು ಆರಾಧಿಸುತ್ತಿದ್ದೇವೆಯೋ ಎನ್ನುವ ಪ್ರಶ್ನೆಗೆ ಉತ್ತರ ಸಿಕ್ಕಾಗ ಜನಪದ ಸಂಸ್ಕೃತಿ, ಜನಪದ ಮೌಲ್ಯಗಳು ಯಾಕೆ ಉಳಿಬೇಕು, ಬೆಳಿಬೇಕು ಅಂದರೆ ಮನುಷ್ಯ ಆತ್ಮಹತ್ಯೆ ಮಾಡಿಕೊಳ್ಳದ ಹಾಗೆ ಬದುಕಬೇಕು. ಮನುಷ್ಯ ಆತ್ಮಹತ್ಯೆ ಮಾಡಿಕೊಳ್ಳದ ಹಾಗೆ ಆನಂದವಾಗಿ ಬದುಕಿ ಆತ್ಮವಿಕಾಸವನ್ನು ಕಾಣಬೇಕು. ಇದು ನಮ್ಮ ನಾಡಿನ ಜನಪದ ಸಾಹಿತ್ಯದ ಮೂಲ ಉದ್ದೇಶ. ಹಾಗಾಗಿ ಕಾವಂದರು ಈ ಧರ್ಮಸ್ಥಳ, ಬಹುಶಃ ನಾನು ಶಿವಮೊಗ್ಗ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ತಿಪ್ಪಗೊಂಡನಹಳ್ಳಿಯವನು. ನನಗೆ ಈ ಧರ್ಮಸ್ಥಳದ ಹೆಸರು ಮೊದಲ ಬಾರಿಗೆ ನಾನು ಕೇಳಿದ್ದು 4-5ನೇ ಕ್ಲಾಸ್ ಓದ್ತಾ ಇರುವಂಥ ಒಂದು ಹಳ್ಳಿಯ ಗಮಾರ ಹುಡುಗ. ನಮ್ಮ ಹಳ್ಳಿಯಲ್ಲಿ ಏನಾದರೂ ಜಗಳ ಆದರೆ, ಅನ್ಯಾಯ ಆದರೆ 15 ಪೈಸದ ಲೆಟ್ರನ್ನು ಧರ್ಮಸ್ಥಳಕ್ಕೆ ಬರೀತೀನಿ ನೋಡು ಅಂತ ಹೇಳ್ತಿದ್ದದ್ದನ್ನು ಕೇಳಿಸ್ಕೊಂಡಿದ್ದೀನಿ ಮತ್ತು ಆವತ್ತು ಬಂದು ಚಾಪೆ ತಗೊಂಡು ಈ ನೆಲದಲ್ಲಿ ಮಲಗಿದ್ದೇನೆ. ಅದು ನನ್ನ ಒಳಗಡೆ ಧರ್ಮಸ್ಥಳವನ್ನು ತಂದುಕೊಟ್ಟ ರೀತಿ ಮತ್ತು ಬಗೆ. ಇವತ್ತು ಲಕ್ಷಾಂತರ ಜನ ಮೂಲೆ ಮೂಲೆಗಳಿಂದ ಯಾಕೆ ಬರ್ತಾರೆ ಅಂದರೆ ಈ ಶ್ರದ್ಧೆಯ ಕಾರಣಕ್ಕಾಗಿ ಬರ್ತಾ ಇದ್ದಾರೆ, ಭಕ್ತಿಯ ಕಾರಣಕ್ಕಾಗಿ ಬರ್ತಾ ಇದ್ದಾರೆ. ಈ ಶ್ರದ್ಧೆ ಮತ್ತು ಭಕ್ತಿಗಳನ್ನು ಜನರ ಒಳಗಡೆ ಉಳಿಸಿರೋದು ಯಾವುದು ಅಂದರೆ ಜನಪದ ಸಂಸ್ಕೃತಿ ಮತ್ತು ಜನಪದ ಪ್ರಜ್ಞೆ ಮತ್ತು ಜನಪದ ಜೀವನ ಮೌಲ್ಯಗಳು. ಆ ಜನಪದ ಮೌಲ್ಯಗಳನ್ನು ಕಳ್ಕೊಂಡ್ರೆ ಮಾನವೀಯ ಮೌಲ್ಯಗಳು ನಾಶ ಆಗ್ತವೆ. ಪರಮಪೂಜ್ಯರ ರತ್ನಗುಣಿ ಎನ್ನುವಂಥ ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದಾಗ ಅದರಲ್ಲಿ ರತ್ನದ ಸಾಲಿದೆ. ಅವರು ಬರೆದಿದ್ದಾರೆ, ಹಂಚ್ಕೊಂಡು ಉಂಡ್ರೆ ರುಚಿ ಜಾಸ್ತಿ ಅಂತ. ಹಂಚ್ಕೊಂಡು ಉಂಡ್ರೆ ರುಚಿ ಜಾಸ್ತಿ ಅನ್ನೋದಿದೆಯಲ್ಲ, ಇದು ಜನಪದ ಪ್ರಜ್ಞೆ, ಇದು ಜನಪದ ಸಾಹಿತ್ಯ, ಇದು ಜನಪದ ಸಂಸ್ಕೃತಿ. ಯಾಕೆಂದರೆ ನಮ್ಮ ಹಳ್ಳಿಯಲ್ಲಿ ಬುತ್ತಿ ತಗೊಂಡೋಗಿ ಹೊಲದಲ್ಲಿ ಬುತ್ತಿ ಬಿಚ್ಕೊಂಡ್ರೆ ಮೊದಲು 4 ಕಡೆಗೆ ಎಸೆದು ಆಮೇಲೆ ಊಟ ಮಾಡ್ತಿದ್ರು. ಇವತ್ತು ಯಾರಾದರೂ ಇಂಗ್ಲೀಷ್ ಓದ್ದವನು, ಕಾನ್ವೆಂಟ್ ಓದ್ದವನು, ನಮ್ಮ ಮಾರ್ಕ್ಸ್ವಾದದವನು ಬಂದಿದ್ದನ್ನೇನಾದರೂ ನೋಡಿದರೆ ಈ ಗಮಾರರಿಗೆ ಬುದ್ಧಿನೇ ಇಲ್ಲ, ತಿನ್ನೋ ಅನ್ನನ ಚೆಲ್ತಾನಲ್ರಿ
ಅಂತೇಳಿ ಲೇಖನ ಬರೀತಾರೆ, ಸಂಶೋಧನೆ ಮಾಡ್ತಾರೆ. ಭಾರತೀಯರು ಅಂದರೆ ಅನಾಗರಿಕರು, ಭಾರತೀಯರು ಅಂದರೆ ಹಾವಿಡಿಯೋರು, ಭಾರತೀಯರು ಅಂದರೆ ಗುಗ್ಗುಗಳು ಅಂತ ಹೇಳಿದ ಮಹಾಗುಗ್ಗುಗಳು ಅಲ್ಲಿಂದ ಬಂದವರು. ಬಹುಶಃ ನಮಗೆ ಗೊತ್ತಿದೆ, ಹಳ್ಳಿಯಿಂದ ಬಂದವನು ನಾನು, ಹೊಲದಿಂದ ಬಂದವನು. ರೊಟ್ಟಿ ಚೂರನ್ನು ಎಸೆದ್ರೆ ಆ ಬೇವಿನ ಮರದ ಮೇಲಿರೋ ಕಾಗೆ ಹಾರು ಬಂದು ಆ ರೊಟ್ಟಿನ ತಿಂತಿತ್ತು. ಕಾಗೆ ಇಲ್ಲ ಅಂದರೆ ನಮ್ಮ ಜೊತೆಗಿದ್ದ ನಾಯಿ ಪಕ್ಕದಲ್ಲಿ ಬಂದು ಆ ರೊಟ್ಟಿ ಗುಕ್ಕನ್ನು ತಿಂದುಬಿಟ್ಟು ನಾಲ್ಗೆನ ಕೆಳಗಿಟ್ಟು 2 ಹನಿ ಉದುರಿಸ್ತಾ ಇನ್ನೊಂದು ತುಂಡನ್ನು ಹಾಕ್ತಾನೆ ಅಂತ ಕಾಯ್ತಾ ಇತ್ತು. ಅದೂ ಇರಲಿಲ್ಲ ಅಂದರೆ ಒಂದು 10 ನಿಮಿಷ ಹೊಲದಲ್ಲಿರೋರಿಗೆ ಗೊತ್ತಿರುತ್ತೆ, ಊಟ ಮಾಡಿ ಕೈ ತೊಳ್ಕೊಳ್ಳೋ ಹೊತ್ತಿಗೆ ಆ ರೊಟ್ಟಿ ಚೂರು, ಮುದ್ದೆ ಚೂರು, ಅನ್ನದ ಅಗಳಿನ ಸುತ್ತ 4, 5, 100 ಇರುವೆಗಳು ಸುತ್ತಕೊಳ್ತಿದ್ವು. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನೋದು ನಮ್ಮ ಸಂಸ್ಕೃತಿಯ ಮಾತಿನ ಸಂಗತಿ ಅಲ್ಲ, ಅದು ನಮ್ಮ ಬದುಕಿನ ಸಂಗತಿ. ಬದುಕಿನ ಸಂಗತಿ. ಧರ್ಮ ಅಂದರೆ ಮಾತಿನ ವಸ್ತು ಅಲ್ಲ, ಧರ್ಮ ಅಂದರೆ ಆಚರಣೆಯ ವಸ್ತು. ಈ ಧರ್ಮಿಗಳು ಮತ್ತು ಅಧರ್ಮಿಗಳ ನಡುವೆ ಸದಾ ಜಗಳ ನಡೀತಾ ಇದೆ. ಇದು ಇವತ್ತಿಂದಲ್ಲ. ಆದಿಪುರಾಣದಲ್ಲಿ ಮೊದಲ ತೀರ್ಥಂಕರನಾದ ಆದಿನಾಥ ಮಹಾಬಲನೆಂಬ ರಾಜನಾಗಿದ್ದ ಸಂದರ್ಭದಲ್ಲಿ 4 ಜನ ಮಂತ್ರಿಗಳಿರ್ತಾರೆ ಅವನಿಗೆ. ಒಬ್ಬ ಸ್ವಯಂ ಬುದ್ಧ ಅನ್ನೋ ಮಂತ್ರಿ, ಅವನು ಪಾಪ ಇದೆ, ಪುಣ್ಯ ಇದೆ, ಒಳ್ಳೇದು ಮಾಡಪ್ಪ, ಇಲ್ಲದೆ ಹೋದರೆ ಮುಂದಿನ ಜನ್ಮದಲ್ಲಿ ನಿನಗೆ ಕೆಟ್ಟದ್ದಾಗತ್ತೆ ಕಣಯ್ಯ ಅಂತ ಬುದ್ಧಿ ಹೇಳ್ತಿರ್ತಾನೆ. 3 ಜನ ಕಾಮ್ರೇಡ್ರುಗಳು ಅವತ್ತೂ ಇದ್ದರು. ಅವರು ಶತಮತಿ, ಸಂಭಿನ್ನಮತಿ, ಮಹಾಮತಿ ಅಂತ. ಅವರೇನು ಹೇಳ್ತಿದ್ರು ಅಂದರೆ, ಜೀವ ಅನ್ನೋದಿಲ್ಲ, ಪಾಪ ಅನ್ನೋದಿಲ್ಲ, ಪುಣ್ಯ ಅನ್ನೋದಿಲ್ಲ, ನಿಮ್ಮ ಇಂದ್ರಿಯಗಳು ಏನೇನು ಕೇಳ್ತಾವೋ ಅದೆಲ್ಲವನ್ನು ಅದಕ್ಕೆ ಕೊಟ್ಟುಬಿಡಿ, ಮಾಮ ಮಸ್ತ್ ಮಜಾ ಮಾಡು, ಮಜಾ ಮಾಡು, ಮಜಾ ಮಾಡು. ಇವತ್ತು ನಾವು ಅದನ್ನೇ ಮಾಡ್ತಾ ಇರೋದು, ಅದನ್ನೇ ಮಾಡ್ತಾ ಇದ್ದೀವಿ. ಆದರೆ ಮಹಾಬಲ ಅದನ್ನು ಮಾಡಲಿಲ್ಲ. ಸ್ವಯಂ ಬುದ್ಧನ ಮಾತು ಕೇಳ್ದ, ಜೈನ ಧರ್ಮವನ್ನು ಸ್ವೀಕಾರ ಮಾಡಿದ. ಆ ಕಾರಣಕ್ಕಾಗಿ 10ನೇ ಜನ್ಮದಲ್ಲಿ ಆದಿತೀರ್ಥಂಕರನಾಗ್ತಾರೆ. ಆ ಆದಿತೀರ್ಥಂಕರನ ಶಕ್ತಿ ಇವತ್ತು ಧರ್ಮಸ್ಥಳದಲ್ಲಿ ಕಾವಂದರ ರೂಪದಲ್ಲಿ ನಮ್ಮನ್ನು ಮುನ್ನಡೆಸ್ತಾ ಇದೆ. ಮನುಷ್ಯ ಸಾಯಬಹುದು, ಮೌಲ್ಯಗಳು ಸಾಯುವುದಿಲ್ಲ. ಮನೆಗಳು ಉರುಳಿ ಹೋಗಬಹುದು, ಆದರೆ ಮಣ್ಣು ಉರುಳಿ ಹೋಗುವುದಿಲ್ಲ. ಜನಪದ ಸಂಸ್ಕೃತಿಯನ್ನು ಉಳಿಸುವ, ಸಾಹಿತ್ಯವನ್ನು ಉಳಿಸುವ ಮಾರ್ಗ ರಾಜಾಶ್ರಯದಿಂದ ಅದು ಉಳಿಯುವುದಿಲ್ಲ, ಮಠಗಳ ಆಶ್ರಯದಿಂದ ಅದು ಉಳಿಯುವುದಿಲ್ಲ. ಅದೇನಾದರೂ ಉಳಿಯೋದಾದರೆ ಜನಗಳ ಆಶ್ರಯ ದೊರೆತಾಗ ಮಾತ್ರ ಅದು ಉಳಿಯೋದಕ್ಕೆ ಸಾಧ್ಯ, ಬೆಳೆಯೋದಕ್ಕೆ ಸಾಧ್ಯ. ಜನಪದ ಮೌಲ್ಯಗಳನ್ನು, ಜನಪದ ಸಾಹಿತ್ಯವನ್ನು, ಜನಪದ ಜೀವನವನ್ನು ಜನರು ಕೈ ಬಿಟ್ಟರೆ ಬಹುಶಃ ಅದು ಅವತ್ತೇ ನಾಶ ಆಗತ್ತೆ. ಆದ್ದರಿಂದ ಜನಪದ ಬೆಳೆದಿರೋದು ಜನರಿಂದ, ಜನಪದ ಉಳಿದಿರೋದು ಜನರಿಂದ, ಜನಪದ ಮುಂದೆ ಸಾಗಬೇಕಾಗಿರೋದು ಕೂಡ ಜನರಿಂದ. ಈ ಜನಪದ ಸಾಹಿತ್ಯವನ್ನು ಉಳಿಸೋದಕ್ಕೆ 2 ರೀತಿಯಲ್ಲಿ ಉಳಿಸಬೇಕಾದ ಅಗತ್ಯ ಇದೆ. ಒಂದು, ಜನರ ಜೀವನದಲ್ಲೇ ಆಚರಣೆಯ ಭಾಗವಾಗಿ ಕಲಾವಿದರ ಮೂಲಕ ಉಳಿಬೇಕು, ಹಾಡುಗಾರರ ಮೂಲಕ ಉಳಿಬೇಕು, ಗಾಯಕರ ಮೂಲಕ ಉಳಿಬೇಕು. ಆ ಮೂಲ ಕಲಾವಿದರಿದ್ದಾರಲ್ಲ, ಜನಪದರು, ಆ ಡೊಳ್ಳು ಬಡಿತಾ ಇದ್ದಾರಲ್ಲ, ಅವ್ರ ಮೂಲಕ ಅದು ಉಳಿಬೇಕು. ಜನರ ಮಧ್ಯದಲ್ಲೇ ಉಳಿಬೇಕು. ಜನರ ಮಧ್ಯದಲ್ಲಿ ಉಳಿಬೇಕು ಅಂದರೆ ಈ ರೀತಿಯ ಲಕ್ಷ ದೀಪೋತ್ಸವಗಳು ನಮ್ಮ ನೆಲದ ಪ್ರತಿ ಜಿಲ್ಲೆಗಳಲ್ಲಿ ನಡೆಯುವಂತಾಗಬೇಕು. ಅಥವಾ ನಮ್ಮ ಹಬ್ಬ ಹರಿದಿನಗಳಿದಾವಲ್ಲ, ಅವು ಕೇವಲ ಕರ್ಮಕಾಂಡಕ್ಕೆ ಸೀಮಿತವಾಗದೆ ಒಂದು ಸಾಹಿತ್ಯ ಕಾಂಡಕ್ಕೆ, ಜ್ಞಾನಕಾಂಡಕ್ಕೆ ತಮ್ಮನ್ನು ತಾವು ತರ್ಕೋಬೇಕು. ಇದು ಕಾರ್ತೀಕ ಮಾಸ, ದೀಪಾವಳಿ ಆಚರಣೆ ಮಾಡಿದ್ದೇವೆ. ಜನಪದ ಸಾಹಿತ್ಯ ಅಂದರೆ ಬರೀ ಹಾಡಲ್ಲ, ಜನಪದ ಸಾಹಿತ್ಯ ಅಂದರೆ ಬರೀ ಮಾತಲ್ಲ. ಜನಪದ ಸಾಹಿತ್ಯದಲ್ಲಿ ಮಾತಿದೆ, ಹಾಡಿದೆ, ವಾದ್ಯ ಇದೆ, ಕುಣಿತ ಇದೆ, ಆಚರಣೆ ಇದೆ, ಧರ್ಮ ಇದೆ, ಸಮುದಾಯ ಇದೆ. ಅದೆಲ್ಲ ಇದ್ದಾಗ ಮಾತ್ರ ಅದು ಜನಪದ ಸಾಹಿತ್ಯ ಎಂದು ಕರೆಸಿಕೊಳ್ಳುತ್ತದೆ. ಟೇಬಲ್ಲು, ಪೆನ್ನು, ಹಾಳೆ ಇದ್ದರೆ ಅದು ಶಾಸ್ತ್ರ ಸಾಹಿತ್ಯವಾಗಬಹುದು, ಸೃಜನಶೀಲ ಸಾಹಿತ್ಯವಾಗಬಹುದು, ಶಿಷ್ಟ ಸಾಹಿತ್ಯವಾಗಬಹುದು, ಆದರೆ ಅದು ಜಾನಪದ ಸಾಹಿತ್ಯ ಆಗೋದಿಲ್ಲ. ಯಾಕೆ ಅಂದರೆ ಜಾನಪದ ಸಾಹಿತ್ಯ ನಾನು ಅನ್ನೋ ಪ್ರಜ್ಞೆಯಿಂದ ಹುಟ್ಟಿದ್ದಲ್ಲ, ನಾವು ಎನ್ನುವ ಪ್ರಜ್ಞೆಯಿಂದ ಹುಟ್ಟಿದ್ದು. ಜಾನಪದ ಸಾಹಿತ್ಯ ನನಗೆ ನಾನು ಎಂಬ ಪ್ರಜ್ಞೆಯನ್ನು ಕಲಿಸುವುದಿಲ್ಲ, ನಾವು ಎಂಬ ಪ್ರಜ್ಞೆಯನ್ನು ಕಲಿಸುತ್ತದೆ. ಅದಕ್ಕಾಗಿ ಅದನ್ನು ಉಳಿಸಿ ಬೆಳೆಸಬೇಕಾದ ಅನಿವಾರ್ಯತೆ ನಮ್ಮ ಮುಂದಿದೆ. ಮತ್ತೊಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಾದರೆ,
ಜನಪದ ಸಾಹಿತ್ಯ, ಜನಪದ ಸಂಸ್ಕೃತಿ ಅನ್ನೋದು ಭಾರತೀಯ ಸಂಸ್ಕೃತಿಯ ತಾಯಿ, ಭಾರತೀಯ ಸಂಸ್ಕೃತಿಯ ಬೇರು. ಜನಪದ ಸಂಸ್ಕೃತಿ ಉಳಿದಾಗ ಮಾತ್ರ ಭಾರತೀಯ ಸಂಸ್ಕೃತಿ ಉಳಿಯುತ್ತದೆ. ಜನಪದ ಸಂಸ್ಕೃತಿ ಉಳಿಯಲಿಲ್ಲ ಅಂದರೆ ಭಾರತೀಯ ಸಂಸ್ಕೃತಿ ಕೂಡ ಉಳಿಯೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರಜ್ಞಾಪೂರ್ವಕವಾಗಿ ನಾನು ಆಡೋದಕ್ಕೆ ಬಯಸ್ತಾ ಇದ್ದೀನಿ. ಧರ್ಮದ ಬಗ್ಗೆ ಅತ್ಯಂತ ತೀಕ್ಷ್ಣ ವೈಚಾರಿಕತೆಯನ್ನು ಇಟ್ಕೊಂಡಂಥ ರಾಮ್ ಮನೋಹರ್ ಲೋಹಿಯಾ, ಸಮಾಜವಾದಿ ಚಳುವಳಿಯನ್ನು ಕಟ್ಟಿದಂಥ ರಾಮ್ ಮನೋಹರ್ ಲೋಹಿಯಾ ಅವರು ಬರೀತಾರೆ ರಾಮ ಕೃಷ್ಣ ಶಿವ ಅನ್ನುವಂಥ ಒಂದು ಲೇಖನದಲ್ಲಿ, ರಾಮ ಉತ್ತರ ಮತ್ತು ದಕ್ಷಿಣ ಭಾರತವನ್ನು ಒಂದುಗೂಡಿಸಿದ, ಕೃಷ್ಣ ಪೂರ್ವ ಪಶ್ಚಿಮವನ್ನು ಒಂದುಗೂಡಿಸಿದ, ಶಿವ 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 ಗಾತ್ರಾತೀತ ಪಾತ್ರ ಭಾರತದ ಅಂತರಾತ್ಮ ಅಧಿದೈವ ಅನ್ನೋ ಮಾತನ್ನು ಸಮಾಜವಾದಿ ಚಳುವಳಿಯ ಲೋಹಿಯಾ ಅವರ ಪುಸ್ತಕದಲ್ಲಿ ದಾಖಲಾಗೋದನ್ನು ಕಂಡಾಗ ಭಾರತೀಯ ಸಂಸ್ಕೃತಿ ಉಳಿಬೇಕು ಅಂದರೆ ಜನಪದ ಸಂಸ್ಕೃತಿ ಉಳಿದಾಗ ಮಾತ್ರ ಭಾರತೀಯ ಸಂಸ್ಕೃತಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಜನವಾಣಿ ಬೇರು, ಕವಿವಾಣಿ ಹೂವು ಅಂತ ಕರೆದಿದ್ದಾರೆ. ಇನ್ನೊಂದನ್ನು ಅದಕ್ಕೆ ಸೇರಿಸಬೇಕು. ಜನವಾಣಿಯ ಬೇರಿನ ಬೇರು ಯಾವುದು ಅಂದರೆ ತಾಯಿವಾಣಿ. ತಾಯಿ ಬೇರು ಅಂತ ಇರುತ್ತೆ, ಬೇರಿಗೊಂದು ಬೇರಿರುತ್ತೆ, ತಾಯಿ ಬೇರು. ಜನಪದ ಸಾಹಿತ್ಯ ತಂದೆಯಿಂದ ಹುಟ್ಟಿರುವ ಸಾಹಿತ್ಯ ಅಲ್ಲ, ಅದು ತಾಯಿಯಿಂದ ಹುಟ್ಟಿರುವ ಸಾಹಿತ್ಯ. ಅದು ಆಕಾಶವನ್ನು ನೋಡ್ಕೊಂತ ಹುಟ್ಟಿರುವ ಸಾಹಿತ್ಯ ಅಲ್ಲ, ನೀರು ಮತ್ತು ಮಣ್ಣಿನೊಳಗಡೆ ಚಿಗುರಾಗಿ ತಲೆ ಬಿಟ್ಟಿರುವಂಥ, ತಲೆ ಎತ್ತಿರುವ ಸಾಹಿತ್ಯ ಅದು. ಆದ್ದರಿಂದ ಆ ಸಾಹಿತ್ಯ ಹೆಂಗೆ ಕಾಣ್ತಾರೆ ದೇವರನ್ನ ಅಂದರೆ, ಒಂದು ಸಾಲು ಬರುತ್ತೆ, ಹೂವಿನಾಗುದು ಜ್ಞಾನ ಮಾಲ್ಯಾಗ ಮಲ ಜ್ಞಾನ, ಹೂವಿನಾಗುದು ಜ್ಞಾನ ಮಾಲ್ಯಾಗ ಮಲ ಜ್ಞಾನ, ಮೊಗ್ಗಾಗ ಕಣ್ಣ ತೆರೆದಾನ, ಮೊಗ್ಗಾಗ ಕಣ್ಣ ತೆರೆದಾನ ಲಿಂಗಯ್ಯನ, ಮೊಗ್ಗಾಗ ಕಣ್ಣ ತೆರೆದಾನ ಲಿಂಗಯ್ಯನ, ನೋಡಟಿಗೆ ಸಿದ್ಧಿ ಬಯಲಾಗಿ, ನೋಡಟಿಗೆ ಸಿದ್ಧಿ ಬಯಲಾಗಿ. ಇದು ಜನಪದ ಸಾಹಿತಿಗಳು ಶಿವನನ್ನು ಕಂಡಿರುವ ಒಂದು ಅದ್ಭುತವಾದಂತಹ ಜೀವನಾನುಭವ, ಜೀವನ ದರ್ಶನ ಅನುಭವ. ಇದೇ ವಚನ ಸಾಹಿತ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ, ಇದೇ ದಾಸ ಸಾಹಿತ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ, ಇದೇ ಸರ್ವಜ್ಞನಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಹುಶಃ ಈ ತಾಯಿ ಬೇರಿನಿಂದ ಜನವಾಣಿ ರೂಪುಗೊಂಡಿದೆ, ತಾಯಿ ವಾಣಿಯಿಂದ ಜನವಾಣಿ ರೂಪುಗೊಂಡಿದೆ, ಜನವಾಣಿಯಿಂದ ಕವಿವಾಣಿ ಬಂದಿದೆ. ಬಹುಶಃ ನಮ್ಮ ಇವತ್ತಿನ ದುರಂತ, ನಮ್ಮ ಮನೆಯಲ್ಲಿ ತಾಯಿ ಉಳಿಸ್ಕೊಂಡಿಲ್ಲ, ಅನಾಥಾಶ್ರಮಕ್ಕೆ ಕಳಿಸಿದ್ದೀವಿ. ಬಹುಶಃ ತಾಯಿ ನೆಲನ ಉಳಿಸ್ಕೊಳ್ತೀವೋ ಇಲ್ಲೋ ಅನ್ನುವಂಥ ಅನುಮಾನಗಳು ಪಕ್ಕದ ಬಾಂಗ್ಲಾ ಮತ್ತು ಪಾಕಿಸ್ತಾನದ ಚಟುವಟಿಕೆಗಳನ್ನು ನೋಡಿದಾಗ ಭಯ ಆಗ್ತಾ ಇದೆ. ತಾಯಿ ಮತ್ತು ತಾಯಿ ನೆಲ ಇವು ಜನಪದ ಸಾಹಿತ್ಯ ಸಂಸ್ಕೃತಿಯ ಮೂಲ. ಯಾರು ತಾಯಿ ಮತ್ತು ತಾಯಿ ನೆಲಗಳನ್ನು ಕಳ್ಕೊಳ್ತಾರೋ, ಅವರ ಬಗ್ಗೆ ಶ್ರದ್ಧೆಯನ್ನು ಕಳ್ಕೊಳ್ತಾರೋ, ಅವರೆಷ್ಟೇ ಪ್ರಸಿದ್ಧರಾದರೂ ಕೂಡ ನಮ್ಮ ನಾಡಿನ ಭವಿತವ್ಯಕ್ಕೆ ಕಾರಣ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಮಾಯಣದಲ್ಲಿ ಹೇಳಿದರು, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ಆಗಲೇ ನಮ್ಮಲ್ಲಿ ಪಾದಕಲ್ ವಿಷ್ಣು ಭಟ್ ಅವರು ಹೇಳಿದರು, ನಮ್ಮಲ್ಲಿ ಕೆಲವು ಬುದ್ಧಿಜೀವಿಗಳಿದ್ದಾರೆ, ಜಾನಪದಗೂ ಮತ್ತು ಸಂಸ್ಕೃತಕ್ಕೂ ಜಗಳ ಹಚ್ಚೋದು. ಶಿಷ್ಟ ಸಾಹಿತ್ಯ ವರ್ಸಸ್ ಜಾನಪದ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ ವರ್ಸಸ್ ಕನ್ನಡ ಸಾಹಿತ್ಯ, ಭಾರತ ವರ್ಸಸ್ ಕರ್ನಾಟಕ, ಇನ್ನೊಂದು ಸ್ವಲ್ಪ ಬಂದರೆ ತುಳುನಾಡು ವರ್ಸಸ್ ಕರ್ನಾಟಕ. ಹೀಗೆ ಒಡೆದು 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 ಆಳುವ ಜನರು ಒಂದು ಕಡೆ ಇದ್ದಾರೆ. ಜನಪದ ಸಾಹಿತ್ಯ, ಜನಪದ ಸಂಸ್ಕೃತಿ ಅದು ಒಡೆದು ಆಳುವ ಸಂಸ್ಕೃತಿ ಅಲ್ಲ, ಅದು ಕೂಡಿಸಿ ಬಾಳಿಸುವ ಸಂಸ್ಕೃತಿ. ಯಾಕೆ ನಾವು ಉಳಿಸಬೇಕಾಗಿದೆ ಅಂಥೇಳಿ ಅದರ ಮಹತ್ವವನ್ನು ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಅದು ಕೂಡಿ ಬಾಳೋದನ್ನು ಕಲಿಸುತ್ತೆ. ಇವತ್ತಿನ ಕಾನ್ವೆಂಟ್ ಜನಪದ ಸಾಹಿತ್ಯದ ಶತ್ರುಗಳು 3, ಜನಪದ ಸಂಸ್ಕೃತಿಯ ಶತ್ರುಗಳು 3 ಜನ. ಒಂದು, ಜನಪದರನ್ನ ಕೀಳು 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 ಎಂದು ಅವರೊಳಗೆ ಕೀಳರಿಮೆಯನ್ನು ಬೆಳೆಸಿದಂಥ ಅಸಮಾನತೆಯ ಪ್ರತಿಪಾದಕರು ಮೊದಲ ಶತ್ರುಗಳು. ಎರಡನೆಯ ಶತ್ರುಗಳು ಯಾರು ಅಂದರೆ, ಈ ಕಮ್ಯುನಿಸಮ್ ಅನ್ನುವ ಶತ್ರು ಇದೆಯಲ್ಲ, ಧರ್ಮ ಒಂದು ಅಫೀಮು ಅಂತ ಹೇಳ್ತು, ನೀನು ದೇವರನ್ನು ನಂಬೇಡ, ಆಚಾರನೂ ನಂಬೇಡ, ಏನನ್ನೂ ನಂಬೇಡ, ಎಲ್ಲ ಬಿಟ್ಟುಬಿಡು ಅಂತ ಹೇಳಿಕೊಟ್ಟಂತಹ ಈ ವಿಚಾರವಾದಿ ಕಮ್ಯುನಿಸ್ಟರು.
ಮೂರನೇವ್ರು ಯಾರು ಅಂದರೆ ಈ ಇಂಗ್ಲೀಷು, ಕಾನ್ವೆಂಟು ಮತ್ತು ಮಿಷನರಿಗಳು. ಎಲ್ಲಿ ಇಂಗ್ಲೀಷ್ ಬಂತೋ ನಮ್ಮ ಹಳ್ಳಿಗಳಿಗೆ, ಕಾನ್ವೆಂಟ್ ಬಂದಿದೆ, ಆಗ ಕಾಗೆ ಕಾಗೆ ಕವ್ವ, ಯಾರು ಬತ್ತ ರವ್ವ, ಮಾವು ಬತ್ತ ನವ್ವ, ಮಾವಿಗೇನು ಊಟ, ಬೀಸಕಲ್ಲಿನ ಗೂಟ. ಚಪ್ಪಾಳೆ ತಟ್ಟು ನಗುತ್ತಿದ್ದ ಮಕ್ಕಳುಗಳು ಇವತ್ತು ಅಳೋ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಆಮೇಲೆ LKG UKG ಓದಿ ಆ 3 ವರ್ಷದ ಮಗು ಹೇಳುತ್ತೆ, ಮಿಸ್ ನೀವು ಚೆನ್ನಾಗಿಲ್ಲ, ಹೋಗಿ ನಮ್ಮ ಅಜ್ಜಿ ಹತ್ರ ಹೋಗ್ತೀನಿ ಅಂತ ಹೇಳಿದ ವಾಟ್ಸಪ್ಗಳಲ್ಲಿ ಅನೇಕ ನೀವು ನೋಡಿದ್ದೀರಿ. 3 ವರ್ಷದ ಮಗು ನಮ್ಮ ಅಜ್ಜಿ ಬೇಕು ನನಗೆ ಅಂತ ಹೇಳ್ತಿರುವಾಗ ಭಾವನೆಗಳನ್ನು ಬಳಸ್ತಾ ಇದೆ. ನಾವಿವತ್ತು ಆರ್ಥಿಕ ಶ್ರೀಮಂತಿಕೆಯನ್ನು ಪಡ್ಕೊಂಡಿದ್ದೇವೆ, ಆದರೆ ಭಾವ ದಾರಿದ್ರ್ಯಕ್ಕೆ ಒಳಗಾಗಿದ್ದೇವೆ. ಆರ್ಥಿಕ ಶ್ರೀಮಂತಿಕೆ ಬರ್ತಾ ಇದೆ, ಆದರೆ ಭಾವ ದಾರಿದ್ರ್ಯ ಒಳಗಾಗಿದ್ದೇವೆ. ಭಾವನೆಗಳು ಸತ್ತೋಗ್ತಾ ಇದ್ದಾವೆ, ಮೆದುಳುಗಳು ಬೆಳೀತಾ ಇದ್ದಾವೆ, ಜೇಬುಗಳು ಬೆಳೀತಾ ಇದ್ದಾವೆ, ಹೊಟ್ಟೆಗಳು ಬೆಳೀತಾ ಇದ್ದಾವೆ, ಹೃದಯಗಳು ಕಳೆದೋಗ್ತಾ ಇದ್ದಾವೆ. ಕಾವಂದರ ಪ್ರಾಸ್ತಾವಿಕ ಮಾತುಗಳಲ್ಲಿ ಒಂದು ಮಾತನ್ನು ಹೇಳಿದರು, ದೀಪಗಳು ಮಾತನಾಡುವುದಿಲ್ಲ, ಬೆಳಕು ಮಾತನಾಡುತ್ತದೆ ಅಂತ. ದೀಪಗಳು ಮಾತನಾಡುವುದಿಲ್ಲ, ಬೆಳಕು ಮಾತನಾಡುತ್ತದೆ ಅಂತ ಮಾತು ಕೇಳಿದಾಗ ನಮಗೆ ನಮ್ಮ ಜನಪದರು ಮಲೆನಾಡು ಶಿವಮೊಗ್ಗದ ಕಡೆ ಅಂಟಿಕೆ ಪಂಟಿಕೆ ಮೊನ್ನೆ ದೀಪಾವಳಿ ಆಚರಣೆ ಮಾಡಿದ್ದೀವಿ. ಅಂಟಿಕೆ ಪಂಟಿಕೆಯಲ್ಲಿ ದೀಪ ತಗೊಂಡು ಹಚ್ಚಬೇಕಾದ್ರೆ ಅವ್ರು ಏನು ಹೇಳ್ತಾರೆ ಅಂದರೆ, ಕಲ್ಲಾಗ ಮುಳ್ಳಾಗ ಬಂದೀವ್ರಿ, ಗುಡ್ಡ ಹತ್ತಿ ಇಳಿದು ಬಂದೀವ್ರಿ, ದೀಪನ ಹಚ್ಕೊಳ್ರಿ ಅಂತ ಹೇಳ್ತಾ ಒಂದು ಸಾಲು ಬರುತ್ತೆ, ದೀಪ ದೇವರ ಕರುಣಿಸಲಿ. ಲಕ್ಷ ದೀಪೋತ್ಸವ ಮಾಡುವಾಗ ಲಕ್ಷ ದೇವರುಗಳು ನನಗೆ ಸಿಗುವಂಥ ಅವಕಾಶವನ್ನು, ಆಶೀರ್ವಾದವನ್ನು ಪರಮ ಪೂಜ್ಯರು ಮಾಡಿದ್ದಾರೆ ಎನ್ನುವಂಥದ್ದು. ದೀಪ ದೇವರನ್ನು ಕರುಣಿಸಬಲ್ಲದು ಮತ್ತು ಕರುಣಿಸುತ್ತದೆ. ಇದು ನಮ್ಮ ಜನರ ನಂಬಿಕೆ. ಇದು ಯಾವ ಯೂನಿವರ್ಸಿಟಿಯವರು ಅಳಿಸೋಕ್ಕಾಗಲ್ಲ. ಯಾಕೆಂದರೆ ಏನೂ ಓದದೇ ಇರೋ ನಮ್ಮಜ್ಜಿ ಬಸ್ಸಲ್ಲಿ ಕುತ್ಕೊಂಡ್ರೆ, ಆ ಬಸ್ಸಲ್ಲಿ ಲೈಟ್ ಹಾಕ್ಕೊಂಡ್ರೆ ಗೊತ್ತಿಲ್ದಂಗೆ ಹಿಂಗಂತಾರೆ. ರಸ್ತೆಯಲ್ಲಿ ಏನೋ ಕೆಲಸ ಮಾಡ್ತಿರ್ಬೇಕಾದ್ರೆ ಬೀದಿ ದೀಪ ಹತ್ತಿದ್ರೆ ನಮಸ್ಕಾರ ಮಾಡ್ತಾರೆ. ಬೆಳಗ್ಗೆ ಕೊಟ್ಟಿಗೆ ಹೊಡೆದು ಸಗಣಿ ಬಳಿದು ಆ ಸಗಣಿ ಕೈಯಲ್ಲಿ ಉಗುರು ಸಂದಿಲಿರೋ ಸಗಣಿನ ತೊಳ್ಕೊಳ್ಬೇಕಾದ್ರೆ ತೊಳ್ಕೊಂಡು ಆ ನೀರನ್ನು ತೆಗೆದು ಸೂರ್ಯನಿಗೆ ಚೆಲ್ಲಿ ನಮಸ್ಕಾರ ಮಾಡ್ತಾರೆ. ಅದನ್ನೇ ಬ್ರಾಹ್ಮಣರು ಅರ್ಘ್ಯ ಅಂತೇಳಿ ಗಂಗಾ ನದಿಯಲ್ಲಿ ನಿಂತು ಕೊಡ್ತಾರೆ. ಎರಡೂ ಒಂದೇ. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಅಂತ ಸಂಸ್ಕೃತದಲ್ಲಿ ಹೇಳಿದರೆ, ನಮ್ಮ ಅಜ್ಜಿ ಆ ಸಗಣಿ ಕೈಯನ್ನು ನೀರನ್ನು ಹಾಕಿ ಪರಮಾತ್ಮ ನನಗೆ ಒಳ್ಳೇದು ಮಾಡಪ್ಪ ಅಂತ ಹೇಳಿದ್ವಿ. ಇದರ ನಡುವೆ ವ್ಯತ್ಯಾಸ ಇಲ್ಲ. ಆದರೆ ನಮ್ಮ ಬುದ್ಧಿಜೀವಿಗಳು ಜಾತಿಗಳ ನಡುವೆ ಜಗಳ ಹಚ್ಚೋದಕ್ಕೆ, ಮತಗಳ ನಡುವೆ ಜಗಳ ಹಚ್ಚೋದಕ್ಕೆ, ಪ್ರದೇಶಗಳ ನಡುವೆ ಜಗಳ ಹಚ್ಚೋದಕ್ಕೆ ತಮ್ಮ ಪ್ರಜ್ಞೆಯನ್ನು, ಮಾತುಗಳನ್ನು ಬಳಸ್ಕೊಂಡ್ರೆ ನಮ್ಮ ಜನಪದರ ಒಂದು ಮಾತು ನೆನಪಾಗುತ್ತೆ, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು, ಯಾಕೆ ನಿನ್ನ ಗಂಡ ನೇತಾಡ್ತಾನೆ ಅಂತ. ವಡ್ಡಾರಾಧನೆಯಲ್ಲಿ ಒಂದು ಕತೆ ಇದೆ. ಸಾಹಿತಿಗಳೆಲ್ಲ ಒಳ್ಳೆಯವರು ಅಂತ ನಾವೇನು ಭಾವಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ವಡ್ಡಾರಾಧನೆಯಲ್ಲೇ ಕತೆ ಹೇಳ್ತಾ ಭತ್ತ ಕದ್ದಿರೋ ಘಟನೆ ಇದೆ. ಕತೆ ಹೇಳ್ತಾ ಒಂದು ಚಿತ್ರ ಹಾಕ್ಬಿಟ್ಟು ಸಂತೆಯಲ್ಲಿ ಬಂದಿರೋರು, ಭತ್ತ ಮರಕ್ಕೆ ಬಂದಿರೋರು ಇರ್ತಾರೆ, ಅವರೆಲ್ಲ ಪಾಪ ಹಿಂಗೆ ಕೂತಿರ್ತಾರೆ. ಇಲ್ಲಿ ಒಂದು ಕತೆ ಹೇಳ್ತಿರ್ತಾನೆ, ಕತೆ ಹೇಳ್ತಾ ಇವನಿರ್ತಾರೆ, ಗಮನನೆಲ್ಲ ನಿಮ್ಮ ಕಡೆ ಸೆಳೆದು ಅಲ್ಲಾರೋ ಪಿಕ್ ಪ್ಯಾಕೆಟ್ ಮಾಡ್ತಾರಲ್ಲ, ಅದೇ ಥರದ ಪಿಕ್ ಪ್ಯಾಕೆಟ್ ಮಾಡೋರು ಅವತ್ತೂ ಇದ್ದರೂ ಅದು ವಡ್ಡಾರಾಧನೆ ಕಥೆಯಲ್ಲಿ ಬರುತ್ತೆ. ನಮಗೊಂದು ವಿವೇಕ ಕೊಡುತ್ತೆ. ಹಾಗಾಗಿ ನನ್ನ ಮಾತಿನ ಅಂಚಿಗೆ ಬರುವಾಗ 3 ಸಂಗತಿಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಒಂದು, ಜನಪದ ಸಾಹಿತ್ಯವನ್ನು ಯಾಕೆ ಉಳಿಸ್ಬೇಕು, ಬೆಳೆಸಬೇಕು ಅಂದರೆ ಅದರಲ್ಲಿ ಅನುಭವಾಮೃತವಿದೆ. ಅದು ಶಾಸ್ತ್ರದಿಂದ ಹುಟ್ಟಿದ್ದಲ್ಲ, ಅದು ಹುಟ್ಟಿರೋದ್ರ ಮೇಲೆ ಶಾಸ್ತ್ರಗಳು ಹುಟ್ಟಿದ್ದಾವೆ. ಅದು ಹುಟ್ಟಿದ ಮೇಲೆ ಶಾಸ್ತ್ರ ಹುಟ್ಟಿದ್ದಾವೆ. ಉದಾಹರಣೆಗೆ ತ್ರಿಪದಿ ಅನ್ನೋ ಲಯ, ತ್ರಿಪದಿ ಅನ್ನೋ ಛಂದಸ್ಸು ನಮ್ಮ ಹಳ್ಳಿಯ ಜನರಿಗೆ ಹೆಂಗೆ ಸಿಕ್ತು ಅಂದರೆ, ರಾಗಿ ಬೀಸ್ತಿದ್ರಲ್ಲ, ರಾಗಿ ಬೀಸ್ಬೇಕಾದ್ರೆ ಸಿಕ್ತು. ರಾಗಿ ಬೀಸ್ಬೇಕಾದ್ರೆ ಹೆಂಗೆ ಸಿಕ್ತು ಅಂದರೆ, ಕಲ್ಲಮ್ಮ ತಾಯಿ ಮೆಲ್ಲಮ್ಮ ರಾಗಿಯ ದಳ ಜಲನೆ ಉದೂರವ್ವ. ಒಂದು ರೌಂಡ್ ಬರ್ಬೇಕಾ ಕಲ್ಲು, ಆ ಕಲ್ಲು ಒಂದು ರೌಂಡ್ ಬರುವ ಲಯ ಏನಿದೆ, ಆ ಲಯ ಮಾತ್ರೆ ಆಯಿತು, ಆ ಮಾತ್ರೆ ಛಂದಸ್ಸಾಯಿತು, ಆ ಛಂದಸ್ಸಿಗೆ ತ್ರಿಪದಿ ಅನ್ನೋ ಹೆಸರನ್ನು ಕೊಟ್ವಿ.
ಭಾವದಿಂದ ನಾದ, ನಾದದಿಂದ ಲಯ, ಲಯದಿಂದ ಮಾತ್ರೆ, ಮಾತ್ರೆಯಿಂದ ಗಣ, ಗಣದಿಂದ ಛಂದಸ್ಸು ಅನ್ನುವಂಥ ಒಂದು ಛಂದೋಲೋಕ ಅನಾವರಣ ಆಗುತ್ತೆ. ಅದೇ ಭತ್ತ ಕುಟ್ಟಬೇಕಾದ್ರೆ ನೀವು ನೋಡಿ, ಯಾವುದಾದ್ರು ಮಲೆನಾಡಲ್ಲಿ ಕೊಟ್ಟರೆ ಭತ್ತವ ಕುಟ್ಟಿ ಕುಟ್ಟಿ ನೊಂದಾವ 2 ರೊಟ್ಟಿ, ಆ ಮಾತ್ರೆಗಳು ಚೇಂಜ್ ಆಗುತ್ತೆ. ಅಂದರೆ ಜನಪದರ ಸಾಹಿತ್ಯ ಅದು ಕೆಲಸ ಮಾಡುವಾಗ ಹುಟ್ಟಿದೆ, ಕಳೆ ಕೀಳ್ಬೇಕಾದ್ರೆ ಹುಟ್ಟಿದೆ, ಬೆಳೆ ತೆಗಿಬೇಕಾದ್ರೆ ಹುಟ್ಟಿದೆ, ಬದುಕಿನಲ್ಲಿ ಅಯ್ಯೋ ಅಮ್ಮ ಅಂತ ಸಂಕಟಪಟ್ಟರಲ್ಲ ಆವಾಗ ಹುಟ್ಟಿದೆ. ಯಾವಾಗ ದುಃಖ ಆದಾಗ ಸಾಹಿತ್ಯ ಹುಟ್ಟುತ್ತೆ, ಅದು ಮನುಷ್ಯತ್ವವನ್ನು ನಿರ್ಮಾಣ ಮಾಡುತ್ತೆ. ಯಾರು ಸುಖದಲ್ಲಿ ಸಾಹಿತ್ಯ ಬರೀತಾರೆ ಅವರು ಕೇವಲ ಮನರಂಜನೆಗೆ ಸೀಮಿತ ಆಗಿ ಹೊರಟೋಗ್ತಾರೆ. ಯಾಕೆಂದರೆ ವಾಲ್ಮೀಕಿ ರಾಮಾಯಣ ಬರೆದಿದ್ದೇನೆ ಚಕ್ರವಾಕ ಪಕ್ಷಿಯ ಸಾವನ್ನು ಕಂಡು ಶೋಕಂ ಶ್ಲೋಕಾಗಚ್ಚತಿ ಮಾಣ್ನಿಷಾದ ಅನ್ನೋ ಮಾತು ಹುಟ್ಟಿತು. ಅದನ್ನೇ ನಮ್ಮ ಹಳ್ಳಿಗಳಲ್ಲಿ ಅಂಥದ್ದೊಂದು ಪ್ರೀತಿ ಸಂಕಟಗಳಲ್ಲಿ ಸಾಹಿತ್ಯ ಹುಟ್ಟಿರುತ್ತೆ. ಆ ಸಂಕಟವನ್ನು ಹುಟ್ಟಿರೋ ಸಾಹಿತ್ಯ ಸಂಕಟವನ್ನು ದೂರ ಮಾಡುವ ಕೆಲಸವನ್ನೇ ಮಾಡುತ್ತೆ. ಆ ಸಂಕಟವನ್ನು ದೂರ ಮಾಡುವ ಕಾರಣಕ್ಕಾಗಿ ನಾವು ಮಾಡಬೇಕಾಗಿದೆ. ಬಹುಶಃ ಅನೇಕರು ನಮ್ಮಲ್ಲಿ 26 ಬಗೆಯ ಬುಡಕಟ್ಟುಗಳಿದ್ದಾರೆ. ಬೆಟ್ಟ ಕುರುಬರು, ಕಾಡು ಕುರುಬರು, ಜೇನು ಕುರುಬರು, ಮುಳ್ಳು ಕುರುಬರು, ಸೋಲಿಗರು, ಎರವರು, ಹಲಸರು, ಇರುಳರು, ಕೊರಗರು, ಮಲೆಕುಡಿಯರು, ಸಿದ್ಧಿಯರು, ಗೊಂಡರು, ಮುಂಡರು, ಹಕ್ಕಿಪಿಕ್ಕಿಯರು, ಕಿಳ್ಳೆಕ್ಯಾತರು, ಬುಡುಬುಡಿಕೆಯರು, ದೊಂಬಿದಾಸರು, ಕಿನ್ನರ ಜೋಗಿಗಳು, ಅರ್ಜುನ್ ಜೋಗಿ ಅಂತ ಕರೀತಾರೆ ಅವರನ್ನು. ಜೋಗಿ ಅನ್ನೋ ಪದ ಬಂದಿರೋದು ಯೋಗಿ ಅನ್ನೋ ಪದದ ಅಪಭ್ರಂಶ ರೂಪ, ತದ್ಭವ ರೂಪ. ಸಂಸ್ಕೃತದ ಯೋಗಿ ಕನ್ನಡದಲ್ಲಿ ಜೋಗಿ ಆಗುತ್ತೆ. ನಮ್ಮ ಜನಪದರು ಅರ್ಜುನನ ವೇಷ ಹಾಕ್ಕೊಂಡು ಅರ್ಜುನ ಜೋಗಿಗಳು ಅಂತ ಕರೆಸ್ಕೊಂಡ್ರೆ ಹೊರತು ದುರ್ಯೋಧನ ಜೋಗಿ ಅಂತ ಇಲ್ಲೇ ಇಲ್ಲ. ನಮ್ಮಲ್ಲಿ ಜೋಗಿಗಳಿಗೆ ಪಾಂಡವರು ಹಾಡು ಹೇಳಕ್ಕೆ ಬರೋರು ಅಂತ ಹೇಳಿದರೆ ಹೊರತು ಕೌರವರು. ನಾವಿಷ್ಟೆಲ್ಲ ಹೇಳಿ ಮೈಸೂರು ದಸರಾದಲ್ಲಿ ಮಹಿಷ ದಸರಾ ಮಾಡಕ್ಕೆ ಹೊರಟಿದ್ದೀವಿ. ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನು ಪಾಲನೆ ಮಾಡಬೇಕು ಅನ್ನುವಂತಹ ದುರ್ಗಾ ಕುಣಿತ, ಕರ್ಗ, ದ್ರೌಪದಿ ಕುಣಿತ ಅಂತಹ ಜನಪದ ಲೋಕದೊಳಗೆ ಮಹಿಷಾಸುರನ್ನ ಆಚರಣೆ ಮಾಡ್ತೀವಿ. ಡೊಳ್ಳನ್ನು ಇವತ್ತು ಕುಣಿತಾ ಇದ್ದಾರೆ. ಡೊಳ್ಳು ಬಡಿಸೋರಿಗೆ ಆ ಡೊಳ್ಳು ಹೇಗೆ ರೂಪುಗೊಳ್ತು ಅಂತ ಪುರಾಣದ ಕಥೆಯನ್ನು ನೋಡಿದ್ರೆ, ಡೊಳ್ಳಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ ನಂತರ ಅವನ ಮೂಳೆಗಳಿಂದ, ಅವನ ಚರ್ಮದಿಂದ ಡೊಳ್ಳನ್ನು ಮಾಡಿದರು ಅಂತ ಹೇಳ್ತಾರೆ. ಇದು ಕತೆ. ಆದರೆ ಈ ಕತೆ ಹಿಂದಿನ ಉದ್ದೇಶ ಏನು ಅಂದರೆ, ದುಷ್ಟತೆ ಹೋಗಬೇಕು, ಶಿಷ್ಟತೆ ಉಳಿಬೇಕು. ನಾವು ಹೆಂಗೆ ಹೇಳಿದ್ದೀವಿ ಅಂದರೆ, ಪಕ್ಕದವ್ರ ಮನೆಯವರು ಒಳ್ಳೆಯರಾಗಲಿ ನಾನು ಹಿಂಗೆ ಇರ್ತೀನಿ ಅಂತ. ಪಕ್ಕದವ್ರ ಮನೆಯವರು ಒಳ್ಳೆಯರಾಗಲಿ ನಾನು ಹಿಂಗೆ ಇರ್ತೀನಿ ಅದಲ್ಲ. ನಾನು ಸರಿ ಹೋದಾಗ ಮಾತ್ರ ಸಮಾಜ ಸರಿ ಹೋಗುತ್ತದೆ. ನಾನು ಸರಿ ಹೋಗದಿದ್ದರೆ ಸಮಾಜ ಸರಿ ಹೋಗಲ್ಲ. ಅದಕ್ಕೆ ನಮ್ಮ ಹಳ್ಳಿಯ ಜನ ಅತ್ತೆಗೆ ಮಗಳಿಗೆ ಹೇಳಿದ 2 ಮಾತನ್ನು ಹೇಳಿ ನಾನು ಮಾತನ್ನು ನಿಲ್ಲಿಸ್ತೀನಿ. ವಿವೇಕ ಇದೆ, ಒಂದನೇದು ಅನುಭವಾಮೃತ ಇದೆ, 2ನೇದು ವಿವೇಕದ ಪಥ ಇದೆ, ಮೂರನೇದು ಜೀವನದ ಗುರಿ ಇದೆ. ಅದಕ್ಕಾಗಿ ಬೆಳೆ ಆ ಹೆಣ್ಮಗಳನ್ನು ಮದುವೆ ಮಾಡಿ ಕಳಿಸ್ಬೇಕಾದ್ರೆ ಏನು ಹೇಳ್ತಾಳೆ ಅಂದರೆ, ಮಗಳಿಗೆ ಹೇಳ್ತಾಳೆ, ಇವತ್ತು ನಾವು ಹೇಳಿ ಕಳಿಸ್ಬೇಕಾಗಿದೆ, ಬಂಗಾರ ಮೈ ಮೇಲೈತಂತ, ಬಂಗಾರ ಮೈ ಮೇಲೈತಂತ, ಬಡವಾರ ಬೈಬ್ಯಾಡ, ಬಂಗಾರ ನಿನಗೆ ಸ್ಥಿರವಲ್ಲ ಮಗಳೇ, ಮಧ್ಯಾಹ್ನದ ಹೊತ್ತು ಇಳಿದಾಂಗ, ಮಧ್ಯಾಹ್ನದ ಹೊತ್ತು ಇಳಿದಾಂಗ. ಜನಪದ ಸಾಲಿನಲ್ಲಿ ಬರುವ ಈ ಸಾಲು 7ನೇ ಶತಮಾನದಲ್ಲಿ ಇದೇ ಕರ್ನಾಟಕದ ಅತ್ಯಂತ ಮುಖ್ಯ ಜೈನ ಕೇಂದ್ರವಾದ ಶ್ರವಣಬೆಳಗೊಳದಲ್ಲಿ ಅಲ್ಲಿ ಸಿಗುತ್ತೆ. ಸಿರಿ, ರೂಪ, ವೈಭವ ಇವ್ಯಾವೂ ಕೂಡ ನಿನಗೆ ಶಾಶ್ವತ ಅಲ್ಲ. ಅದು ಹಿಮದ ಕರಗೋಗುತ್ತೆ, ಮಿಂಚಿನ ನಾಶ ಆಗುತ್ತೆ, ಕಾಮನಬಿಲ್ಲಿನ ಥರ ಹೊರಟೋಗುತ್ತೆ ಅನ್ನೋ ವಿವೇಕ 7ನೇ ಶತಮಾನದಲ್ಲೂ ಇತ್ತು, ನಮ್ಮ ಜನಪದರ ಒಳಗೂ ಇತ್ತು. ಆದರೆ ಇವತ್ತು ಬಹುಶಃ ಸಿರಿಗೆರೆ ಒಂದು ಮಠದ ಒಂದು ಘಟನೆ, ಸಿರಿಗೆರೆಯ ಸ್ವಾಮೀಜಿಗಳು ಹೇಳಿದ್ದು, ಶಿವಕುಮಾರ ದೊಡ್ಡ ಗುರುಗಳು ಹೇಳಿದರು. ಅವರು ಈ ಥರ ಒಂದು ಏನೋ ಪಂಚಾಯತ್ಗೆ ಮಾಡ್ತಿದ್ರಂತೆ, ತೀರ್ಮಾನ ಮಾಡ್ತಿದ್ರಂತೆ. ಒಂದು 80 ವರ್ಷದ ಅಜ್ಜಿ ಒಂದು 3 ತೊಲದ ಬಂಗಾರದ ಸರ ಇತ್ತಂತೆ. ಅವನ ಮಗ ಕೇಳಿದ್ನಂತೆ, ಕೊಟ್ಬಿಡು ಅಂತ. ಈ ಅಜ್ಜಿ ಕೊಡ್ತಿರ್ಲಿಲ್ವಂತೆ. ಯಾಕಜ್ಜಿ ನೀನು ಕೊಡಲ್ಲ, ಕೊಟ್ಬಿಡು ಅವರಿಗೆ, ನೀನು 80 ವರ್ಷದಲ್ಲಿ ಹಾಕ್ಕೊಂಡು ನೀನು ಏನು ಮಾಡಬೇಕಾಗಿದೆ ಅಂದರೆ, ಆ ಅಜ್ಜಿ ಹೇಳ್ತಂತೆ, ಬುದ್ಧಿ ನಾನು ಈ ಸರ ಏನಾದ್ರು ಕೊಟ್ಬಿಟ್ರೆ ನಾಳೆಯಿಂದ ನನಗೆ ಊಟ ಹಾಕಲ್ಲ ಬುದ್ಧಿ. ನಾನೊಬ್ಬ ಕನ್ನಡ ಮೇಷ್ಟ್ರಾಗಿ ಇಷ್ಟೆಲ್ಲ ಮಾತಾಡುವಾಗ ಅಂಟಿಕೆ ಪಂಟಿಕೆ ಹಬ್ಬದ ದಿನ
ಭೂಮಿಗೆ ಊಟ ಮಾಡಿಸುವಂಥ ಜನಪದರ ಮನಸ್ಸುಗಳು ಹೆತ್ತ ತಾಯಿಗೆ ಊಟಕ್ಕೆ ಹಾಕಲಾರದ ಸ್ಥಿತಿಗೆ ಬಂದಿದ್ದರೆ ಅದಕ್ಕೆ ಕಾರಣ ಯಾರು ಅನ್ನೋ ಪ್ರಶ್ನೆ, ಅದಕ್ಕುತ್ತರ ಬಹುಶಃ ಮಂಜುನಾಥನೇ ನಮಗೆ ದಾರಿ ತೋರಬೇಕು, ಕಾವಂದರೆ ನಮ್ಮನ್ನು ಮುನ್ನಡೆಸಬೇಕು ಅಂತ ಹೇಳ್ತಾ, ಬಹುಶಃ ಇಂಥ ಜನಪದ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ಜವಾಬ್ದಾರಿ ಇಲ್ಲಿ ಕುಳಿತಿರುವ ನಮ್ಮೆಲ್ಲರ ಮೇಲಿದೆ ಅನ್ನೋ ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಭಗವಾನ್ ಮಂಜುನಾಥ ಸ್ವಾಮಿಯವರನ್ನು ಹೃನ್ಮಂದಿರದಲ್ಲಿ ನೆನೆದು ಶಿವಪಾರ್ವತಿಯಂತಿರುವ ಹೆಗ್ಡೆ ದಂಪತಿಗಳೇ, ಹೆಗ್ಗಡೆ ಸಹೋದರರೇ, ವೇದಿಕೆಯ ಮೇಲೆ ಮತ್ತು ಮುಂದಿರುವ ಎಲ್ಲ ಹಿರಿಯರೇ, ಆತ್ಮೀಯರೇ, ವಿದ್ಯಾರ್ಥಿಗಳೇ, ಸರ್ವರಿಗೂ ಶರಣು. ಡಾಕ್ಟರ್ ವಸಂತ್ ಕುಮಾರ್ ಮಾತನಾಡ್ತಾ ಇದ್ದಾಗ ನನಗನ್ನಿಸ್ತಾ ಇತ್ತು, ಏನು ಅಂದರೆ ನಾನೊಂದು ತಪ್ಪು ಮಾಡಿದೆ. ಏನು ತಪ್ಪು ಮಾಡಿದೆ ಅಂದರೆ, ಪ್ರೊಫೆಸರ್ ಶ್ರೀಧರ್ ಭಟ್ರಿಗೆ ವಸಂತ್ ಕುಮಾರ್ ಅವರಿಗಿಂತ ಮೊದಲು ನನಗೆ ಮಾತನಾಡೋಕ್ಕೆ ಅವಕಾಶ ಕೊಡಿ ಅಂದಿದ್ದರೆ ಖಂಡಿತ ಕೊಡ್ತಾ ಇದ್ದರು. ಆದರೆ ವಸಂತ್ ಕುಮಾರ್ ಅವರಿಗೆ ಅವರು ಮೊದಲು ಅವಕಾಶ ಕೊಟ್ಟು ನನಗೆ ನಂತರ ಅವಕಾಶ ಕೊಟ್ಟದ್ದರಿಂದ ಒಂದಷ್ಟು ಸಂದಿಗ್ಧ. ಅವರು ಹಾಗೆ ಮಾತನಾಡಿದರಲ್ಲ, ನಮ್ಮನ್ನೆಲ್ಲ ಮುಟ್ಟಿದರಲ್ಲ, ತಟ್ಟಿದರಲ್ಲ, ಇನ್ನು ನಾನೇನು ಮಾಡುವುದು? ಖಂಡಿತ ಜನಪದ ಸಾಹಿತ್ಯವನ್ನು ಕುರಿತಂತೆ ಅವರು ತುಂಬ ಅಮೋಘವಾಗಿ ಮಾತನಾಡಿದ್ದಾರೆ. ನನಗೀಗ 25 ನಿಮಿಷವನ್ನು ಉಳಿಸಿದ್ದಾರೆ. ಆ 25 ನಿಮಿಷದಲ್ಲಿ 5 ನಿಮಿಷವನ್ನು ವಂದನಾರ್ಪಣೆಗೆ ಕಾಯ್ದಿರಿಸಿ 20 ನಿಮಿಷಗಳ ಅವಧಿಯಲ್ಲಿ ನನ್ನ ಮಾತುಗಳನ್ನು ಮುಗಿಸುವ ಜವಾಬ್ದಾರಿ ನನಗಿದೆ ಮತ್ತು ಅದನ್ನು ನಾನು ಸಾಧ್ಯವಾದಷ್ಟು ಪೂರೈಸುವ ಪ್ರಯತ್ನವನ್ನು ಮಾಡ್ತೇನೆ. ದಯವಿಟ್ಟು ತಾವೆಲ್ಲ ಸಹಕರಿಸಬೇಕು. ಆತ್ಮೀಯರೇ, ನಾನು ಇಂದಿನ ತಾಂತ್ರಿಕ ಯುಗದಲ್ಲಿ ಸಾಹಿತ್ಯದ ಅವಶ್ಯಕತೆ ಮತ್ತು ಸಾಹಿತ್ಯವನ್ನು ಜನಪ್ರಿಯಗೊಳಿಸುವ ಮಾರ್ಗೋಪಾಯಗಳು ಕುರಿತು ಮಾತನಾಡಬೇಕು. ಅದಕ್ಕಿಂತ ಪೂರ್ವದಲ್ಲಿ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ಕಾವಂದರ ಋಣ ನನ್ನ ಮೇಲಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೃತಜ್ಞತೆಯ ಮಾತುಗಳನ್ನು ಹೇಳಿ ನನ್ನ ವಿಷಯಕ್ಕೆ ಬರ್ತೇನೆ. ನಾನು ಮೂಲತಃ ಉತ್ತರ ಕರ್ನಾಟಕದವನು, ಬಾಗಲಕೋಟೆ ಜಿಲ್ಲೆಯವನು. PUCವರೆಗೆ ಅಲ್ಲಿ ವಿದ್ಯಾಭ್ಯಾಸ ಮಾಡಿ ಉನ್ನತ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಹೋದೆ. 1982ರಲ್ಲಿ ಲೋಕಸೇವಾ ಆಯೋಗದಿಂದ ಕನ್ನಡ ಉಪನ್ಯಾಸಕನಾಗಿ ಉಪ್ಪಿನಂಗಡಿಯ ಕಾಲೇಜಿಗೆ ನನ್ನ ನೇಮಕಾತಿ ಆದೇಶ ಬಂತು. ನನಗೆ ಅಷ್ಟರವರೆಗೆ ಉಪ್ಪಿನಂಗಡಿಯ ಹೆಸರನ್ನೇ ಕೇಳಿರಲಿಲ್ಲ. ಸ್ನೇಹಿತರನ್ನು ಕೇಳಿದಾಗ ಅವ್ರು ಹೇಳಿದರು, ಇಲ್ಲ, ನೀನು ನೇರವಾಗಿ ಧರ್ಮಸ್ಥಳಕ್ಕೆ ಹೋಗು, ಮಂಜುನಾಥರ ದರ್ಶನವನ್ನು ಮಾಡು, ಕಾವಂದರ ಆಶೀರ್ವಾದವನ್ನು ಪಡೆ, ಆಮೇಲೆ ನೀನು ಉಪ್ಪಿನಂಗಡಿ ಎಲ್ಲಿದೆ ಏನು ಅಂತ ಗೊತ್ತಾಗುತ್ತೆ. ನೇರವಾಗಿ ಧರ್ಮಸ್ಥಳಕ್ಕೆ ಬಂದೆ, ಮಂಜುನಾಥನ ದರ್ಶನವನ್ನು ಪಡೆದೆ, ಕಾವಂದರ ಆಶೀರ್ವಾದ ನನಗೆ ಸಿಕ್ತು. ಉಪ್ಪಿನಂಗಡಿಗೆ ಹೋದೆ. ಉಪ್ಪಿನಂಗಡಿಯಲ್ಲಿ ನಾನು ಆರಂಭಿಸಿದ ನನ್ನ ವೃತ್ತಿ ಜೀವನದ ಬದುಕು ಮತ್ತೊಮ್ಮೆ ಈ ವೇದಿಕೆಯಲ್ಲಿ ನನ್ನನ್ನು ತಂದು ನಿಲ್ಲಿಸಿದೆಯಲ್ಲ, ನಿಜವಾಗಿಯೂ ನಾನು ಇದಕ್ಕೆ ಕೃತಜ್ಞತೆಯನ್ನು ಹೇಳಲೇಬೇಕು. ಇನ್ನೊಂದು ಸಂಗತಿಯನ್ನು ನಾನಿಲ್ಲಿ ಹಂಚಿಕೊಳ್ಬೇಕು. ಉಪ್ಪಿನಂಗಡಿ ಬಂದು 2 ವರ್ಷದಲ್ಲಿ ಮನೆಯಲ್ಲಿ ನನಗೆ ಮದುವೆಯನ್ನು ಮಾಡಬೇಕು ಅಂತ ಹೊರಟು. ಸರಿ, ಎಲ್ಲ ಕಡೆ ಹೆಣ್ಣು ನೋಡೋದಕ್ಕಂತ ಹೋದ್ವಿ. ಎಲ್ಲಿ ಹೋದ್ರೂ ಯಾವುದೇ ಮನೆಯಿಂದ ನಮಗೆ ಸಮ್ಮತಿ ಸಿಕ್ಕಲಿಲ್ಲ. ಕಾರಣ ಏನು ಅಂತ ಕೇಳಿದರೆ, ಹುಡುಗ ಚೆನ್ನಾಗಿದ್ದಾನೆ, MA ಮಾಡಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ. ಅದಕ್ಕೆಲ್ಲ ಆ ಹೆಣ್ಣಿನ ಮನೆಯವರ ಉತ್ತರ ಏನು ಅಂದರೆ, ನೀವೆಲ್ಲ ಹೇಳೋದು ಸರಿ, ಹೋಗಿ ಉಪ್ಪಿನಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ನಾವು ಹೇಗೆ ಹೆಣ್ಣು ಕೊಡೋದು? ಕೊನೆಗೆ ಆ ಸಂದರ್ಭದಲ್ಲೂ ನನ್ನ ಸಹಾಯಕ್ಕೆ ಬಂದದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಆಮೇಲೆ ಹೋದಲ್ಲೆಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹತ್ತಿರ ಉಪ್ಪಿನಂಗಡಿ ಅಂತ ಒಂದು ಊರಿದೆ, ಅಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದಾಗ ನನಗೆ ಹೆಣ್ಣು ನಿಗದಿ ಆಯಿತು, ಮದುವೆ ಆಯಿತು. ಇವತ್ತು 2 ಮೊಮ್ಮಕ್ಕಳ
ಅಜ್ಜನಾಗಿದ್ದೇನೆ. ಈ ಕಾರಣಕ್ಕಾಗಿ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಮತ್ತು ಕಾವಂದರಿಗೆ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸಲೇಬೇಕು. ಈ ಕೃತಜ್ಞತಾ ಸಮರ್ಪಣೆಯೊಂದಿಗೆ ನಾನು ವಿಷಯಕ್ಕೆ ಬರ್ತೇನೆ. ಸ್ನೇಹಿತರಾದ ವಸಂತಕುಮಾರ್ ಅವರು ಜನಪದ ಸಾಹಿತ್ಯ ಮತ್ತು ಇವತ್ತಿನ ಸಂದರ್ಭವನ್ನು ಕುರಿತಂತೆ ಯಾವ ಸೂಕ್ಷ್ಮವಾದ ಮಾತುಗಳನ್ನು ಪ್ರಸ್ತಾಪಿಸಿದರೋ ಅದಕ್ಕಿಂತ ಗಂಭೀರವಾದ ಮತ್ತು ಸವಾಲಿನ ಸಂಗತಿ ನನ್ನ ವಿಷಯದಲ್ಲಿ. ಕಾರಣ ಏನು ಅಂದರೆ, ಈ ತಾಂತ್ರಿಕ ಯುಗ ಅನ್ನೋದಿದೆಯಲ್ಲ, ಇದು ಆರ್ಥಿಕವಾಗಿ ನಮ್ಮ ಇಡೀ ದೇಶವನ್ನು ಮತ್ತು ಜಗತ್ತನ್ನು ಬಲಗೊಳಿಸ್ತಾ ಇದೆ. ಆದರೆ ಆಂತರಿಕವಾಗಿ ನಾವೇನಾಗ್ತಾ ಇದ್ದೇವೆ, ನಮ್ಮ ಅಂತರಂಗ ಏನಾಗ್ತಾ ಇದೆ, ನಮ್ಮ ಬದುಕು ಏನಾಗ್ತಾ ಇದೆ. ಆತ್ಮೀಯರೇ, ನಾನು ಕೆಲವು ಅಂಶಗಳನ್ನು ಗುರುತಿಸ್ಕೊಂಡು ಬಂದಿದ್ದೇನೆ. ಅವುಗಳನ್ನು ಕೇಂದ್ರವಾಗಿಟ್ಟುಕೊಂಡು ಮಾತ್ರ ನನ್ನ ಮಾತುಗಳನ್ನು ತಮ್ಮ ಗಮನಕ್ಕೆ ತರುವ ಪ್ರಯತ್ನವನ್ನು ಮಾಡ್ತೇನೆ. ಸಮಯದ ಮಿತಿಯ ಕಾರಣಕ್ಕಾಗಿ ನಾನು ವಾಗ್ಜರಿಯನ್ನು ಹರಿಸುವಂಥ ಪ್ರಯತ್ನವನ್ನು ಇಲ್ಲಿ ಮಾಡೋದಿಲ್ಲ. ಆತ್ಮೀಯರೇ, ತಾಂತ್ರಿಕ ಯುಗ ಎನ್ನುವುದು ಇವತ್ತಿನ ಬಹಿರಂಗದ ಬದುಕಿನ ಸ್ವರೂಪವನ್ನು ಕುರಿತು ವಿವರಿಸುತ್ತದೆ. ಇವತ್ತು ಎಲ್ಲಿ ನೋಡಿದರೂ ಇಲೆಕ್ಟ್ರಾನಿಕ್ ಉಪಕರಣಗಳು ರಾರಾಜಿಸುತ್ತಿವೆ. ನಮ್ಮ ಕಣ್ಣು ಮನಸ್ಸನ್ನು ಟಿ ವಿ ಆವರಿಸ್ಕೊಂಡು ಬಿಟ್ಟಿದೆ, ಕೈಗಳನ್ನು ಮೊಬೈಲ್ ಕಟ್ಟಿ ಹಾಕಿದೆ, ಕಿವಿಗಳನ್ನು ಇಯರ್ ಉಪಕರಣಗಳು ಮುಚ್ಚಿಬಿಟ್ಟಿವೆ. ಉದ್ಯಮ ಮತ್ತು ಆರ್ಥಿಕ ವ್ಯವಹಾರವೆಲ್ಲವನ್ನು ITBTಗಳು ವಶಪಡಿಸಿಕೊಂಡಿವೆ. ಭಾರತದಲ್ಲಿ ವಿದ್ಯಾಭ್ಯಾಸ ಪಡೆದ ಬಹುತೇಕ ಯುವಕರು ತಮ್ಮ ಭವಿಷ್ಯವನ್ನು ವಿದೇಶಗಳಲ್ಲಿ ಕಂಡುಕೊಳ್ಳುತ್ತಿದ್ದಾರೆ. ಈ ಎಲ್ಲವನ್ನು ಪಡೆದುಕೊಳ್ಳುವುದಕ್ಕಾಗಿ ಇಂಗ್ಲಿಷ್ ನಮ್ಮ ಶಿಕ್ಷಣ ಕ್ಷೇತ್ರವನ್ನು ಆಕ್ರಮಿಸಿಕೊಂಡಿದೆ. ಹೀಗಿರುವಾಗ ನಮ್ಮ ಭಾಷೆ ಮತ್ತು ಸಾಹಿತ್ಯ ಯಾರಿಗೆ ಬೇಕು ಮತ್ತು ಸಾಹಿತ್ಯ ಬದುಕಿಗೆ ಬೇಕೆ ಎಂಬ ಪ್ರಶ್ನೆ ಪ್ರಜ್ಞಾವಂತರನ್ನು ಕಾಡುವುದು ತೀರಾ ಸಹಜ. ಆದರೆ ಸಾಹಿತ್ಯ ನಮ್ಮ ಬಹಿರಂಗದ ಬದುಕಿಗಿಂತ ಅಂತರಂಗದ ಬದುಕಿಗೆ ಸಂಬಂಧಿಸಿದ್ದು. ಆಂತರಂಗಿಕವಾಗಿ ನಾವು ಗಟ್ಟಿಯಾದಾಗ ಮಾತ್ರ ಸದೃಢವಾದ ಬದುಕನ್ನು ನಿರ್ವಹಿಸಲು ಸಾಧ್ಯ. ಇವತ್ತು ನಾವು ಸಾಕಷ್ಟು ತಾಂತ್ರಿಕವಾಗಿ ಬೆಳೆದಿದ್ದೇವೆ, ಆದರೆ ಬದುಕಿಗೆ ಅಗತ್ಯವಾದ ವಿವೇಕವನ್ನೇ ಕಳೆದುಕೊಂಡಿದ್ದೇವೆ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಮೊಬೈಲ್ ಮತ್ತು ಶಿಕ್ಷಣದ ಒತ್ತಡದಿಂದಾಗಿ ತಮ್ಮ ಸಹಜವಾದ ಬಾಲ್ಯವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆ ಕಾಲ ಬಂದಿತ್ತು, ಬಾಲ್ಯ ತಾನಾಗಿತ್ತು, ಸುಖಸಂಕಟ ವಿನೋದ ಒಂದೇ ಎರಡೇ. ಕವಿಯ ಈ ಮಾತು ನಮ್ಮ ಹಳವಂಡದ ಮಾತಾಗಿಬಿಟ್ಟಿದೆ. ಇನ್ನು ಚನ್ವೀರ್ ಕಣ್ವಿಯವರು ಒಂದು ಕಡೆ ಹೇಳ್ತಾರೆ, ಬಾಳ ಸಂಪುಟದಲ್ಲಿ ಬಾಲ್ಯವೆಂಬುದೊಂದು ಅಳಿಸಲಾರದ ಮಧುರ ಭಾವಗೀತ. ಮುಂದೆ ಬಹ ಅನುಭವದ ಕೈ ಫಲಗಳನ್ನುತ್ತಿರೆ ಮರುಕಳಿಸಿ ನೆನೆಯುವುದೇ ನಮ್ಮ ಸ್ವಾರ್ಥ. ಸುವಿ ಬಾ ಸಂಗಯ್ಯ, ಸುವಿ ಬಾ ಚೆನ್ನಯ್ಯ, ಸುವಿ ಬಾ ಎನ್ನುತ್ತ ಸಾರುವಯ್ಯ, ഇരുളിನಲ್ಲಿ ಕಂದೀಲ ಬೆಳಕಿನಲ್ಲಿ ಕರೆಯುವಂತೆ ಬಾಲ್ಯದ ಅನುಭವ ಮರಳಿ ಕರೆಯುವುದಯ್ಯ. ಚನ್ವೀರ್ ಕಣ್ವಿಯವರು ಪ್ರಸ್ತಾಪಿಸಿದ ಈ ಬಾಲ್ಯವನ್ನು ತಾಂತ್ರಿಕ ಯುಗ ನಮ್ಮ ಮಕ್ಕಳಿಂದ ಕಿತ್ತುಕೊಂಡು ಬಿಟ್ಟಿದೆ. ಅವರನ್ನು ಮತ್ತೆ GP ರಾಜರತ್ನಂ, ಪಂಜೆ ಮಂಗೇಶರಾಯರು, ಸಿದ್ದಯ್ಯ ಪುರಾಣಿಕರು ಮುಂತಾದವರು ಸೃಷ್ಟಿಸಿದ್ದ ಮಕ್ಕಳ ಲೋಕಕ್ಕೆ ಕರೆದೊಯ್ಯಲು ನಮಗೆ ಸಾಹಿತ್ಯದ ಊರುಗೋಲು ಬೇಕೇ ಬೇಕು. ಇನ್ನು ವಿದ್ಯಾಭ್ಯಾಸವನ್ನು ಮಾಡುವ ನಮ್ಮ ಮಕ್ಕಳು ಪುಸ್ತಕದ ಅಗತ್ಯವೇ ಇಲ್ಲವೆನ್ನುವಷ್ಟರ ಮಟ್ಟಿಗೆ ಈ ಪ್ಯಾಡ್ ಮೊಬೈಲ್ಗಳ ದಾಸರಾಗಿ ಬಿಟ್ಟಿದ್ದಾರೆ. ಇವತ್ತು ಗುರುವಿನ ಅಗತ್ಯವೇ ಶಿಷ್ಯನಿಗೆ ಇಲ್ಲ ಎಂಬಂತಾಗಿದೆ. ಆದರೆ ಗುರು ಶಿಷ್ಯ ಸಂಬಂಧ ಎಷ್ಟು ಅಮೋಘವಾದದ್ದು. ಅಲ್ಲಮ ಪ್ರಭುಗಳು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ.
ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ದ್ವಾಪರ ಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂದನಯ್ಯ. ಗುಹೇಶ್ವರ ನಿನ್ನ ಕಾಲದ ಕಟ್ಟಳೆಗೆ ಬೆರಗಾದೆನಯ್ಯ. ಆತ್ಮೀಯರೇ, ತಾಂತ್ರಿಕ ಯುಗ ಎನ್ನುವುದೂ ಕೂಡ ಒಂದು ಕಾಲದ ಕಟ್ಟಳೆ. ಆದರೆ ಅಲ್ಲಮ ಪ್ರಭುಗಳವರು ಎಲ್ಲ ಕಾಲದ ಕಟ್ಟಳೆಗಳಲ್ಲಿಯೂ ಇರಬೇಕಾದ ಭೌತಿಕ, ಬೌದ್ಧಿಕ, ಭಾವನಾತ್ಮಕ, ಆಧ್ಯಾತ್ಮಿಕ ಗುರು ಶಿಷ್ಯ ಸಂಬಂಧವನ್ನು, ಅಂದರೆ ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಅನ್ನುವಂಥ ಮಾತಿದೆಯಲ್ಲ, ಅದು ಭೌತಿಕವಾಗಿ ನಮ್ಮನ್ನು ತಿದ್ದೋದು, ದೈಹಿಕವಾಗಿ ನಮ್ಮನ್ನು ತಿದ್ದೋದು, ನಮ್ಮ ನಡೆ ಇದೆಯಲ್ಲ ನಡೆಯನ್ನು ಕಲಿಸುವಂಥ ಪ್ರಯತ್ನ. ಇನ್ನು ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಅನ್ನೋದಿದೆಯಲ್ಲ, ಬೈಯೋದು ಅಂದರೆ ಶಿಕ್ಷೆಯ ದೃಷ್ಟಿಯಿಂದ ಬೈಯೋದಲ್ಲ, ಅವನನ್ನು ಮಾನಸಿಕವಾಗಿ ತಿದ್ದುವಂಥ ಪ್ರಯತ್ನ, ಅವನನ್ನು ಬೌದ್ಧಿಕವಾಗಿ ತಿದ್ದುವಂಥ ಪ್ರಯತ್ನ. ಹಾಗೆ ನೋಡಿದರೆ ಉತ್ತರ ಕರ್ನಾಟಕದಲ್ಲಿ ಪ್ರೀತಿ ಹೆಚ್ಚಾಗಿದೆ ಅಂದರೆ ಹೆಚ್ಚು ಬೈಗುಳಗಳನ್ನು ಬಳಸಿ ಅದನ್ನು ವ್ಯಕ್ತಪಡಿಸುವಂಥ ಸಂದರ್ಭ ಉಂಟು. ಆ ದೃಷ್ಟಿಯಲ್ಲಿ ಭೌತಿಕವಾಗಿ ಮತ್ತು ಬೌದ್ಧಿಕವಾಗಿ ಜಂಕಿಸಿ ಅನ್ನೋದು ಭಾವನಾತ್ಮಕವಾಗಿ ತಿದ್ದುವಂಥ ಪ್ರಯತ್ನ, ವಂದಿಸಿ ಅನ್ನೋದು ಆಧ್ಯಾತ್ಮಿಕ ಎತ್ತರವನ್ನು ಏರಿದಂಥ ಸಂದರ್ಭ ಇದೆಯಲ್ಲ, ಆ ಸಂದರ್ಭದಲ್ಲಿ ಗುರು ಶಿಷ್ಯ ಇಬ್ಬರೂ ಸಮಾನರಾದಂಥ ಒಂದು ಸೂಕ್ಷ್ಮವನ್ನು ಅಲ್ಲಮ ಪ್ರಭುಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಶಿಷ್ಯ ಗುರುವೇ ಗೌರವಿಸುವ ಎತ್ತರದ ವ್ಯಕ್ತಿತ್ವ ಪಡೆದುಕೊಳ್ಳಬೇಕೆಂಬುದು ಎಂತಹ ಘನವಾದ ಆಶಯ ಎಂಬುದನ್ನು ನಾವು ಮನಗಾಣಬೇಕಾಗಿದೆ. ಇಂತಹ ಎತ್ತರವನ್ನು ಸಾಹಿತ್ಯ ನಮಗೆ ತಂದುಕೊಡುತ್ತದೆ. ಈ ಸಂದರ್ಭದಲ್ಲಿ ನನಗೆ ಇವತ್ತಿನ ಸಹಜ ನಗೆ ಮಾತುಗಾರರಾದಂಥ ಗಂಗಾವತಿ ಪ್ರಾಣೇಶ್ ಅವರು ಆಗಾಗ ಪ್ರಸ್ತಾಪಿಸುವಂಥ ಒಂದು ಮಾತು ನೆನಪಾಗತ್ತೆ. ಏನು ಅಂದರೆ ಅವ್ರು ಹೇಳ್ತಾರೆ, ತಾವೆಲ್ಲ ಕೇಳಿದ್ದೀರಿ, ಮೊಬೈಲ್ ಹೇಳುತ್ತಂತೆ. ಏನು ಹೇಳುತ್ತಂದರೆ, ನೀನು ತಲೆ ತಗ್ಗಿಸಿ ಒಮ್ಮೆ ನನ್ನನ್ನು ನೋಡು, ಮತ್ತೆ ಯಾವತ್ತೂ ನಿನ್ನನ್ನು ತಲೆ ಎತ್ತದ ಹಾಗೆ ಮಾಡುತ್ತೇನೆ. ಆದರೆ ಪುಸ್ತಕ ಹೇಳುತ್ತಂತೆ, ಒಮ್ಮೆ ನೀನು ನನ್ನನ್ನು ತಲೆ ತಗ್ಗಿಸಿ ನೋಡು, ನಿನ್ನನ್ನು ಯಾವತ್ತೂ ತಲೆ ಎತ್ತಿ ನಡೆಯುವಂತೆ ಮಾಡುತ್ತೇನೆ. ನಿಜವಾಗಿಯೂ ಪುಸ್ತಕ, ನಿಜವಾಗಿಯೂ ಸಾಹಿತ್ಯ, ನಿಜವಾಗಿಯೂ ಜ್ಞಾನ ಏನು ಮಾಡಬಹುದು ಅನ್ನೋದನ್ನು ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾಗಿದೆ. ಇಂದು ನಮ್ಮ ಬದುಕಿಗೆ ಬೇಕಾಗಿರುವುದು ತಲೆ ಎತ್ತಿ ನಿಲ್ಲುವ ಧೀರ ಯುವಕರ ದಂಡು. ಸಾಹಿತ್ಯ ಇಂಥ ಆರೋಗ್ಯವಂತ ಯುವಕರನ್ನು ಎಲ್ಲ ಕಾಲದಲ್ಲಿಯೂ ನಿರ್ಮಾಣ ಮಾಡುತ್ತದೆ. ಆದ್ದರಿಂದ ಇಂದೂ ಕೂಡ ನಮಗೆ ಸಾಹಿತ್ಯ ಬೇಕೇ ಬೇಕು. ಇಂದು ಬದುಕಿನ ಕ್ಷೇತ್ರವನ್ನು ಗಮನಿಸಿದರೆ ತಾಂತ್ರಿಕ ಯುಗ ನಮ್ಮ ಕುಟುಂಬಗಳನ್ನು ತೀರಾ ಚಿಕ್ಕ ಕುಟುಂಬಗಳಾಗಿಸಿದೆ. ಹೆಚ್ಚಿನ ಕುಟುಂಬಗಳಲ್ಲಿ ನಾವಿಬ್ಬರು ನಮಗೊಬ್ಬನೇ ಅಥವಾ ಒಬ್ಬಳೇ ಎನ್ನುವ ಮಟ್ಟದಲ್ಲಿದ್ದೇವೆ. ಮುಂದೆ ನಾವಿಬ್ಬರೇ ಎನ್ನುವ ಮಟ್ಟಕ್ಕೆ ಬಂದರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ. ತುಂಬು ಕುಟುಂಬದ ಸಂಭ್ರಮದಿಂದ ನಾವಿಂದು ವಂಚಿತರಾಗುತ್ತಿದ್ದೇವೆ. ಅಷ್ಟೇ ಏಕೆ, ಬದುಕಿನ ಸಣ್ಣ ಸಮಸ್ಯೆಯನ್ನು ಎದುರಿಸಲಾಗದಷ್ಟು ಸೂಕ್ಷ್ಮರೋ ಅಸೂಕ್ಷ್ಮರೋ ಆಗಿದ್ದೇವೆ. ಸಾಸಿವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಎಂಬ ಅಕ್ಕಮಾರಿವೆಯ ಮಾತು ನಮಗೆ ಯಾರಿಗೂ ಕೇಳಿಸುತ್ತಲೇ ಇಲ್ಲ. ಸಣ್ಣ ಮಾತುಗಳಿಗೂ ಸಂಬಂಧವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಬಹಳಷ್ಟು ಜನ ಆತ್ಮಹತ್ಯೆಗೂ ಶರಣಾಗುತ್ತಿದ್ದಾರೆ. ಬೇಂದ್ರೆ, ಕುವೆಂಪು, KS ನರಸಿಂಹಸ್ವಾಮಿಯವರ ಒಲವಿನ ಮಾತುಗಳಿಗೆ ನಾವಿಂದು ಕಿವಿಗೊಡಬೇಕಾಗಿದೆ. ನಾನು ಬಡವಿ, ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ಅದನ್ನೇ ಅದಕ್ಕೂ ಇದಕ್ಕೂ ಎದಕ್ಕೂ. ನನ್ನ ಕೈಯ ಹಿಡಿದಾಕೆ ಅಳುನುಂಗಿ ನಗುವೊಮ್ಮೆ
ನಾನೂನು ನಕ್ಕೇನ ಇಲ್ಲದಿರಕ ನಿನ್ನ ಅಳುವಿನ ಕಳ್ಳ ಕುದಲಾಗ ನಾನೂನು ಸಿಕ್ಕೇನ ನನಗೂ ನಿನಗೂ ಅಂಟಿದ ನಂಟಿನ ಕೊನೆಬಲ್ಲವರಾರು ಕಾಮಾಕ್ಷಿಯೇ ನಾನಿನಗೆ ನೀ ನನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ ಚಂದಿರನ ದಾಟುವೆವು ತಾರೆಗಳ ಮೀಟುವೆವು ನಮಗಿಲ್ಲ ಸಾವು ನೋವು. ಹೀಗೆ ನಮ್ಮ ಯೌವನವನ್ನು ಸುಂದರವಾಗಿಸುವ ಮುಪ್ಪನ್ನು ಸುಮಧುರವಾಗಿಸುವ ಒಲವಿನ ಗೀತೆಗಳನ್ನು ಮೆಲುಕು ಹಾಕಲು ಸಾಹಿತ್ಯ ಎಲ್ಲ ಕಾಲಕ್ಕೂ ಬೇಕು. ಬದುಕಿನ ಎಚ್ಚರ ಎಲ್ಲ ಕಾಲದವರಿಗೂ ಎಲ್ಲ ವಯೋಮಾನದವರಿಗೂ ಇರಲೇಬೇಕು. ಆದರೆ ವಿದ್ಯಾವಂತರಾದ ನಾವು ಇವತ್ತು ಎಷ್ಟು ಎಚ್ಚರವಾಗಿದ್ದೇವೆ? ಸೆಲ್ಫಿ ಎಂಬ ಸ್ವಮೋಹಕ್ಕೆ ಒಳಗಾಗಿ ಅದೆಷ್ಟೋ ಜನ ಯುವಕ ಯುವತಿಯರು ಇವತ್ತು ತಮ್ಮ ಪ್ರಾಣಕ್ಕೆ ಸಂಚಕಾರ ತಂದುಕೊಂಡಿದ್ದಾರೆ. ಅವರನ್ನು ಶಿಶುನಾಳ ಶರೀಫರ ಬಿದ್ದೀಯವೇ ಮುದುಕಿ ಬಿದ್ದೀಯವೇ ನೀ ವಯಸ್ಸು ಹಾದಾಕಿ ಜ್ವಾಕಿ ಎನ್ನುವ ತತ್ವಪದ ನೀ ವಯಸ್ಸು ಇದ್ದಾಕಿ ಜ್ವಾಕಿ ಎಂದು ಎಚ್ಚರಿಸಬೇಕಾಗಿದೆ. ಹೀಗೆ ಬದುಕನ್ನು ಎಚ್ಚರಿಸುವುದಕ್ಕಾಗಿ ಎಲ್ಲ ಕಾಲದಲ್ಲಿಯೂ ಈ ತಾಂತ್ರಿಕ ಯುಗದಲ್ಲಿಯೂ ಸಾಹಿತ್ಯದ ಅವಶ್ಯಕತೆ ಖಂಡಿತಕ್ಕೂ ಇದೆ. ರಾಘವಾಂಕ ಜನ ಬದುಕಲೆಂದು ಕಾವ್ಯವನ್ನು ರಚಿಸಿದ್ದಾಗಿ ಹೇಳಿದ್ದಾನೆ. ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು ಎಂದಿದ್ದಾರೆ. ಪಂಪ ಮನುಷ್ಯ ಜಾತಿ ತಾನೊಂದೇ ವಲಂ ಎಂದಿದ್ದಾನೆ. ರತ್ನಾಕರ ವರ್ಣಿ ಅಯ್ಯಯ್ಯ ಚೆನ್ನಾದುದೇನೆ ಕನ್ನಡಿಗರು ರಯ್ಯ ಮಂಚಿದಿಯನೆ ತೆಲುಗರು ಎಂಚ ಕೊರ್ಲಾಂಡೆಂದು ತುಳುವರು ಮಯೂರ್ಬಿ ಕೇಳಬೇಕಣ್ಣ ಎಂದು ಹೇಳಿದ್ದಾನೆ. ಕುವೆಂಪು ಅವರು ಮನುಜಮತ ವಿಶ್ವಪಥ ನಮ್ಮದಾಗಬೇಕು ಎಂದಿದ್ದಾರೆ. ಈ ಎಲ್ಲ ಹಿರಿದಾದ ಮಾತುಗಳು ತಾಂತ್ರಿಕ ಯುಗದಲ್ಲಿಯೂ ನಮ್ಮ ಬದುಕನ್ನು ಹಿರಿದಾಗಿಸಬೇಕು. ಅದಕ್ಕಾಗಿ ನಮಗೆ ಸಾಹಿತ್ಯ ಬೇಕೇ ಬೇಕು. ಇನ್ನು ಸಾಹಿತ್ಯವನ್ನು ಜನಪ್ರಿಯಗೊಳಿಸುವ ಮಾರ್ಗೋಪಾಯವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಶ್ರೀ ಮಂಜಯ್ಯ ಹೆಗ್ಗಡೆಯವರು, ಶ್ರೀ ರತ್ನವರ್ಮ ಹೆಗ್ಗಡೆಯವರು, ಶ್ರೀ ವೀರೇಂದ್ರ ಹೆಗ್ಗಡೆಯವರು 92 ವರ್ಷಗಳಿಂದ ಮಾಡುತ್ತಲೇ ಬಂದಿದ್ದಾರೆ. ಈಗಾಗಲೇ ಸ್ನೇಹಿತರು ಪ್ರಸ್ತಾಪಿಸಿದ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಾನವ ಬದುಕಿನ ಘನತೆಯನ್ನು ಧರ್ಮ ಮತ್ತು ಸಾಹಿತ್ಯದ ಜಿಜ್ಞಾಸೆಯ ಮೂಲಕ ಎತ್ತಿ ಹಿಡಿಯುವ ಈ ಅಪೂರ್ವ ಕಾಳಜಿ ಎಲ್ಲರಿಗೂ ಮಾರ್ಗದರ್ಶಕವಾಗಬೇಕಾಗಿದೆ. ಶ್ರೀ ಮಂಜುನಾಥ ಸ್ವಾಮಿ ಈ ದೆಸೆಯಲ್ಲಿ ಅನುಗ್ರಹಿಸಲಿ ಎಂದು ಕೇಳಿಕೊಳ್ಳುವೆ. ಅವಕಾಶಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರಿಗೂ ಎಲ್ಲರಿಗೂ ಅನಂತ ಶರಣಾರ್ಥಿ. ನಿರಂತರ ಸುದ್ದಿ